ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರದ ಕಾರ್ಯಕ್ರಮ ಇತಿಹಾಸ ನಿರ್ಮಾತೃಗಳು ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇತಿಹಾಸ ಅಕಾಡೆಮಿಯು ಆನ್ಲೈನ್ ವೇದಿಕೆಯನ್ನ ಬಹಳ ಸಮರ್ಪಕವಾಗಿ ಬಳಸಿಕೊಂಡು ಬರ್ತಾ ಇದೆ. ಸುಮಾರು 4-5 ವರ್ಷಗಳ ಹಿಂದೆ ಆರಂಭಿಸಿದ ಚರ್ಚಾ ವೇದಿಕೆ ಹೆಸರಿನ ಗ್ರೂಪಿನ ಮೂಲಕ ಅಕಾಡೆಮಿಯ ಸದಸ್ಯರು, ಇತಿಹಾಸ ಆಸಕ್ತರು, ಅವರು ಶೋಧಿಸಿದಂತಹ ಹೊಸ ವಿಚಾರಗಳಿರಬಹುದು, ಶಿಲ್ಪಗಳು, ಶಾಸನಗಳು, ಇದ್ರ ಕುರಿತಾಗಿ ಮಾಹಿತಿಯನ್ನ ಹಂಚ್ಕೊಳ್ಳಕ್ಕೆ ಒಂದು ವೇದಿಕೆಯಾಗಿದೆ. ಜೊತೆಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ಏನಾದ್ರೂ ಅದಕ್ಕೆ ಒಂದು ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಇದೊಂದು ಆನ್ಲೈನ್ ವೇದಿಕೆಯನ್ನ ಅಕಾಡೆಮಿ ಕಲ್ಪಿಸಿಕೊಟ್ಟಿದೆ. ಮತ್ತೆ ಕರ್ನಾಟಕದಾದ್ಯಂತ ವಿವಿಧ ಸ್ಥಳಗಳಲ್ಲಿ ವಾರ್ಷಿಕ ಸಮ್ಮೇಳನವನ್ನ ಆರಂಭಿಸ್ತಾ ಇರುವಂತಹ ಕರ್ನಾಟಕ ಇತಿಹಾಸ ಅಕಾಡೆಮಿ ಕಳೆದ ವರ್ಷ ಸಾಂಕ್ರಾಮಿಕ ಕರೋನಾ ಪಿಡುಗಿನಿಂದ ಒಂದು ಸಮಸ್ಯೆ ಎದುರಾಯಿತು. ಇದನ್ನ ಮಾಡೋದಿಕ್ ಸಾಧ್ಯವೇ ಅಂದಾಗ ಕೂಡ ನಾವು ಆನ್ಲೈನ್ ಅನ್ನ ಒಂದು ವೇದಿಕೆಯನ್ನಾಗಿ, ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿ ಬಳಸಿಕೊಂಡು ಒಂದು ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಮತ್ತೆ ಅಕಾಡೆಮಿಯ ಎಲ್ಲ ವಾರ್ಷಿಕ ಕಲಾಪ, ವಾರ್ಷಿಕ ಸಂಚಿಕೆ, ಇತಿಹಾಸದ ಕುರಿತಾದ ಮಾಹಿತಿ, ಈ ಎಲ್ಲವನ್ನ ಹಂಚ್ಕೊಳ್ಳೋದಿಕ್ಕೆ ಆನ್ಲೈನ್ ನಲ್ಲಿ ವೆಬ್ಸೈಟ್ ಅನ್ನ ಕೂಡ ಅಕಾಡೆಮಿ ಆರಂಭಿಸಿದೆ. ಇದನ್ನ ಇತಿಹಾಸ ಪ್ರಿಯರಿಗೆ ಮುಕ್ತವಾಗಿ ಓದೋದಿಕ್ಕೆ, ಅದನ್ನ ತಿಳ್ಕೊಳ್ಳೋದಿಕ್ಕೆ ಒಂದು ಆನ್ಲೈನ್ ನಲ್ಲಿ ಅವಕಾಶವನ್ನ ಕಲ್ಪಿಸಿದೆ. ಅಷ್ಟೇ ಅಲ್ಲ, ಕಳೆದ ಹಲವಾರು ವರ್ಷಗಳಲ್ಲಿ ಅನುಕೂಲ ಮತ್ತೆ ಅವಕಾಶ ದೊರಕಿದಾಗ ಅಕಾಡೆಮಿ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಉದಾಹರಣೆಗೆ ಮೋಡಿಲಿಪಿ ಕಾರ್ಯಾಗಾರ ಇರಬಹುದು, ಶಾಸನ ಕವಿಗಳ ಕುರಿತಾದಂತಹ ಒಂದು ವಿಚಾರ ಸಂಕಿರಣ ಇರಬಹುದು. ಇಂತಹ ಒಂದು ಕಾರ್ಯಕ್ರಮಗಳನ್ನ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ಲಿಪಿ ಕಲಿಕಾ ತರಬೇತಿಯನ್ನ ಆರಂಭಿಸಬೇಕು ಅಂತ ಸುಮಾರು 1-2 ವರ್ಷದಿಂದ ನಮಗೆ ಬೇಡಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನ ಕೂಡ ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಈ ವರ್ಷ ಲಿಪಿ ಕಲಿಕಾ ತರಬೇತಿಯನ್ನ ಕೂಡ ಆರಂಭಿಸಬೇಕು ಅಂತ, ಇದಕ್ಕೂ ಕೂಡ ನಾವು ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಳ್ತಾ ಇದ್ದೀವಿ. ಸೊ ಆನ್ಲೈನ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳು ಇತಿಹಾಸ ಅಕಾಡೆಮಿಯ ಒಂದು ಆನ್ಲೈನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹೀಗೆ ಆನ್ಲೈನ್ ವೇದಿಕೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ 1 ವರ್ಷದಿಂದ ಸತತವಾಗಿ ಸೋಮವಾರ ನಡೀತಾ ಇರುವಂತಹ ಉಪನ್ಯಾಸ ಒಂದಾಗಿದೆ. ಈ ದಿನ ಈ ಮಾಲಿಕೆಯ ಉಪನ್ಯಾಸದಲ್ಲಿ 50ನೇ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ರೂವಾರಿ ಅಂತಂದ್ರೆ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ದೇವರಕೊಂಡ ರೆಡ್ಡಿ ಅವರು. ಇವರು ಕಾರ್ಯಕ್ರಮದ ಯೋಜನೆಯನ್ನ ರೂಪಿಸಿ ಅದು ಹೇಗೆ ನಡ್ಕೊಂಡು ಬರ್ಬೇಕು ಅಂತ ಒಂದು ಕ್ರಮವನ್ನ ಹಾಕಿಕೊಟ್ಟು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರೈಸೋದಿಕ್ಕೆ ಕಾರಣರಾಗ್ತಾ ಇದ್ದಾರೆ. ಇವರಿಗೆ ಮೊದಲು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸಿ, ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಆಡ್ಬೇಕು, ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಎಲ್ಲರ ಪರವಾಗಿ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರಲ್ಲಿ ಕೇಳ್ಕೊಳ್ತೀನಿ. ಸರ್, ವೇದಿಕೆ ನಿಮ್ದು. ಆತ್ಮೀಯ ಬಂಧುಗಳೇ, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಈ ಸಂಸ್ಥೆಯ ವತಿಯಿಂದ ಕಳೆದ 49 ವಾರಗಳಿಂದ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಗೆ ತಮ್ಮದೇ ಆದಂತ ಕೊಡುಗೆ ನೀಡಿರ್ತಕ್ಕಂಥ ನಮ್ಮ ನಾಡಿನ ವಿದ್ವಾಂಸರ ಬಗ್ಗೆ ಫೇಸ್ಬುಕ್ ಮಾಧ್ಯಮದಲ್ಲಿ ಅನೇಕರು ತಮ್ಮ ಉಪನ್ಯಾಸಗಳನ್ನು ನೀಡಿದ್ದಾರೆ. ಈ ದಿನ ನಡೆಯುತ್ತಿರುವುದು 50ನೆಯ ಉಪನ್ಯಾಸ. ಹೀಗಾಗಿ ಈ ಉಪನ್ಯಾಸ ಮಾಲೆಯಲ್ಲಿ ಅನೇಕ ಕರ್ನಾಟಕದ ವಿದ್ವಾಂಸರು ತಮ್ಮ ಗುರುಗಳು ಅಥವಾ ತಮ್ಮ ಪರಿಚಯದವರು ಅಥವಾ ತಮಗೆ ಹಿಂದೆ ಆಗಿ ಹೋದಂತ ಅನೇಕ ವಿದ್ವಾಂಸರ ಬಗ್ಗೆ ಅಪೂಪವಾದಂತಹ ಮಾಹಿತಿಯನ್ನ ಅವರು ನೀಡಿದ್ದಾರೆ. ಮುಕ್ತವಾಗಿ ಮತ್ತು ವಿವರವಾಗಿ ಅವರ ಬಗ್ಗೆ ವಿಷಯಗಳನ್ನ ಮಂಡಿಸಿದ್ದಾರೆ. ಕೋವಿಡ್ ಎಂಬ ಈ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ನೀಡಿದ ಕಿಂಚಿತ್ ಅಳಿಲು ಸೇವೆ ಇದಾಗಿದೆ. ಈ ಉಪನ್ಯಾಸಗಳನ್ನ ನೀಡಿದ ಅನೇಕ ವಿದ್ವಾಂಸರು ಈಗಾಗಲೇ ದಿವಂಗತರಾಗಿರುವ ವಿದ್ವಾಂಸರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈ ಮಾಹಿತಿ ದೊರೆಯಬಹುದಾದ ಸ್ಥಳಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇಂತಹ ಗತಿಸಿ ಹೋದ ಕರ್ನಾಟಕ ಸಂಸ್ಕೃತಿಗೆ ಕೊಡುಗೆಯನ್ನು ನೀಡಿದ ವಿದ್ವಾಂಸರನ್ನು ನಾಡಿಗೆ ಪರಿಚಯಿಸುವುದು ಮತ್ತು ಅವರ ಬಗ್ಗೆ ಉಪನ್ಯಾಸಗಳನ್ನ ಮಾಡಿಸ್ತಕ್ಕಂಥದ್ದು ನಮ್ಮ ಇತಿಹಾಸ ಅಕಾಡೆಮಿಯ ಒಂದು ಕೊಡುಗೆ ಅಂತಲೇ ಭಾವಿಸಿದ್ದೇನೆ. ಹೀಗೆ ತಮ್ಮ ವಿದ್ವತ್ಪೂರ್ಣವಾದಂತಹ ಉಪನ್ಯಾಸಕರಿಗೆ ಮೊದಲು ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎರಡನೇದಾಗಿ, ಈ ಒಂದು ಉಪನ್ಯಾಸವನ್ನ ಆಯೋಜಿಸೋದಿಕ್ಕೆ ಸಾಕಷ್ಟು ಜನ ತೆರೆಮರೆಯಲ್ಲಿ ದುಡಿದಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಡಾಕ್ಟರ್ ಸಂಧ್ಯಾ ಕೌಶಿಕ್, ಶ್ರೀಮತಿ ಸೀತಾಲಕ್ಷ್ಮೀರಾವ್ ಅವರು ಪ್ರಮುಖರು. ಪ್ರತಿ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಆಯೋಜಿಸುವಲ್ಲಿ
ಇವರ ಪಾತ್ರವೇ ಬಹು ಪ್ರಮುಖ. ಇವರಲ್ಲದೆ ಸ್ಥಳೀಯವಾಗಿ ಅನೇಕ ವಿದ್ವಾಂಸರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಅಕಾಡೆಮಿಯ ಪರವಾಗಿ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಪ್ರತಿ ಸೋಮವಾರ ಸಾಯಂಕಾಲ 7ರಿಂದ 8ರವರೆಗೆ ನಡೆಯುವ ಈ ಕಾರ್ಯಕ್ರಮಕ್ಕೆ ಅನೇಕ ಶ್ರೋತೃಗಳು ತಮ್ಮ ಸಮಯವನ್ನ ಮೀಸಲಿಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಪ್ರಶ್ನೋತ್ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದ್ದೀರಿ. ನಿಮ್ಮ ಒಂದು ಸಹಕಾರ ಈಗ ಮುಂದುವರಿಬೇಕು. ನಿಮಗೂ ಕೂಡ ನಾನು ಅಕಾಡೆಮಿ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ಮುಂದೇನೂ ಕೂಡ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ. ಇವತ್ತು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ 50ನೆಯ ಕಾರ್ಯಕ್ರಮ. ಇದನ್ನ ಇವತ್ತು ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅವರ ಬಗ್ಗೆ ಡಾಕ್ಟರ್ ಪರಮಶಿವಮೂರ್ತಿ ಅವರು ಮಾತನಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಾಧ್ಯವಾದಷ್ಟು ಇಂಥ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗೋದಕ್ಕೆ ತಾವು ಪ್ರಯತ್ನ ಪಡಬೇಕು. ಇನ್ನು 4-5 ಉಪನ್ಯಾಸಗಳು ಈ ಮಾಲಿಕೆಯಲ್ಲಿ ಬರಲಿವೆ. ಮುಖ್ಯವಾಗಿ ನಾವು ಇಟ್ಕೊಂಡಿದ್ದು ದಿವಂಗತರಾಗಿರ್ತಕ್ಕಂಥ ವಿದ್ವಾಂಸರನ್ನ, ಕರ್ನಾಟಕ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಕೊಡುಗೆ ನೀಡಿದಂತ ದಿವಂಗತರಾದಂತ ವಿದ್ವಾಂಸರನ್ನ ಮಾತ್ರ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದು. ಹೀಗಾಗಿ ಇನ್ನೂ ಒಂದು 4-5 ಕಾರ್ಯಕ್ರಮ ಬರೋದ್ರಿಂದ ತಾವು ಇದುವರೆಗೆ ಹೇಗೆ ಸಹಕರಿಸಿದ್ದೀರೋ ಹಾಗೆ ಮುಂದೆನೂ ಕೂಡ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಸರ್. ಈಗ ಈ ವಾರದ ಉಪನ್ಯಾಸ ಕಾರ್ಯಕ್ರಮ ಈ ದಿನ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯ ಹರಿಕಾರ ಎಂದೇ ಗುರುತಿಸಲ್ಪಟ್ಟಿರುವ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರನ್ನ ಕುರಿತು ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು ಉಪನ್ಯಾಸವನ್ನ ನಡೆಸಿಕೊಡಲಿದ್ದಾರೆ. ಉಪನ್ಯಾಸಕರ ಕಿರುಪರಿಚಯ. ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಅವರು ಹುಟ್ಟಿದ್ದು ದೊಡ್ಡ ಹೆಜ್ಜಾಜಿಯಲ್ಲಿ. ತಂದೆ ಶ್ರೀ ವೀರಭದ್ರಯ್ಯ, ತಾಯಿ ಶಾರದಮ್ಮ. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ 1994ರಲ್ಲಿ ಕನ್ನಡ ಶಾಸನಗಳ ಶಿಲ್ಪ ಕುರಿತಾಗಿ ಸಂಶೋಧನೆ ನಡೆಸಿ PhD ಪದವಿಯನ್ನ ಗಳಿಸಿದ್ದಾರೆ. ಪ್ರಸ್ತುತ ಡಾಕ್ಟರ್ ಡಿ ವಿ ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರ, ತುಮಕೂರು ವಿಶ್ವವಿದ್ಯಾನಿಲಯ ಇಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತರು ಒಟ್ಟು 30 ವರ್ಷಗಳಿಗೂ ಮೀರಿದಂತಹ ಉಪನ್ಯಾಸಕ ವೃತ್ತಿಯ ಅನುಭವವನ್ನ ಹೊಂದಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನ ನಿರ್ದೇಶಕರಾಗಿ 2 ವರ್ಷ ಅವಧಿಗೆ ತುಮಕೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಗಿ, ಕನ್ನಡ ವಿಶ್ವವಿದ್ಯಾನಿಲಯದ ಶಾಸನ ವಿಭಾಗದ ಮುಖ್ಯಸ್ಥರಾಗಿ, ಹಂಪಿ ವಿಶ್ವವಿದ್ಯಾನಿಲಯದ ದೂರ ಶಿಕ್ಷಣ ವಿಭಾಗದ ಚೇರ್ಮನ್ ಆಗಿ, ಪದವಿ ಪೂರ್ವ ಪಠ್ಯಪುಸ್ತಕಗಳ ಸಮಿತಿಯ ಸದಸ್ಯರಾಗಿ, ಹೀಗೆ ನಾನಾ ರೀತಿಯ ಕಾರ್ಯಗಳನ್ನ ನಿರ್ವಹಿಸಿರುವ ಶ್ರೀಯುತರು ಹಲವಾರು MPhil ಮತ್ತೆ PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸಂಶೋಧನಾ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶಾಸ್ತ್ರೀಯ ಕನ್ನಡದ ಕಾರ್ಯಯೋಜನೆ ನವದೆಹಲಿ UGCಯ ಪ್ರಾಜೆಕ್ಟ್ಗಳನ್ನ ಕೈಗೊಂಡು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಪತ್ರಿಕೆಯ ಶಾಸನ ಅಧ್ಯಯನದ ಹಲವು ಸಂಚಿಕೆಗಳು ಇವರ ಸಂಪಾದಕತ್ವದಲ್ಲಿ ಪ್ರಕಟಗೊಂಡಿದೆ. ಹಲವಾರು ವಿಶೇಷ ಉಪನ್ಯಾಸಗಳು, ಸಂಶೋಧನಾ ಪತ್ರಿಕಾ ಮಂಡನೆಗಳನ್ನ ನಡೆಸಿರುವ ಡಾಕ್ಟರ್ ಪರಮಶಿವಮೂರ್ತಿಯವರು ಸುಮಾರು 80ಕ್ಕೂ ಮೀರಿದ ಸಂಶೋಧನಾ ಲೇಖನಗಳು ವಿವಿಧ ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಶಾಸನ ಸಂಶೋಧನೆಯ ಸಿರಿ, ಸಮನ್ವಯ ಕನ್ನಡ, ಕನ್ನಡ ಶಾಸನ ಶಿಲ್ಪ ಮೊದಲಾದ ಪುಸ್ತಕಗಳನ್ನ ರಚಿಸಿ ಹೊರತಂದಿರುವ ಇದ್ರ ಜೊತೆ ಅಭಿಜಾತ ಎನ್ನುವಂತಹ ಸಂಶೋಧನಾ ಒಂದು ಸಂಕಲನ ಇವ್ರದ್ದು ಇತ್ತೀಚೆಗೆ ಬಿಡುಗಡೆ ಹೊಂದಿದೆ. ಭಾವಚಿಂತಾರತ್ನ ಟೀಕು, ಇದು ಗುಬ್ಬಿ ಮಲ್ಯಾಣರ್ಯ ಅವರ ಕೃತಿ. ಇದನ್ನ ಸಂಪಾದಿಸಿ ಇದು ಇನ್ನೇನು ಹೊರಬರಲು ತಯಾರಾಗಿದೆ. ಹೀಗೆ ಇದರ ಜೊತೆ ಮಹತ್ವದ ಒಂದಷ್ಟು ಕೃತಿಗಳನ್ನ ಇವರು ಹೊರತಂದಿದ್ದಾರೆ. ಅದರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯ ಹೊರತಂದಿರುವಂತಹ ಶಾಸನ ಸಂಪುಟಗಳ ಸಂಪಾದಕರಾಗಿ ಹಲವಾರು ಶಾಸನ ಸಂಪುಟಗಳನ್ನ ಹೊರತಂದಿದ್ದಾರೆ. ಸ್ವತಂತ್ರವಾಗಿ ಹಲವಾರು ಶಾಸನ ಸಂಪುಟಗಳನ್ನ ಇವರು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ನೊಳಂಬರ ಶಾಸನಗಳು, ಅದು ಕೂಡ ಇತ್ತೀಚೆಗೆ ಬಿಡುಗಡೆ ಕಂಡಂತಹ ಒಂದು ಶಾಸನ ಸಂಪುಟ ಆಗಿದೆ. ಇವರ ಶೈಕ್ಷಣಿಕ ಹಾಗೂ ಸಂಶೋಧನಾ ಕ್ಷೇತ್ರದ ಸಾಧನೆಯನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಪುರಸ್ಕರಿಸಿ ಸನ್ಮಾನಿಸಿವೆ. ಅವುಗಳಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ನೀಡುವ ನೊಳಂಬಶ್ರೀ ಪ್ರಶಸ್ತಿ ಕೂಡ ಸೇರಿದೆ. ಹೀಗೆ ನಿರಂತರವಾಗಿ ಸಂಶೋಧನಾ, ಬೋಧನೆ, ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಡಾಕ್ಟರ್ ಪರಮಶಿವಮೂರ್ತಿ ಅವರು ಈ ದಿನ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರನ್ನ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಇವರಿಗೆ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನ ಕೋರ್ತೇನೆ.
ಸರ್, ದಯವಿಟ್ಟು ಉಪನ್ಯಾಸವನ್ನ ಆರಂಭಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು, ನನ್ನ ಶಾಸನಶಾಸ್ತ್ರದ ವಿದ್ಯಾಗುರುಗಳು ಆದಂಥ ಪ್ರೊಫೆಸರ್ ದೇವರಕೊಂಡ ರೆಡ್ಡಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರಾದಂಥ ಡಾಕ್ಟರ್ ಸೀತಾಲಕ್ಷ್ಮೀ ರಾವ್ ಅವರೇ, ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಹಾಗೂ ನನ್ನ ಪರಿಚಯವನ್ನು ಮಾಡಿಕೊಟ್ಟಂಥ ಡಾಕ್ಟರ್ ಸಂಧ್ಯಾ ಅವರೇ, ಹಾಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮಸ್ತ ಪದಾಧಿಕಾರಿಗಳೇ ಹಾಗೂ ವೀಕ್ಷಕರೇ, ಈಗಾಗಲೇ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ದೇವರಕೊಂಡ ರೆಡ್ಡಿಯವರು ಇವತ್ತಿನ ಉಪನ್ಯಾಸ ಇತಿಹಾಸ ಅಕಾಡೆಮಿಯ 50ನೆಯ ಉಪನ್ಯಾಸ ಅನ್ನೋದನ್ನ ಹೇಳಿದ್ರು. ಈ 50ನೆಯ ಉಪನ್ಯಾಸದ ಸಂದರ್ಭದಲ್ಲಿ ನಾನು ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅನೇಕ ಉಪನ್ಯಾಸಗಳನ್ನ ನಾನು ಕೂಡ ಕೇಳಿದ್ದೇನೆ. ಎಲ್ಲರೂ ಕೂಡ ತುಂಬಾ ತಲಸ್ಪರ್ಶಿಯಾದಂಥ ಅಧ್ಯಯನವನ್ನು ಮಾಡಿ, ಕ್ಷೇತ್ರ ಕಾರ್ಯಗಳನ್ನು ಕೂಡ ಮಾಡಿ ತಮ್ಮ ಉಪನ್ಯಾಸವನ್ನ ಇಲ್ಲಿ ಮಂಡಿಸಿರೋದನ್ನ ನಾನು ಮತ್ತೊಮ್ಮೆ ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಇವತ್ತು ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷಕ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅವರ ಒಂದು ಸಾಧನೆಯನ್ನ ಕುರಿತು ನಿಮ್ಮ ಮುಂದೆ ಕೆಲವು ಅಂಶಗಳನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಶ್ರಮವನ್ನೇನು ಪಟ್ಟಿಲ್ಲ ಅಂತ ಮೊದಲಿಗೆ ನಾನು ವಿನೀತವಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ತಿಪ್ಪೇರುದ್ರಸ್ವಾಮಿ ಅವರ ಅಗಾಧವಾದಂಥ ಸಾಹಿತ್ಯ ನಮ್ಮ ಕಣ್ಣು ಮುಂದೆ ಇದೆ. ಅವರ ಜೀವನ ಚರಿತ್ರೆಯ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಕನ್ನಡದ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮ ಮುಂದೆ ಅವರ ಅನಿಸಿಕೆಗಳನ್ನ ಮಂಡಿಸಿದ್ದಾರೆ. ಈ ಎಲ್ಲರ ಅನಿಸಿಕೆಗಳನ್ನ ಕ್ರೋಢೀಕರಿಸಿ ವಿಷಯಕ್ಕೆ ತಕ್ಕ ಹಾಗೆ ಕೆಲವೊಂದು ಮಾತುಗಳನ್ನ ನಿಮ್ಮ ಮುಂದೆ ಮಂಡಿಸುವ ಒಂದು ಮಿತಿ ಒಳಗಡೆ ನಾನು ಮಾತಾಡೋದಕ್ಕೆ ಪ್ರಾರಂಭಿಸ್ತೇನೆ. ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ನನಗೆ ವೈಯಕ್ತಿಕವಾಗಿ ತೀರಾ ಆತ್ಮೀಯರೇನಲ್ಲ. ನಾವು BM ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ಈ ಒಂದು 2 ದಶಕಗಳ ಮುಂಚೆ ಸಹಾಯಕವಾಗಿ ಕೆಲಸ ಮಾಡುವಾಗ BM ಶ್ರೀ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ, ಹಾಗೆ DVG ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕೆಲವು ಸಮಿತಿಗಳಿಗೆ ಸದಸ್ಯರಾಗಿ, ಕೆಲವು ವೇಳೆ ಉಪನ್ಯಾಸಕರಾಗಿ, ಕೆಲವು ವೇಳೆ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಪ್ರೊಫೆಸರ್ ತಿಪ್ಪೇರುದ್ರಸ್ವಾಮಿ ಅವರು ಇದ್ದರು. ಈ ಒಂದು ಅನುಭವದ ಹಿನ್ನೆಲೆಯಲ್ಲಿ, ಹಾಗೆಯೇ ಕನ್ನಡದ ಪ್ರಖ್ಯಾತ ವಿದ್ವಾಂಸರಾದಂಥ ಪ್ರೊಫೆಸರ್ TS ವೆಂಕಣ್ಣಯ್ಯನವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ TS ವೆಂಕಣ್ಣಯ್ಯನವರ ಜನ್ಮಸ್ಥಳವಾದಂಥ ತಳಕು, ಆ ತಳಕು ಮತ್ತೆ ಸುತ್ತಮುತ್ತ ಚಳ್ಳಕೆರೆ ಆ ಭಾಗದಲ್ಲಿ, ಚಿತ್ರದುರ್ಗ, ಅಲ್ಲೆಲ್ಲ BM ಶ್ರೀ ಪ್ರತಿಷ್ಠಾನ ದತ್ತಿ ಉಪನ್ಯಾಸಗಳನ್ನ ನಡೆಸುವಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿತ್ತು. TS ವೆಂಕಣ್ಣಯ್ಯನವರ ಗ್ರಾಮದಲ್ಲಿ ಅವರ ನೆನಪಿಗೆ ಒಂದು ಗ್ರಂಥಾಲಯವನ್ನು ಕೂಡ ಉದ್ಘಾಟನೆ ಮಾಡುವ ಕಾರ್ಯಕ್ರಮ ಇತ್ತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ತಿಪ್ಪೇರುದ್ರಸ್ವಾಮಿ ಅವರು ಮೈಸೂರಿನಿಂದ ತಳಕು ಮತ್ತೆ ಚಳ್ಳಕೆರೆ, ಚಿತ್ರದುರ್ಗ ಈ 3 ಸ್ಥಳಗಳಿಗೆ ಅಲ್ಲಿಂದ ಆಗಮಿಸಿ ನಮ್ಮ ಜೊತೆ ಸುಮಾರು 2 ದಿವಸಗಳ ಕಾಲ ನಮ್ಮ ಜೊತೆ ಇದ್ರು. ಹೀಗಾಗಿ ಆ ಒಂದು ಸಂದರ್ಭದ
ಕೆಲವೊಂದು ಸನ್ನಿವೇಶಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಂತ ನಾನು ಕನ್ನಡದ ಪ್ರತಿಭಾವಂತ ಲೇಖಕರು ಜೊತೆಗೆ ಗುಣದಲ್ಲಿಯೂ ಕೂಡ ಅವರು ಎಷ್ಟು ಮೃದು ಮನಸ್ಸಿನವರು, ಸಹೃದಯರು ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡಿದ್ದೆ. ಈ ಎಲ್ಲ ಒಂದು ಹಿನ್ನೆಲೆಯ ಒಂದು ಮಿತಿಯ ಒಳಗಡೆ ನಾನು ಪ್ರೊಫೆಸರ್ ತಿಪ್ಪೇರುದ್ರಸ್ವಾಮಿ ಅವರ ಒಂದು ಸಾಧನೆಯನ್ನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಹಳ ಮುಖ್ಯವಾಗಿ ತಿಪ್ಪೇರುದ್ರಸ್ವಾಮಿ ಅವರ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಅನ್ನೋ ಪುಸ್ತಕ ಏನಿದೆ ಅದನ್ನ ಕೇಂದ್ರೀಕರಿಸಿ ನಾನು ಮಾತನಾಡುವುದಕ್ಕೂ ಪೂರ್ವದಲ್ಲಿ ಅವರ ಇತರೆ ಕೆಲವು ಕ್ಷೇತ್ರಗಳ ಬಗ್ಗೆಯೂ ಕೂಡ ಮಾತನಾಡಿದ್ರೆ ಅನುಚಿತ ಆಗಲಾರದು ಅಂತ ನಾನು ಭಾವಿಸಿದ್ದೇನೆ. ಕನ್ನಡದ ಸುಪ್ರಸಿದ್ಧ ಲೇಖಕರು, ವಿದ್ವಾಂಸರು ಆಗಿ ಕನ್ನಡವನ್ನ ಕಟ್ಟುವ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಂಡವರಲ್ಲಿ ಪ್ರೊಫೆಸರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಕೂಡ ಒಬ್ಬರು. ಈ ಅಭಿಪ್ರಾಯಕ್ಕೆ ನಾಡಿನ ಎಲ್ಲೆಡೆಯೂ ಕೂಡ ಅವರ ಒಂದು ಮೆಚ್ಚುಗೆ ವ್ಯಕ್ತ ಆಗಿದೆ. ಅವರ ಬಹುಕಾಲದ ಒಡನಾಡಿಯಾಗಿ ಇತ್ತೀಚೆಗೆ ತಾನೇ ನಮ್ಮನ್ನ ಅಗಲಿದಂತ ಡಾಕ್ಟರ್ ರಾಘವ್ ಅವರು ಒಂದು ಮಾತು ಹೇಳ್ತಾರೆ, ಉಡುಪಿನಿಂದಲೂ ವ್ಯಕ್ತಿತ್ವದಿಂದಲೂ ಗಾಂಧಿಯುಗದ ಅಪ್ಪಟ ಪ್ರತಿನಿಧಿ ತಿಪ್ಪೇರುದ್ರಸ್ವಾಮಿ ಅವರು ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಈ ಮಾತು ಮೇಲ್ನೋಟಕ್ಕೆ ಬಹಳ ಸರಳ ಅನ್ಸಿದ್ರು ಕೂಡ ಎಷ್ಟೊಂದು ವಿಚಾರಗಳು ಈ ಮಾತಿನಲ್ಲಿ ಅಡಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ತಿಪ್ಪೇರುದ್ರಸ್ವಾಮಿ ಅವರು ನವೋದಯದ ಕೊನೆಯ ಘಟ್ಟದಲ್ಲಿ, ನವ್ಯ ಕಾವ್ಯದ ಆರಂಭದ ಘಟ್ಟದಲ್ಲಿ ಬಹಳ ಸಕ್ರಿಯವಾಗಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಂಥವರು. ಹೀಗಾಗಿ ಇವರಿಗೆ ಸಹಜವಾಗಿಯೇ ಕನ್ನಡದ ಆರಂಭದ ಮೇರು ವಿದ್ವಾಂಸರಾದಂಥ BM ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ ಅವರು, ತೀನಂ ಶ್ರೀಕಂಠಯ್ಯನವರು, ಹಾಗೆಯೇ TS ವೆಂಕಣ್ಣಯ್ಯನವರು, ಕುವೆಂಪು ಅವರು, ತಿಪ್ಪೇರುದ್ರಸ್ವಾಮಿಯವರ ಮೇಲೆ ಕುವೆಂಪು ಪ್ರಭಾವ ತುಂಬಾ ದಟ್ಟವಾಗಿದೆ. ಅವರ ರಾಮಾಯಣ ದರ್ಶನಂ ಸಮೀಕ್ಷೆಯನ್ನು ನಾವು ಓದಿದಾಗ ಕುವೆಂಪು ಅವರ ಸಾಹಿತ್ಯವನ್ನ ತಿಪ್ಪೇರುದ್ರಸ್ವಾಮಿಯವರು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು, ಅವರ ವೈಚಾರಿಕತೆಗೆ ಎಷ್ಟು ಮಾರು ಹೋಗಿದ್ರು ಅನ್ನೋದು ಗೊತ್ತಾಗ್ತದೆ. ಹೀಗೆ ತಿಪ್ಪೇರುದ್ರಸ್ವಾಮಿ ಅವರ ಆ ಕಾಲಘಟ್ಟದಲ್ಲಿ ಅವರೆಲ್ಲರ ಪ್ರಭಾವ ತಿಪ್ಪೇರುದ್ರಸ್ವಾಮಿಯವರ ಸಾಹಿತ್ಯದ ಮೇಲಷ್ಟೇ ಅಲ್ಲ, ವ್ಯಕ್ತಿತ್ವದ ಮೇಲೆಯೂ ಕೂಡ ದಟ್ಟವಾದಂಥ ಒಂದು ಪ್ರಭಾವ ಬೀರಿತ್ತು. ಯಾಕೆಂದ್ರೆ ಆ ಕಾಲದಲ್ಲಿ ರಾಷ್ಟ್ರೀಯತೆಯ ಒಂದು ಅಂಶ ಮುನ್ನೆಲೆಗೆ ಬಂದಿದ್ದಂಥ ಕಾಲ, ಸಾಹಿತ್ಯವೂ ಕೂಡ ಹೊಸತನವನ್ನ ಪಡಿತಾ ಇದ್ದಂಥ ಕಾಲ. ಆ ಸಂಕ್ರಮಣ ಸ್ಥಿತಿಯಲ್ಲಿ ತಿಪ್ಪೇರುದ್ರಸ್ವಾಮಿಯವರು ತಮ್ಮದೇ ಆದಂಥ ಒಂದು ಮಾರ್ಗವನ್ನ ಆರಿಸ್ಕೊಂಡು ಆ ಕಡೆ ಈ ಕಡೆ ನೋಡದೆ ಆ ಮಾರ್ಗದಲ್ಲೇ ಅತ್ಯಂತ ನಿಷ್ಠೆಯಿಂದ ತಮ್ಮ ದಾರಿಯನ್ನ ಕ್ರಮಿಸೋದನ್ನ ನಾವು ಗಮನಿಸಬಹುದು. ಹೀಗಾಗಿಯೇ ಉಡುಪಿನಿಂದಲೂ ಗಾಂಧಿಯುಗದ ಪ್ರತಿನಿಧಿಯಷ್ಟೇ ಅಲ್ಲ ತಿಪ್ಪೇರುದ್ರಸ್ವಾಮಿಯವರು, ವ್ಯಕ್ತಿತ್ವದಿಂದಲೂ ಕೂಡ ಆ ಗಾಂಧಿಯುಗದ ಅಪ್ಪಟ ಪ್ರತಿನಿಧಿ ಅನ್ನುವಂಥ ಡಾಕ್ಟರ್ ರಾಘವ್ ಅವರ ಮಾತು 100ಕ್ಕೆ 100 ಸತ್ಯವಾದ್ದು ಅಂತ ನಾನು ಅಭಿಪ್ರಾಯವನ್ನ ಪಡ್ತೇನೆ. ಧರ್ಮ ಮತ್ತೆ ಧಾರ್ಮಿಕತೆಯ ಚೌಕಟ್ಟಿನೊಳಗಿದ್ರೂ ಹೇಗೆ ಅದನ್ನ ಮೀರಿ ವ್ಯಾಪಕವಾಗಬಹುದು ಒಬ್ಬ ವಿದ್ವಾಂಸ ಅನ್ನೋದಕ್ಕೆ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅವರ ಬರಹಗಳೇ ನಮ್ಮ ಕಣ್ಣು ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಶರಣರು ಹಾಗೂ ಶರಣರ ಚಿಂತನೆಗಳನ್ನು ವೈಚಾರಿಕ ನೆಲೆಯಲ್ಲಿ, ಶರಣರು ಹಾಗೂ ಶರಣರ ಚಿಂತನೆಗಳನ್ನ ಅವರು ಮರುಮಂಡಿಸಲಿಲ್ಲ, ವೈಚಾರಿಕ ನೆಲೆಯಲ್ಲಿ ಅದನ್ನ ನಿಕಷಕ್ಕೆ ಒಡ್ಡಿ ಜನಪ್ರಿಯತೆಯ ನೆಲೆಯಲ್ಲಿ
ಎರಡೂ ನೆಲೆಗಳಲ್ಲಿ ಅವರು ಪ್ರಚಾರ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಕೆಲವರು ಇದೇ ಅವರ ಮಿತಿ ಅಂತಲೂ ಕೂಡ ಕೆಲವು ವಿಮರ್ಶಕರು ಹೇಳ್ತಾರೆ. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಬಹಳ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆಯನ್ನ ಒಂದು ಸ್ವಲ್ಪ ಈಗ ಗಮನಿಸೋಣ. 1928 ಫೆಬ್ರವರಿ 3ನೇ ತಾರೀಕು ಹೊನ್ನಾಳಿಯಲ್ಲಿ ಜನಿಸಿದಂತ ತಿಪ್ಪೇರುದ್ರಸ್ವಾಮಿಯವರು, ಇವರ ತಂದೆ ಚನ್ನಮಲ್ಲಯ್ಯ, ತಾಯಿ ಬಸಮ್ಮ ಅಂತ ಹೇಳಿ 1945ರಲ್ಲಿ ಪ್ರೌಢಶಾಲೆಯನ್ನ ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿ ಎರಡೂ ಸ್ಥಳಗಳಲ್ಲಿ ಮುಗಿಸಿ 1947ರಲ್ಲಿ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸವನ್ನು ಕೂಡ ಪೂರೈಸ್ತಾರೆ. 1951ರಲ್ಲಿ BA ಆನರ್ಸ್ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪೂರೈಸ್ತಾರೆ. ಆಗ ಇವರಿಗೆ ಆಶ್ರಯ ಕೊಟ್ಟಂತ ಸ್ಥಳ ಸುತ್ತೂರು ಮಠ ಅನ್ನೋದನ್ನ ನಾವು ಮರಿಬಾರದು. ಹೀಗಾಗಿ ಬಾಲ್ಯದಿಂದಲೇ ಇವರಿಗೆ ಶರಣರ ಸಾಹಿತ್ಯ ಮತ್ತೆ ಶರಣರ ತತ್ವ ಮತ್ತೆ ಶರಣರ ಚಿಂತನೆಗಳು ಪ್ರಭಾವ ಬೀರ್ತಾ ಹೋಗಿವೆ ಅನ್ನೋದನ್ನ ನಾವು ಗಮನಿಸಬೇಕು. 1952ರಲ್ಲಿ ಮೈಸೂರು ವಿವಿಯಲ್ಲಿ ಕನ್ನಡ MAಯನ್ನ ಮುಗಿಸಿದಂತ ತಿಪ್ಪೇರುದ್ರಸ್ವಾಮಿಯವರು ಆ ಕಾಲಕ್ಕೆ ಬಂಗಾರದ ಪದಕವನ್ನ ಪಡೆದಂತ ಪ್ರತಿಭಾವಂತರು. 1952ರಲ್ಲಿ ಅದೇ ವರ್ಷ ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ನೇಮಕ ಆಗ್ತಾರೆ. 1959ರಲ್ಲಿ ಮತ್ತೆ ಅವರು ಮೈಸೂರಿಗೆ ವಾಪಸ್ ಬಂದು ಮಹಾರಾಣಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ನೇಮಕ ಆಗ್ತಾರೆ. ಹಾಗೆ 1962ರಲ್ಲಿ ಧಾರವಾಡದಲ್ಲಿ ಇವರು ಸಾಸಾ ಮಾಳವಾಡರ ಮಾರ್ಗದರ್ಶನದಲ್ಲಿ ಶರಣರ ಅನುಭವ ಸಾಹಿತ್ಯ ಅನ್ನೋ ವಿಷಯವನ್ನ ಕುರಿತು ತಮ್ಮ ಸಂಶೋಧನೆಯನ್ನ PhD ಪದವಿಯನ್ನ ಪೂರೈಸ್ತಾರೆ. 1964ರಲ್ಲಿ ಕೆಲವು ತಿಂಗಳು ಬೆಂಗಳೂರಿನ ಸರ್ಕಾರಿ ಕಾಲೇಜು, ಕಲಾ ಕಾಲೇಜು ಮತ್ತೆ ವಿಜ್ಞಾನ ಕಾಲೇಜು ಎರಡರಲ್ಲೂ ಕೆಲವೇ ತಿಂಗಳು ಕಾರ್ಯವನ್ನ ನಿರ್ವಹಿಸಿ ಆ ಸಮಯದಲ್ಲೇ 1964ರಲ್ಲಿ ಮೈಸೂರಿನ ಕನ್ನಡ ವಿಭಾಗಕ್ಕೆ ರೀಡರ್ ಆಗಿ ನೇಮಕ ಆಗ್ತಾರೆ. 1974ರವರೆಗೆ ಸುಮಾರು 10 ವರ್ಷಗಳ ಕಾಲ ಅವರು ರೀಡರ್ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಆನಂತರ 1974ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಭದ್ರಾವತಿಯ BR ಪ್ರಾಜೆಕ್ಟ್ನಲ್ಲಿ ಒಂದು ಸ್ನಾತಕೋತ್ತರ ಅಧ್ಯಯನ ಕೇಂದ್ರವನ್ನು ತೆರೆದಾಗ ಅದಕ್ಕೆ ನಿರ್ದೇಶಕರಾಗಿ ವರ್ಗಾವಣೆ ಆಗ್ತಾರೆ. ಅಲ್ಲಿಯೂ ಕೂಡ ಅವರು 1984ರವರೆಗೆ ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. 84ರಲ್ಲಿ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕನ್ನಡ ವಿಭಾಗಕ್ಕೆ ವಾಪಸ್ ಬಂದು ಅಲ್ಲಿನ ವಿಭಾಗದ ನಿರ್ದೇಶಕರಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಸುಮಾರು 3 ವರ್ಷಗಳ ಕಾಲ 1987ರವರೆಗೆ ಅವರು ವಿಭಾಗದ ನಿರ್ದೇಶಕರಾಗಿ ವಿಶ್ವವಿದ್ಯಾನಿಲಯದ ಅನೇಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. 1985ರಿಂದ 94ರವರೆಗೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದರೆ 1987ರಲ್ಲಿ ಕೆಲವೊಂದು ಕಾರಣಗಳಿಂದ 1987 ನವೆಂಬರ್ 1ರಂದು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತರಾದಂತಹ ತಿಪ್ಪೇರುದ್ರಸ್ವಾಮಿ ಅವರು ಸಂಪೂರ್ಣವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗೋದಕ್ಕೆ ಪ್ರಾರಂಭ ಮಾಡ್ತಾರೆ. 1994ರಲ್ಲಿ ಈ ಮಧ್ಯೆ 89ರಿಂದ 90ರವರೆಗೆ ಮತ್ತೆ 1.5 ವರ್ಷಗಳ ಕಾಲ ತಾವು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಂತ ಮೈಸೂರಿನ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ UGCಯಿಂದ ನೇಮಕ ಆಗಿ ಕೆಲಸವನ್ನ ಮಾಡಿದರೆ ತಮ್ಮ ಅನುಭವವನ್ನ ಅನೇಕ ಕಿರಿಯ ಪ್ರಾಧ್ಯಾಪಕರಿಗೆ ಧಾರೆ ಎರೆದಿದ್ದಾರೆ. 1994 ಅಕ್ಟೋಬರ್ 28ರಂದು ತಿಪ್ಪೇರುದ್ರಸ್ವಾಮಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರ ಈ ಒಂದು ಸುದೀರ್ಘವಾದಂಥ ವೃತ್ತಿ ಜೀವನದಲ್ಲಿ ಸಾಹಿತ್ಯ ಸೇವೆಯಲ್ಲಿ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿವೆ.
ಅದರಲ್ಲಿ ಕೆಲವೊಂದು ಹೇಳೋದೇ ಆದ್ರೆ 1960ರಲ್ಲಿ ಇವರು ಪ್ರಕಟಿಸಿದಂತ ಪರಿಪೂರ್ಣದೆಡೆಗೆ ಅನ್ನೋ ಒಂದು ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. 1969ರಲ್ಲಿ ಇವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥ ಒಂದು ಮಹತ್ವವಾದ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ದೊರಕಿದೆ. 1986ರಲ್ಲಿ ಅಕಾಡೆಮಿಯ ಸಾಧಕರು ಗೌರವ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. 1988ರಲ್ಲಿ ಇವರಿಗೆ ಇವರ ಶಿಷ್ಯರು ಅಭಿಮಾನಿಗಳೆಲ್ಲ ಸೇರಿ ಶಿವಚಿಂತನ ಅನ್ನುವಂಥ ಒಂದು ಅತ್ಯಂತ ಅಮೂಲ್ಯವಾದಂಥ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸಿದ್ದಾರೆ. 1989ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮ್ಮೇಳನ ನಂಜನಗೂಡಲ್ಲಿ ನಡೆದಾಗ ಅದಕ್ಕೆ ಅಧ್ಯಕ್ಷರಾಗಿಯೂ ಕೂಡ ಇವರು ತಮ್ಮ ಕಾರ್ಯವನ್ನ ಸಲ್ಲಿಸಿದ್ದಾರೆ. 1992ರಲ್ಲಿ ಮತ್ತೆ ಹೊನ್ನಾಳಿ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ನೇಮಕ ಆಗಿದ್ರು. ಅದೇ ವರ್ಷವೇ ಒಂದು 6 ತಿಂಗಳು ನಂತರವೇ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಇದರ ಜೊತೆಗೆ 10 ಮಠಗಳು ಸಂಘ ಸಂಸ್ಥೆಗಳಿಂದ ಅತ್ಯುತ್ತಮವಾದಂಥ ಪ್ರಶಸ್ತಿಗಳನ್ನು ಕೂಡ ಇವರು ಸ್ವೀಕರಿಸಿದ್ದಾರೆ. ಇವರ ಒಟ್ಟು ಕೃತಿಗಳು 81 ಕೃತಿಗಳಿಗಿಂತಲೂ ಮಿಗಿಲಾಗಿ ಇವರು ನಾನಾ ಕ್ಷೇತ್ರದಲ್ಲಿ ಕೃತಿ ವ್ಯವಸಾಯವನ್ನ ಇವರು ಮಾಡಿರೋದನ್ನ ನಾವು ಗಮನಿಸಬಹುದು. ಇಷ್ಟೇ ಅಲ್ಲದಿರ ಪ್ರಧಾನ ಸಂಪಾದಕರು ಮತ್ತೆ ಸಂಪಾದಕರಾಗಿಯೂ ಕೂಡ ಸುಮಾರು 74 ಕೃತಿಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಹೀಗಾಗಿ ಇವರ ಇಡೀ ವಾಂಗ್ಮಯವನ್ನ ನಾವು ಮುಂದೆ ಹರಡಿಕೊಂಡ್ರೆ ಅನೇಕ ಪ್ರಕಾರಗಳನ್ನಾಗಿ ಅವುಗಳನ್ನು ನಾವು ವಿಂಗಡಿಸಬಹುದು. ಅದರಲ್ಲಿ ಕಾದಂಬರಿಕಾರರಾಗಿ, ನಾಟಕಕಾರರಾಗಿ, ಸಣ್ಣ ಕಥೆಗಾರರಾಗಿ, ಕವಿಗಳಾಗಿ, ಚಿಂತಕರಾಗಿ, ಸಂಶೋಧಕರಾಗಿ, ಕಾವ್ಯಮೀಮಾಂಸಕರಾಗಿ, ವ್ಯಾಖ್ಯಾನಕಾರರಾಗಿ, ವಿಮರ್ಶಾಕಾರರಾಗಿ, ಅನುವಾದಕಾರರಾಗಿ, ಹಾಗೆಯೇ ಜೀವನ ಚರಿತ್ರೆಕಾರರು ಆಗಿ, ಅಷ್ಟೇ ಅಲ್ಲದೆ ಶಿಶು ಸಾಹಿತ್ಯವನ್ನು ಕೂಡ ಇವರು ರಚಿಸಿದ್ದಾರೆ. ಇದರ ಜೊತೆಗೆ ಅನೇಕ ಅಪ್ರಕಟಿತ ಪ್ರಾಚೀನ ಕೃತಿಗಳನ್ನ ಸಂಪಾದನೆ ಮಾಡಿಯೂ ಕೂಡ ನಮಗೆ ಕೊಟ್ಟಿದ್ದಾರೆ. ನಾನು ಕೆಲವು ಮುಖ್ಯವಾದಂಥ ಪ್ರಕಾರಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಮಂಡಿಸಿದ್ದೇನೆ, ಸಮಯದ ಅಭಾವ ಇದೆ ಅಂತ ಹೇಳಿ. ಹೀಗಾಗಿ ಈ ರೀತಿ ಒಂದು ಮಾದರಿ ವ್ಯಕ್ತಿತ್ವವನ್ನ ಹೊಂದಿದ್ದಂಥ ತಿಪ್ಪೇರುದ್ರಸ್ವಾಮಿ ಅವರು ತಮ್ಮ ಬದುಕನ್ನೇ ಒಂದು ತೆರೆದ ಪುಸ್ತಕವನ್ನಾಗಿ ತೆರೆದಿಟ್ಟಂಥವರು ಸಹೃದಯರ ಮುಂದೆ. ಸಂಸಾರದಲ್ಲಿ ಏಳು ಬೀಳುಗಳು ಘಟಿಸಿದ್ರು ಕೂಡ ಇದು ಎಲ್ಲರ ಬದುಕಿನಲ್ಲೂ ಬರುವಂಥದ್ದೇ. ಆದರೆ ಅದಕ್ಕೆ ಧೃತಿಗೆಡದೆ, ಕರ್ತವ್ಯ ವಿಮುಖರಾಗದೆ, ಉತ್ಸಾಹ ಕುಂದದೆ, ಮೊದಲಿನ ಉತ್ಸಾಹದಿಂದಲೇ ಸಾಹಿತ್ಯ ಸೇವೆಯನ್ನ ಮಾಡಿರೋದನ್ನ ನಾವು ಅವರ ಕೃತಿಗಳ ಒಂದು ಪ್ರಕಟಣೆಯ ಇತಿಹಾಸವನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ. ಇವರ ಸಾಹಿತ್ಯ ಕೃತಿಗಳನ್ನ ಅಧ್ಯಯನದ ದೃಷ್ಟಿಯಿಂದ ನಾನು ಇವತ್ತು ಬಹಳ ಪ್ರಮುಖವಾಗಿ ಸಾಕಷ್ಟು ವಿಭಾಗಗಳನ್ನಾಗಿ ಮಾಡ್ಬೋದು, ಆಗಲೇ ಹೇಳಿದಾಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ 3 ಭಾಗಗಳನ್ನಾಗಿ ಮಾಡಿಕೊಂಡು ಅದರ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ತಿಪ್ಪೇರುದ್ರಸ್ವಾಮಿಯವರು ತುಂಬಾ ಜನಪ್ರಿಯವಾಗಿದ್ದು ಶರಣರ ಬದುಕನ್ನ ಕಾದಂಬರಿಗಳ ಮೂಲಕ ತಲುಪಿಸುವ ಒಂದು ಪ್ರಯತ್ನದಿಂದ. ಹೀಗಾಗಿಯೇ ತಿಪ್ಪೇರುದ್ರಸ್ವಾಮಿಯವರು ಮೊದಲಿಗೆ ನಾವು ಅವರ ಕಾದಂಬರಿಗಳು ಅಂತ ಹೇಳಿ ಒಂದು ಭಾಗವನ್ನ ಮಾಡಬಹುದು. ಹಾಗೆಯೇ ಕಾವ್ಯಮೀಮಾಂಸೆ ಮತ್ತೆ ಸಾಹಿತ್ಯ ವಿಮರ್ಶೆ ಕೃತಿಗಳು ಅಂತ ಹೇಳಿ 2ನೇ ಭಾಗವನ್ನ ಮಾಡಬಹುದು. ಹಾಗೆ ಬಹಳ ಮುಖ್ಯವಾಗಿ 3ನೇ ಭಾಗ ಸಂಶೋಧನಾ ಕೃತಿಗಳು ಅಂತ ಹೇಳಿಯೂ ಕೂಡ 3ನೇ ಭಾಗವನ್ನ ನಾವು ಮಾಡಬಹುದು. ಬಹಳ ಪ್ರಮುಖವಾಗಿ ನಾನು ಈ 3 ಭಾಗಗಳನ್ನ ಮಾಡ್ಕೊಂಡಿದ್ದೀನಿ.
ಅಧ್ಯಯನದ ದೃಷ್ಟಿಯಿಂದ ಇನ್ನೂ ಅನೇಕ 10 ಭಾಗಗಳನ್ನು ನಾವು ಮಾಡ್ಕೋಬಹುದು. ಇವರು 1959ರಿಂದ 1993ರವರೆಗೆ ತಮ್ಮ ಅಂತ್ಯಕಾಲದ ಪೂರ್ವ ವರ್ಷದವರೆಗೆ 11 ಕಾದಂಬರಿಗಳನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಈ ಕಾದಂಬರಿಗಳನ್ನ ನಾವು 3 ಭಾಗಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದು ಚಾರಿತ್ರಿಕ ವಸ್ತುವನ್ನ, ಬಹಳ ಮುಖ್ಯವಾಗಿ ಕರ್ನಾಟಕವನ್ನ ಆಳಿದಂತ ಜನಪ್ರಿಯ ಚಕ್ರವರ್ತಿಗಳನ್ನ ನಾಯಕರನ್ನಾಗಿ ಇಟ್ಕೊಂಡು ಕಾದಂಬರಿಗಳನ್ನ ರಚನೆ ಮಾಡಿರೋದು. ಎರಡನೆಯದ್ದು 12ನೇ ಶತಮಾನದ ಶರಣರ ಬದುಕು, ಅವರ ತತ್ವವನ್ನ ಮುಖ್ಯವಾಗಿ ಇಟ್ಕೊಂಡು ಸಾಹಿತ್ಯವನ್ನ ರಚನೆ ಮಾಡಿದ್ದು ಕಾದಂಬರಿಗಳನ್ನ. 12ನೇ ಶತಮಾನದಿಂದ 17ನೇ ಶತಮಾನದವರೆಗೂ ತಮ್ಮ ವಸ್ತುವಿನ ವ್ಯಾಪ್ತಿಯನ್ನ ಅವರು ಹಿಗ್ಗಿಲಿಸ್ಕೊಂಡಿದ್ದಾರೆ. ಬಸವಣ್ಣನಿಂದ ಮೊದಲುಗೊಂಡು ನಿಜಗುಣ ಶಿವಯೋಗಿಗಳವರೆಗೂ ಅವರು ವಸ್ತುವನ್ನ ಇಟ್ಟುಕೊಂಡು ಕಾದಂಬರಿಗಳ ರಚನೆ ಮಾಡಿರೋದನ್ನ ಅವರ 11 ಕಾದಂಬರಿಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ಈ ಶರಣರನ್ನ ವಸ್ತುವನ್ನಾಗಿ ಇಟ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬಸವಣ್ಣ, ಸಿದ್ದರಾಮ, ಚನ್ನಬಸವ, ನಿಜಗುಣ ಶಿವಯೋಗಿಗಳು, ಷಣ್ಮುಖ ಶಿವಯೋಗಿಗಳು, ಹಾಗೆಯೇ ಶರಣ ಬಸವರನ್ನ ಕುರಿತು ಇವರು ಕಾದಂಬರಿಗಳನ್ನ ರಚಿಸಿದ್ದಾರೆ. ಮೂರನೇದಾಗಿ ಪ್ರಾಚೀನ ಕವಿಗಳನ್ನು ಕೂಡ ವಸ್ತುವನ್ನಾಗಿಟ್ಟುಕೊಂಡು ಒಂದು ಕಾದಂಬರಿಯನ್ನ ರಚಿಸಿದ್ದಾರೆ. ಅದು ವಚನ ವಿರೂಪಾಕ್ಷ ಅನ್ನುವಂಥ ಕಾದಂಬರಿ. 12ನೇ ಶತಮಾನದ ಹರಿಹರ ಮತ್ತೆ ರಾಘವಾಂಕರನ್ನ, 12-13ನೇ ಶತಮಾನದ ಹರಿಹರ ರಾಘವಾಂಕರನ್ನ ಕಾವ್ಯದ ನಾಯಕರನ್ನಾಗಿ ಇಟ್ಕೊಂಡು ಒಂದು ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ತಿಪ್ಪೇರುದ್ರಸ್ವಾಮಿಯವರು ಕರ್ನಾಟಕದ ಪ್ರಸಿದ್ಧ 2 ಚಕ್ರವರ್ತಿಗಳನ್ನ ಕುರಿತಂತೆ, ಅದರಲ್ಲಿ 7ನೇ ಶತಮಾನದ ಆರಂಭದ ಭಾಗದಲ್ಲಿದ್ದಂಥ ಚಾಲುಕ್ಯರ ಬಹಳ ಪ್ರಸಿದ್ಧ ಅರಸ ಇಮ್ಮಡಿ ಪುಲಿಕೇಶಿಯನ್ನ ಕುರಿತು, ಹಾಗೆಯೇ 15ನೇ ಶತಮಾನದ ಆರಂಭದ ಭಾಗದಲ್ಲಿದ್ದಂಥ ವಿಜಯನಗರದ ಪ್ರಸಿದ್ಧ ದೊರೆ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯನನ್ನ ಕುರಿತಂತೆ ಅವರು ರಚನೆ ಮಾಡಿರುವಂತ ವಿಜಯ ಕಲ್ಯಾಣ ಅನ್ನುವಂಥ ಕೃತಿ, ಇಮ್ಮಡಿ ಪುಲಿಕೇಶಿಯನ್ನ ಕುರಿತಂತೆ ಸತ್ಯಾಶ್ರಯ ಸಾಮ್ರಾಜ್ಯ ಅನ್ನೋ ಕೃತಿಯನ್ನ ಅವರು 1961ರಲ್ಲಿ ಸತ್ಯಾಶ್ರಯ ಸಾಮ್ರಾಜ್ಯ ಅನ್ನೋ ಕೃತಿಯನ್ನ, ಹಾಗೆಯೇ 1969ರಲ್ಲಿ ವಿಜಯ ಕಲ್ಯಾಣ ಅನ್ನುವಂಥ 2 ಚಕ್ರವರ್ತಿಗಳನ್ನ ವಸ್ತುವಾಗುಳ್ಳಂತ ಕಾದಂಬರಿಗಳನ್ನ ರಚಿಸಿ ನಮಗೆ ಕೊಟ್ಟಿದ್ದಾರೆ. ಇನ್ನ ಶರಣರ ವಸ್ತುವನ್ನ ಇಟ್ಕೊಂಡಂತೆ ಅಲ್ಲಮಪ್ರಭುವನ್ನ ನಾಯಕನನ್ನಾಗಿ ಇಟ್ಕೊಂಡು 1959ರಲ್ಲಿ, ಇದು ಅವರ ಮೊದಲ ಕಾದಂಬರಿ, ಪರಿಪೂರ್ಣದೆಡೆಗೆ ಅನ್ನುವಂಥ ಒಂದು ಕಾದಂಬರಿಯನ್ನು ರಚಿಸಿಕೊಟ್ಟಿದ್ದಾರೆ. ಅವರ ಮೊದಲ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದನ್ನ ನಾವು ಇಲ್ಲಿ ಮತ್ತೆ ಜ್ಞಾಪಿಸ್ಕೋಬೇಕಾಗತ್ತೆ. ಹಾಗೆ ಅಕ್ಕಮಹಾದೇವಿಯನ್ನ ನಾಯಕಿಯನ್ನಾಗಿಟ್ಕೊಂಡು ಕದಳಿಯ ಕರ್ಪೂರ ಅನ್ನುವಂಥ ಬಹಳ ಪ್ರಸಿದ್ಧವಾದಂಥ ಒಂದು ಕಾದಂಬರಿಯನ್ನ ರಚಿಸಿದ್ದಾರೆ. ಹಾಗೆಯೇ ಬಸವಣ್ಣನನ್ನ ಕೇಂದ್ರ ವಸ್ತುವನ್ನಾಗಿಟ್ಕೊಂಡು ಕರ್ತಾರನ ಕಮ್ಮಟ, ತಿಪ್ಪೇರುದ್ರಸ್ವಾಮಿ ಅವರಿಗೆ ಅತಿ ಹೆಚ್ಚು ಜನಪ್ರಿಯತೆಯನ್ನ ತಂದುಕೊಟ್ಟಂತ ಸೃಜನಶೀಲ ಸಾಹಿತ್ಯ ಕೃತಿಗಳಲ್ಲಿ ಕರ್ತಾರನ ಕಮ್ಮಟ ಬಹಳ ಪ್ರಮುಖವಾದ್ದು. ಸೃಜನೇತರ ಅಥವಾ ಸಂಶೋಧನೆಯ ಸಾಹಿತ್ಯ ಕೃತಿಗಳಲ್ಲಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಬಹಳ ಮುಖ್ಯವಾದ್ದು. ಚಿಂತನಾತ್ಮಕ ವೈಚಾರಿಕ ಕೃತಿಗಳ ಪಟ್ಟಿಯಲ್ಲಿ ವಚನಕಾರರು ಮತ್ತೆ ವೈಚಾರಿಕತೆ ಅನ್ನೋ ಕೃತಿ ಏನಿದೆ ಅದು ಬಹಳ ಪ್ರಸಿದ್ಧಿಯನ್ನ ಅವರಿಗೆ ತಂದುಕೊಡ್ತು. ಕಾವ್ಯ ಮೀಮಾಂಸೆಗಳನ್ನ ಆಧರಿಸಿದಂಥ ಕೃತಿಗಳಲ್ಲಿ
ತೌಲನಿಕ ಕಾವ್ಯ ಮೀಮಾಂಸೆ ಅನ್ನೋ ಕೃತಿ ಅವರಿಗೆ ತುಂಬಾ ಪ್ರಸಿದ್ಧಿಯನ್ನ ತಂದುಕೊಡ್ತು. ಇನ್ನ ವಿಮರ್ಶೆಗೆ ಸಂಬಂಧಪಟ್ಟದಲ್ಲಿ ಕುವೆಂಪು ಅವರ ನಾಟಕಗಳು ಹಾಗೆಯೇ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಅನ್ನೋ ಕೃತಿ ಅವರಿಗೆ ಅತ್ಯಂತ ಮನ್ನಣೆಯನ್ನ ತಂದುಕೊಟ್ಟಂತ ಕೃತಿಗಳು ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಹೀಗಾಗಿ ಬಸವಣ್ಣನನ್ನ ಕುರಿತು 1972ರಲ್ಲಿ ಕರ್ತಾರನ ಕಮ್ಮಟ ಅನ್ನೋ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಹಾಗೆಯೇ ಮತ್ತೊಬ್ಬ ವೈಚಾರಿಕ ಹಿನ್ನೆಲೆಯ ವಚನಕಾರ ಸಿದ್ದರಾಮನನ್ನ ಕುರಿತಂತೆ ನೆರಳಾಚೆಯ ಬೆಳಗು ಅನ್ನುವಂತ ಒಂದು ಕಾದಂಬರಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇನ್ನ ಷಣ್ಮುಖ ಶಿವಯೋಗಿ ಇವರು ಕೂಡ ಮಹಾ ದೊಡ್ಡ ಸಾಧಕರು. ಅವರನ್ನ ಆಧರಿಸಿ ಜಡದಲ್ಲಿ ಜಂಗಮ ಅನ್ನುವಂತ ಒಂದು ಕಾದಂಬರಿಯನ್ನ, ಚನ್ನಬಸವಣ್ಣನವರನ್ನ ಆಧರಿಸಿ ಅಳಿವಿನಿಂದ ಉಳಿವಿಗೆ ಅನ್ನುವಂಥ ಕಾದಂಬರಿಯನ್ನ, ಹಾಗೆಯೇ ಗುಲ್ಬರ್ಗ ಪರಿಸರದಲ್ಲಿ ತುಂಬಾ ಜನಪ್ರಿಯವಾದಂಥ ಶರಣಬಸವೇಶ್ವರರನ್ನ ಕುರಿತು ಚಿತ್ತಲೋಕದ ಚಿದ್ ಬೆಳಗು ಅನ್ನುವಂಥ ಕಾದಂಬರಿಯನ್ನ, ಇಷ್ಟು ಒಟ್ಟು 11 ಕಾದಂಬರಿಯನ್ನ ಇವರು ಎಲ್ಲವೂ ಕೂಡ ತಮ್ಮ ಸಮಕಾಲೀನ ವಸ್ತುವಿಗಿಂತ ಭಿನ್ನವಾಗಿ ಪ್ರಾಚೀನ ವಸ್ತುಗಳನ್ನೇ, ಅದರಲ್ಲೂ ಹೆಚ್ಚಾಗಿ ಆದರ್ಶ ಪುರುಷರು ಅಥವಾ ಪುಣ್ಯ ಪುರುಷರು ಅಥವಾ ಸಮಾಜ ಸುಧಾರಕರು ಅಥವಾ ಧರ್ಮ ಸುಧಾರಕರು ಅನ್ನುವಂಥ ಕೀರ್ತಿಯನ್ನ ಪಡೆದಿದ್ದವರನ್ನೇ ನಾಯಕರನ್ನಾಗಿ ಇಟ್ಟುಕೊಂಡು ಕಾದಂಬರಿಯನ್ನ ರಚಿಸಿರೋದನ್ನ ನಾವು ಇಲ್ಲಿ ಗಮನಿಸಬೇಕು. ಇವರ ಸಾಮಾಜಿಕ ಕಾದಂಬರಿಗಳು ಕೂಡ ರಚನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಕೆಲವೊಂದು ಸಾಕ್ಷಿಗಳು ದೊರಕಿವೆ. 2 ಸಾಮಾಜಿಕ ಕಾದಂಬರಿಗಳನ್ನ ರಚನೆ ಮಾಡಿ ಆರಂಭದ ಕೆಲವು ಪುಟಗಳನ್ನ ರಚಿಸಿ ಹಾಗೆಯೇ ಅದನ್ನ ನಿಲ್ಲಿಸಿರೋದನ್ನು ಕೂಡ ನಾವು ಗಮನಿಸಬಹುದು. ಅವರ ಪುತ್ರಿಯರಾದಂಥ ಡಾಕ್ಟರ್ ಶೈಲಜಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆ ದಾಖಲನ್ನ ಮಾಡಿದ್ದಾರೆ. ನೋಡಿ, ಈ ಇಡೀ ಕಾದಂಬರಿಗಳನ್ನ ಚರಿತ್ರೆ ಮತ್ತು ಕಲ್ಪನೆಗಳ ಒಂದು ಅಪೂರ್ವ ಸಂಗಮವನ್ನ ಈ ಕಾದಂಬರಿಗಳಲ್ಲಿ ಅವರು ಸಾಧಿಸಿರೋದನ್ನ ನಾವು ಗಮನಿಸಬಹುದು. ಚಾರಿತ್ರಿಕ ವಸ್ತುವನ್ನ ಇಟ್ಕೊಂಡು ಕಾದಂಬರಿಯನ್ನ ರಚಿಸೋದು ಬಹಳ ಕಷ್ಟವಾದ್ದು. ಇದರಲ್ಲಿ ಅನೇಕ ಜನ ಯಶಸ್ವಿಯನ್ನು ಕಂಡಿದ್ದಾರೆ, ಅನೇಕ ಜನ ವಿಫಲರಾಗಿಯೂ ಕೂಡ ಆಗಿದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂದ್ರೆ, ಚರಿತ್ರೆಯನ್ನ ಆಧರಿಸಿ ಕಾದಂಬರಿಯನ್ನ ರಚನೆ ಮಾಡೋದಕ್ಕೆ ಹೊರಟಾಗ ಬಹಳ ಪ್ರಮುಖವಾಗಿ ದಾಖಲೆಗಳನ್ನ ಸಂಗ್ರಹಿಸುವುದು, ಕ್ಷೇತ್ರ ಕಾರ್ಯವನ್ನ ಮಾಡುವುದು ಒಳಗೊಂಡಂತೆ ಒಬ್ಬ ಸಂಶೋಧಕನ ಮನಸ್ಸು ಇರಬೇಕಾಗ್ತದೆ. ಇಲ್ಲ ಅಂದ್ರೆ ಚರಿತ್ರೆಗೆ ಅಪಚಾರ ಮಾಡಿರುವ ಒಂದು ಮಾತನ್ನ ಕೇಳಬೇಕಾಗ್ತದೆ. ಸಾಕಷ್ಟು ಜನ ಹೀಗೆ ಅನುಭವಿಸಿದ್ದಾರೆ. ಹಠ ಮಾಡಿ ಚರಿತ್ರೆಯ ವಿಷಯವನ್ನ ಕಾದಂಬರಿಯ ವಸ್ತುವನ್ನಾಗಿ ಇಟ್ಕೊಂಡು ಕೊನೆಗೆ ಅನೇಕ ವಿಚಾರಗಳಲ್ಲಿ ಮೌನವಾಗಿರುವ ಉದಾಹರಣೆಗಳು ಕೂಡ ನಾವು ಕನ್ನಡ ಕಾದಂಬರಿಗಳನ್ನ ಚಾರಿತ್ರಿಕ ಕಾದಂಬರಿಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಯಾಕೆ ಅಂದ್ರೆ ಚರಿತ್ರೆಯಲ್ಲಿ ಅನೇಕ ಘಟನೆಗಳ ಕೊಂಡಿ ತಪ್ಪಿ ಹೋಗಿರ್ತದೆ. ಆ ಕೊಂಡಿಗಳನ್ನು ನಾವು ಬೆಸಿಬೇಕು ಅಂದ್ರೆ ಶಾಸನಗಳಾಗ್ಬೋದು, ಐತಿಹ್ಯಗಳಾಗ್ಬೋದು, ಕಾವ್ಯಗಳಾಗ್ಬೋದು, ಜನಪದ ವಿಚಾರಗಳಾಗ್ಬೋದು, ಈ ಎಲ್ಲವನ್ನ ನಾವು ಒಂದು ಕಡೆಗೆ ಕ್ರೋಢೀಕರಿಸಿ ತಾಳ್ಮೆಯಿಂದ ಅದನ್ನ ವಿಶ್ಲೇಷಣೆ ಮಾಡಿ ಬಳಸಿಕೊಳ್ಳುವ ಹಂತದಲ್ಲಿ ಒಬ್ಬ ನಿಜವಾದ ಸಂಶೋಧಕನ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಬಹಳ ತಾಳ್ಮೆಯನ್ನ ಬೇಡುತ್ತದೆ. ಹೀಗಾಗಿ ನೋಡಿ, ತಿಪ್ಪೇರುದ್ರಸ್ವಾಮಿಯವರು ಶರಣರನ್ನ ಕುರಿತು, ವಚನಕಾರರನ್ನ ಕುರಿತು ಏನು ಕೃತಿಗಳನ್ನ ರಚಿಸುವಂತ ಸಂದರ್ಭದಲ್ಲಿ ಏನು ಅವರು ಮಾಹಿತಿಯನ್ನ ಸಂಗ್ರಹಿಸುವ ಸಲುವಾಗಿ ಕ್ಷೇತ್ರ ಕಾರ್ಯಗಳನ್ನ ಮಾಡಿದ್ರು, ಸ್ಥಳ ಪುರಾಣಗಳನ್ನ ಸಂಗ್ರಹಿಸಿದ್ರು,
ಬೇರೆ ಬೇರೆ ವಿಚಾರಗಳಲ್ಲಿ ಮಾಹಿತಿಗಳನ್ನು ಏನು ಪಡೆದಿದ್ರು, ಆ ಎಲ್ಲದರ ಪರಿಣಾಮದಿಂದ ಮತ್ತೆ ಪ್ರಭಾವದಿಂದಲೇ ಅವರು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥ ಅತ್ಯದ್ಭುತವಾದಂಥ ಒಂದು ಕೃತಿಯನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು. ಅವರಲ್ಲಿ ಸಂಶೋಧನಾತ್ಮಕ ಗುಣ ಇಲ್ಲ ಅಂದಿದ್ರೆ ಆ ರೀತಿಯ ಕೃತಿಯನ್ನ ಅವರು ರಚಿಸೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಶರಣರ ನಿಜ ಜೀವನವನ್ನ ಅರಿಯೋದಕ್ಕೆ ನಮಗೆ ಮಾಹಿತಿಗಳ ಕೊರತೆ ಇದೆ ಅನ್ನೋದನ್ನ ನಾವು ಇಲ್ಲಿ ಜ್ಞಾಪಿಸ್ಕೋಬೇಕು. ಎಷ್ಟೋ ವಚನಕಾರರ ಅಂಕಿತಗಳು ಸಿಗುತ್ತೆ, ವಚನಗಳು ಸಿಗುತ್ತವೆ, ಆದರೆ ಅವರ ಜೀವನ ವಿವರಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚು ಮಾಹಿತಿಗಳೇ ಸಿಗೋದಿಲ್ಲ. ಸಿಕ್ಕಿರುವ ಕೆಲವು ಮಾಹಿತಿಗಳಲ್ಲೂ ಕೂಡ ಗೊಂದಲಗಳಿವೆ, ಅನೇಕ ಗೊಂದಲಗಳು. ಕಾಲದಿಂದ ಕಾಲಕ್ಕೆ ಗೊಂದಲಗಳನ್ನು ಪರಿಹರಿಸುವ ಪ್ರಯತ್ನವನ್ನ ಅನೇಕ ಸಂಶೋಧಕರು, ಲೇಖಕರು ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಸರಿಯಾದ ಆಧಾರಗಳಿಲ್ಲದ ವಸ್ತುವನ್ನ ಇಟ್ಟುಕೊಂಡು, ಅದರಲ್ಲೂ ಚಾರಿತ್ರಿಕ ವಸ್ತುವನ್ನ ಇಟ್ಟುಕೊಂಡು, ಚಾರಿತ್ರಿಕ ವ್ಯಕ್ತಿಗಳನ್ನ ಇಟ್ಟುಕೊಂಡು ಕಾದಂಬರಿಗಳನ್ನ ಬರೆಯೋದು ಅಂದ್ರೆ ಒಂದು ವಿಧದಲ್ಲಿ ಹುತ್ತದಲ್ಲಿ ಕೈ ಹಾಕಿದಂತ ಅನುಭವವೇ. ಆದರೂ ಅಂತ ಕೆಲಸವನ್ನ ಮಾಡಿ ತಿಪ್ಪೇರುದ್ರಸ್ವಾಮಿಯವರು ತುಂಬಾ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನ ನಾವು ಮರಿಬಾರದು. ಬಸವಣ್ಣನವರ ಅಥವಾ ಶರಣರ ವಚನಗಳು ಎಷ್ಟು ಜನಪ್ರಿಯವಾಗಿವೆಯೋ ಅಷ್ಟೇ ಜನಪ್ರಿಯ ಇವರ ಕಾದಂಬರಿಗಳು ಕೂಡ ಜನಪ್ರಿಯತೆಯನ್ನ ಪಡೆದಿವೆ ಅಂದ್ರೆ ತಪ್ಪಾಗಲಾರದು. ಪರಿಪೂರ್ಣದೆಡೆಗೆ ಕಾದಂಬರಿಯಲ್ಲಿ ಅಲ್ಲಮಪ್ರಭುವಿನ ವಚನಗಳನ್ನ ಬಹಳ ಮುಖ್ಯವಾಗಿ ಅವಲಂಬಿಸಿ, ಹಾಗೆಯೇ ಅಲ್ಲಮಪ್ರಭುವನ್ನ ಕುರಿತಂತೆ ಇತರ ಸಮಕಾಲೀನ ವಚನಕಾರರು, ಜೊತೆಗೆ ಆನಂತರದ ಕವಿಗಳು ಚಾಮರಸ ಆಗಿರ್ಬೋದು, ಸಿದ್ದನಂಜೇಶ ಆಗಿರ್ಬೋದು, ಗುಬ್ಬಿ ಮಲ್ಲಣಾರ್ಯ ಆಗಿರ್ಬೋದು, ಆನಂತರದ ಅನೇಕ ಕವಿಗಳು ಏನು ಅಲ್ಲಮಪ್ರಭುವನ್ನ ಶೂನ್ಯ ಸಂಪಾದನೆಗಳಾಗಿರ್ಬೋದು, ಇಲ್ಲಿ ಬರುವಂತ ಅಲ್ಲಮಪ್ರಭುವಿನ ವ್ಯಕ್ತಿತ್ವದ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಪರಿಪೂರ್ಣದೆಡೆಗೆ ಕಾದಂಬರಿಯನ್ನ ಅವರು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇಡೀ ಕಾದಂಬರಿಯನ್ನ ನಾವು ಓದ್ತಾ ಹೋದಾಗೆಲ್ಲ ಅಲ್ಲಮಪ್ರಭುವಿನ ಬಗ್ಗೆ ಎಷ್ಟೊಂದು ಮಾಹಿತಿಗಳನ್ನ ಇವರು ಸಂಗ್ರಹಿಸಿದ್ದಾರೆ. ವಚನಕಾರರಲ್ಲಿಯೇ ಅಲ್ಲಮಪ್ರಭು ಬೆಂಕಿ ಅಂತವನು. ಅವನ ವಚನಗಳನ್ನ, ಅನೇಕ ವಚನಗಳನ್ನ ಸುಲಭನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾನಸಿಕ ಸ್ಥಿತಿ ಬೇಕಾಗ್ತದೆ ನಮಗೆ ಆ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂಥದ್ರಲ್ಲಿ ತಿಪ್ಪೇರುದ್ರಸ್ವಾಮಿಯವರು ಸಮಕಾಲೀನ ಎಲ್ಲ ಗ್ರಂಥಗಳಿಂದ ಆಕರಗಳನ್ನು ಸಂಗ್ರಹಿಸಿ ಅಲ್ಲಮಪ್ರಭುವಿನ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನ ನಮಗೆ ಕಟ್ಟಿಕೊಡುವ ಮೂಲಕ, ಶೂನ್ಯದಿಂದ ಹೇಗೆ ಪರಿಪೂರ್ಣದೆಡೆಗೆ ಅವನು ಸಾಗ್ತಾನೆ ಅಲ್ಲಮಪ್ರಭು, ಹಾಗೆ ಸಾಗುವಾಗ ಹೇಗೆ ಬೆಳಕನ್ನ ಬೀರ್ತಾ ಹೋಗ್ತಾನೆ ಅವನು, ಬೇರೆಯವರಿಗೆ ಹೇಗೆ ಬೆಳಕಿನ ದಾರಿಯನ್ನ ತೋರಿಸಿದಾನೆ ಅನ್ನೋದನ್ನ ಪರಿಪೂರ್ಣದೆಡೆಗೆ ಆ ಕಾದಂಬರಿಯಲ್ಲಿ ತುಂಬಾ ಸಹಜ ರೀತಿಯಲ್ಲಿ ನಮ್ಮ ಮುಂದೆ ಮಂಡಿಸ್ತಾ ಹೋಗಿದ್ದಾರೆ. ಹೀಗಾಗಿಯೇ ಆ ಪರಿಪೂರ್ಣದೆಡೆಗೆ ಕಾದಂಬರಿಯನ್ನು ನಾವು ಓದಿ ಅಲ್ಲಮಪ್ರಭುವಿನ ವಚನಗಳನ್ನು ನೇರವಾಗಿ ನಾವು ಓದಿದಾಗ ಅಲ್ಲಮಪ್ರಭುವಿನ ಒಂದು ಅಗಾಧವಾದಂಥ ಒಂದು ವ್ಯಕ್ತಿತ್ವ, ಅವನ ಅಗಾಧವಾದಂಥ ಒಂದು ಜ್ಞಾನ ಮೀಮಾಂಸೆ ನಮಗೆ ಪರಿಚಯ ಆಗೋದ್ರಲ್ಲಿ ಸುಳ್ಳಿಲ್ಲ ಮಾತಲ್ಲಿ ಅನ್ನೋದನ್ನ ನಾವು ಜ್ಞಾಪಿಸ್ಬೇಕು. ಇನ್ನ ಆನಂತರದ 1961ರಲ್ಲಿ ಪರಿಪೂರ್ಣದೆಡೆಗೆ ಬರೆದ 2 ವರ್ಷದ ನಂತರ ಇಮ್ಮಡಿ ಪುಲಿಕೇಶಿಯನ್ನ ನಾಯಕನನ್ನಾಗಿಟ್ಟುಕೊಂಡು ಸತ್ಯಾಶ್ರಯ ಸಾಮ್ರಾಜ್ಯ ಅನ್ನೋ ಕೃತಿಯನ್ನ ರಚಿಸಿದ್ರು. ಇಲ್ಲೂ ಕೂಡ ಅಷ್ಟೇ ಆ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಎಲ್ಲ ಶಾಸನಗಳನ್ನ ಅವರು ಬಹಳ ಮುಖ್ಯವಾಗಿ ಆಧರಿಸಿ, ಅದರ ಜೊತೆಗೆ ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ಕೂಡ ಆಧರಿಸಿ ಆ ಸತ್ಯಾಶ್ರಯ ಸಾಮ್ರಾಜ್ಯ ಕಾದಂಬರಿಯನ್ನ ರಚನೆ ಮಾಡಿ ಇಮ್ಮಡಿ ಪುಲಿಕೇಶಿಯ ಒಂದು ಆದರ್ಶಪೂರ್ಣವಾದಂತ, ಒಂದು ವಿಧದಲ್ಲಿ ಬೇರೆ ರಾಜರಿಗಿಂತ ಅವನು ಹೇಗೆ ಭಿನ್ನ ಅನ್ನೋದನ್ನ ತೋರಿಸ್ಕೊಟ್ಟಂತ ಒಂದು ಚಿತ್ರಣವನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ಆ ಕಥೆಯನ್ನ ನಾನು ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನ ಅವರ ಬಹಳ ಪ್ರಸಿದ್ಧವಾದಂತ ಮತ್ತೊಂದು ಕಾದಂಬರಿ ಕದಳಿಯ ಕರ್ಪೂರ ಅನ್ನುವಂಥದ್ದು. ಅಕ್ಕಮಹಾದೇವಿಯ ಆ ನಿಲುವನ್ನ, ಅಕ್ಕಮಹಾದೇವಿಯ ವ್ಯಕ್ತಿತ್ವವನ್ನ,
ಅಕ್ಕ ಮಹಾದೇವಿಯ ವ್ಯಕ್ತಿತ್ವ, ವೈಯಕ್ತಿಕ ವ್ಯಕ್ತಿತ್ವ ಅಗಾಧವಾದ ತೂಕವನ್ನ ಹೊಂದಿದ್ರೆ, ವಚನಗಳ ಮೂಲಕ ವ್ಯಕ್ತವಾಗುವ ಅವಳ ಆಂತರ್ಯದ ವ್ಯಕ್ತಿತ್ವ ಅದು ಕೂಡ ಅಗಾಧವಾದಂತ ಒಂದು ತೂಕವನ್ನ ಹೊಂದಿದೆ. ಹೀಗೆ ಅವಳ ವ್ಯಕ್ತಿಗತ ಬದುಕನ್ನು, ವಚನಗಳ ಮೂಲಕ ಹೊರಹೊಮ್ಮುವ ಆದರ್ಶದ ಬದುಕನ್ನು ಎರಡನ್ನೂ ಒಟ್ಟಿಗೆ ಸಮೀಕರಿಸಿ ಅಕ್ಕ ಮಹಾದೇವಿಯ ಒಂದು ಆ ವ್ಯಕ್ತಿ ಚಿತ್ರವನ್ನ ಅತ್ಯದ್ಭುತವಾಗಿ ನಮಗೆ ಕಟ್ಟಿಕೊಟ್ಟಂತ ಒಂದು ಕೃತಿ ಕದಳಿಯ ಕರ್ಪೂರ ಅನ್ನುವಂಥದ್ದು. ಈ ಕರ್ಪೂರ ಅನ್ನೋದು ಉರಿದು ಹೋದ್ರೂ ಕೂಡ ಅಲ್ಲಿ ಬೂದಿ ಅನ್ನೋದು ಉಳಿಯೋದಿಲ್ಲ. ಹಾಗೆ ಉರಿಯುವುದರ ಜೊತೆಗೆ ಕರ್ಪೂರ ಹೇಗೆ ಸುವಾಸನೆಯನ್ನ ಅದು ವ್ಯಕ್ತಪಡಿಸುತ್ತೆ, ಬೇರೆಯವರಿಗೆ ತನ್ನ ಒಡಲನ್ನ ದಹಿಸಿಕೊಳ್ಳುತ್ತೆ ಅನ್ನುವಂತ ಒಂದು ಆಂತರ್ಯದ ಒಂದು ಸಾಂಕೇತಿಕ ಹಿನ್ನೆಲೆಯಲ್ಲಿ ಆ ಕೃತಿಗೆ ಕದಳಿಯ ಕರ್ಪೂರ ಅನ್ನುವಂತ ಹೆಸರನ್ನ ಕೊಟ್ಟು ಅಕ್ಕ ಮಹಾದೇವಿಯ ಒಂದು ಅದ್ಭುತವಾದಂತ ಒಂದು ಆದರ್ಶದ ವ್ಯಕ್ತಿತ್ವದ ಆರಂಭದ ಒಬ್ಬಳು ಸ್ತ್ರೀ ಚಿಂತನೆಯ ವಚನಕಾರ್ತಿಯನ್ನ ಬಹಳ ಆದರ್ಶಮಯವಾಗಿ ನಮ್ಮ ಮುಂದೆ ಶರಣರ ಒಂದು ತತ್ವ ಹೇಗೆ ಬರೀ ಧರ್ಮ ಅಥವಾ ಭಕ್ತಿಯನ್ನ ಕುರಿತಂತೆ ಅಲ್ಲ, ಬದುಕನ್ನೂ ಕುರಿತಂತೆ ಹೇಗೆ ಆಂತರ್ಯದ ಒಳಗಣ್ಣಗಳಲ್ಲಿ ನೋಡ್ತಾ ಇದ್ರು ನಮ್ಮ ಶರಣರು ಅನ್ನೋದನ್ನ ಆ ಕದಳಿಯ ಕರ್ಪೂರ ಕೃತಿಯಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬ ವಿಜಯ ಕಲ್ಯಾಣ ಏನಿದೆ, ಪ್ರೌಢದೇವರಾಯನ ಆಸ್ಥಾನದ ಮಂತ್ರಿಯಾದಂಥ ಲಕ್ಕಣ ದಂಡೇಶ ತನ್ನ ಶಿವತತ್ವ ಚಿಂತಾಮಣಿ ಕೃತಿಯಲ್ಲಿ ತನ್ನ ಸಮಕಾಲೀನ ಹಂಪಿಯ ಚಿತ್ರಣವನ್ನ ಮಾಡಿಕೊಡ್ತಾನೆ. ಪ್ರೌಢದೇವರಾಯ ಅವನ ಚಕ್ರವರ್ತಿ ಜೊತೆಗೆ ಅವನ ಆಶ್ರಯದ ಚಕ್ರವರ್ತಿಯೂ ಕೂಡ ಇಬ್ಬರು ಒಬ್ಬರಿಗೊಬ್ಬರು ಆತ್ಮೀಯ ಗೆಳೆಯರಾಗಿದ್ರು ಅಂತೇಳಿ ಶಿವತತ್ವ ಚಿಂತಾಮಣಿಯ ಕೃತಿಯಲ್ಲಿ ನಮಗೆ ಗೊತ್ತಾಗ್ತದೆ. ಆ ಶಿವತತ್ವ ಚಿಂತಾಮಣಿಯ ಭಾಗಗಳಲ್ಲಿ ಲಕ್ಕಣ ದಂಡೇಶ ಹಂಪಿಯ ವಿಜಯನಗರ ಹೇಗಿತ್ತು, ಹಂಪಿ ಹೇಗಿತ್ತು, ಹಂಪಿಯನ್ನ ಆಳ್ತಾ ಇದ್ದಂತ ಪ್ರೌಢದೇವರಾಯ ಹೇಗೆ ಒಂದು ಎಲ್ಲರಿಗೂ ಪ್ರೋತ್ಸಾಹವನ್ನ ಕೊಟ್ಕೊಂಡು ವೀರಶೈವ ಧರ್ಮಕ್ಕೆ ಎಲ್ಲ ಆಶ್ರಿತನಾಗಿದ್ದ ಅಂತ ವರ್ಣಿಸುವಂತ ಸಮಯದಲ್ಲಿ ಇಡೀ ವಿಜಯನಗರವನ್ನ ವಿಜಯ ಕಲ್ಯಾಣ ಅಂತ ಹೇಳ್ತಾನೆ. 12ನೇ ಶತಮಾನದಲ್ಲಿ ಹೇಗೆ ಬಸವ ಕಲ್ಯಾಣ ಅಂತ ಇತ್ತು, ಹಾಗೆ ಇದನ್ನ ವಿಜಯ ಕಲ್ಯಾಣ ಅಂತ ಹೇಳಿ ಲಕ್ಕಣ ದಂಡೇಶ ಚಿತ್ರಿಸಿದಾನೆ. ನಮಗೆ ಆ ಕೃತಿಯನ್ನ ನೋಡಿದ್ರೆ ಎಲ್ಲ ಅಂಶಗಳು ನಮಗೆ ಗೊತ್ತಾಗ್ತದೆ. ಹಾಗೆಯೇ ತಿಪ್ಪೇರುದ್ರಸ್ವಾಮಿಯವರು ಅದೇ ಒಂದು ತಲೆಬರದ ಅಡಿಯಲ್ಲಿ ಪ್ರೌಢದೇವರಾಯನ ಅವಧಿಯಲ್ಲಿ ಹೇಗೆ ಶರಣರ ತತ್ವಗಳು, ಶರಣರ ಧರ್ಮ ಜನಸಾಮಾನ್ಯರಿಗೆ ಮುಕ್ತವಾಗಿ ತೆರ್ಕೊಂಡಿತ್ತು, ಹೇಗೆ ಅದು ಒಂದು ಲೋಕಕ್ಕೆ ಉಪಕಾರವನ್ನ ಮಾಡ್ತಾ ಇತ್ತು ಅನ್ನೋ ಅಂತ ಒಂದು ಅಂಶದ ಹಿನ್ನೆಲೆಯಲ್ಲಿ ಪ್ರೌಢದೇವರಾಯನ ಚರಿತ್ರೆಯನ್ನು, ಪ್ರೌಢದೇವರಾಯನ ಕಾಲದಲ್ಲಿದ್ದಂತಹ ವೀರಶೈವ ಧರ್ಮದ ಒಂದು ಪ್ರಸರಣದ ಕಾರ್ಯವನ್ನು ವಸ್ತುವನ್ನಾಗಿಟ್ಟುಕೊಂಡು ವಿಜಯ ಕಲ್ಯಾಣ ಅನ್ನುವಂತ ಒಂದು ಕಾದಂಬರಿಯನ್ನ ನಮಗೆ ಕೊಟ್ಟಿದ್ದಾರೆ. ಈ ಕಾದಂಬರಿಯನ್ನ ಓದ್ತಾ ಹೋದ್ರೆ ನಮಗೆ ಇದು ಕಾದಂಬರಿ ಅನ್ನೋದಕ್ಕಿಂತ ಒಂದು ಚಾರಿತ್ರಿಕವಾದಂತ ಒಂದು ಬರಹವೇನೋ ಅಂತ ನಮಗೆ ಅನ್ಸುತ್ತೆ. ಅಷ್ಟೊಂದು ಇವರು ಮಾಹಿತಿಗಳನ್ನ ಸಂಗ್ರಹಿಸಿ ಶಾಸನಗಳ ಮೂಲಕ, ಕಾವ್ಯದ ಮೂಲಕ, ಬೇರೆ ಬೇರೆ ಇದರಲ್ಲಿ ತೆಲುಗಿನ ಅನೇಕ ಕೃತಿಗಳನ್ನು ಕೂಡ ಆಕರವನ್ನಾಗಿ ಬಳಸಿ ಇವರು ಈ ಕಾದಂಬರಿಯನ್ನ ರಚಿಸಿರೋದು ನೋಡಿದಾಗ ತಿಪ್ಪೇರುದ್ರಸ್ವಾಮಿಯವರ ಆ ಒಂದು ಕೃತಿ ರಚನೆಯ ಹಿಂದಿನ ಶ್ರಮ ಏನಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಬಹಳ ಪ್ರಸಿದ್ಧವಾಗಿದ್ದದ್ದು ನಾನು ಆಗಲೇ ಹೇಳಿದಾಗೆ ಕರ್ತಾರನ ಕಮ್ಮಟ ಅನ್ನುವಂತ ಒಂದು ಕೃತಿ. ಆ ಕರ್ತಾರನ ಕಮ್ಮಟ ಯಾವುದು? ಈ ಭೂಮಿ. ಸ್ವರ್ಗದಲ್ಲಿ ನಾವು ಸ್ವರ್ಗಕ್ಕೆ ಹೋದ ಮೇಲೆ ನಾವು ಒಳ್ಳೇದು ಮಾಡೋದಲ್ಲ, ಈ ಕಮ್ಮಟ ಏನಿದೆ ಈ ಭೂಮಿಯಲ್ಲೇ ನಾವು ಹೇಗೆ ಒಂದು ಸ್ವರ್ಗವನ್ನ ಸೃಷ್ಟಿಸಬಹುದು ಅನ್ನುವಂಥದ್ದನ್ನ ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಬಸವಣ್ಣನವರನ್ನ ಒಂದು ಹೇಗೆ ಅವನು ಈ ಲೋಕದ ಜಂಗಮ, ಜನಸಾಮಾನ್ಯರ ಜಂಗಮ, ಇವನು ಬರೀ ಧರ್ಮವನ್ನಷ್ಟೇ ಅಲ್ಲ, ಹೇಗೆ ಸಾಮಾಜಿಕ ಬದುಕನ್ನೂ ಕೂಡ ಇವನು ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಅನ್ನುವಂಥದ್ದನ್ನ ಆ ಶರಣರ ಚಿಂತನೆಗಳೇನಿವೆ ಆ ಚಿಂತನೆಗಳನ್ನೇ ಕಾದಂಬರಿಯ ಎಳೆಗಳನ್ನಾಗಿ ಇಟ್ಟುಕೊಂಡು ಆ ಬಸವಣ್ಣನವರನ್ನ ಒಂದು ಆದರ್ಶದ ವ್ಯಕ್ತಿಯನ್ನಾಗಿ ರೂಪಿಸಿ ನಮ್ಮ ಮುಂದೆ ಚಿತ್ರಿಸಿದ್ದಾರೆ. ಆದ್ರೆ ಇಲ್ಲಿ
ಬಸವಣ್ಣನನ್ನ ಆದರ್ಶದ ವ್ಯಕ್ತಿಯನ್ನಾಗಿ ಚಿತ್ರಿಸುವ ಬರದಲ್ಲಿ ಬಸವಣ್ಣನನ್ನ ಕೇವಲ ಒಬ್ಬ ಧಾರ್ಮಿಕ ಪುರುಷನನ್ನಾಗಿಯೋ ಅಥವಾ ಒಬ್ಬ ಅವತಾರ ಪುರುಷನನ್ನಾಗಿಯೋ ಅಥವಾ ಒಬ್ಬ ಪವಾಡ ಪುರುಷನನ್ನಾಗಿಯೋ ಚಿತ್ರಿಸಿಲ್ಲ ತಿಪ್ಪೇರುದ್ರ ಸ್ವಾಮಿಯವರು. ಕರ್ತಾರನ ಕಮ್ಮಟದಲ್ಲಿರುವ ಬಸವಣ್ಣ ವೈಚಾರಿಕತೆಯ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತ ಬಸವಣ್ಣ. ಹೀಗಾಗಿಯೇ ಕರ್ತಾರನ ಕಮ್ಮಟ ಪಂಡಿತರಿಗೂ ಪಾಮರರಿಗೂ ಯಾಕೆ ಅದು ಪ್ರಿಯವಾಗಿದೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಬೇರೆ ಯಾರಾದ್ರೂ ಆ ವಸ್ತುವನ್ನ ಇಟ್ಟುಕೊಂಡು ಕಾವ್ಯವನ್ನ ರಚಿಸಿದ್ರೆ ಬಸವಣ್ಣನನ್ನ ಒಬ್ಬ ಧಾರ್ಮಿಕ ವ್ಯಕ್ತಿಯನ್ನಾಗಿಯೋ ಅಥವಾ ಒಬ್ಬ ಪವಾಡ ಪುರುಷನನ್ನಾಗಿಯೋ ಚಿತ್ರಿಸಬಹುದಿತ್ತು. ಆದರೆ ತಿಪ್ಪೇರುದ್ರ ಸ್ವಾಮಿಯವರು ಆ ಒಂದು ಮಾರ್ಗವನ್ನ ಬಿಟ್ಟು, ಯಾಕೆಂದ್ರೆ ಅವರು ಶರಣ ಸಂಸ್ಕೃತಿಯನ್ನ ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ಆ ಶರಣ ಸಂಸ್ಕೃತಿಯ ಒಳ ಹೊರಗನ್ನೆಲ್ಲ ಅವರು ಅರೆದು ಕುಡಿದಿದ್ರು ಅನ್ನೋದನ್ನ ನಾವು ಮರಿಬಾರದು. ಇವರ ಎಲ್ಲ ಕೃತಿಗಳಲ್ಲೂ ಕೂಡ ಅದರ ಒಂದು ಪ್ರತಿಫಲನ ನಮಗೆ ಆಗಾಗ ಗೋಚರ ಆಗ್ತಾನೆ ಹೋಗ್ತದೆ. ಹೀಗಾಗಿಯೇ ಕರ್ತಾರನ ಕಮ್ಮಟ ವೈಚಾರಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ವಚನಗಳಲ್ಲಿ ಅಡಗಿರುವ ವೈಚಾರಿಕತೆ ಹೇಗೆ ತಿಪ್ಪೇರುದ್ರ ಸ್ವಾಮಿಯವರ ಮೇಲೆ ಪ್ರಭಾವ ಬೀರಿದೆ, ಆ ಪ್ರಭಾವದ ಹಿನ್ನೆಲೆಯಲ್ಲಿ ಆ ಕಾದಂಬರಿಯ ರೂಪದಲ್ಲಿ ನಮ್ಮ ಮುಂದೆ ತಿಪ್ಪೇರುದ್ರ ಸ್ವಾಮಿಯವರು ಕಟ್ಟಿ ಕೊಟ್ಟಿದ್ದಾರೆ. ಹಾಗೆ ಈ ಎಲ್ಲ ಕಾದಂಬರಿಗಳನ್ನ ನಾವು ಗಮನಿಸಿದ್ರೆ ಬಹಳ ಪ್ರಮುಖವಾಗಿ ಶರಣರ ಬದುಕನ್ನ ಹೇಗೆ ತಿಪ್ಪೇರುದ್ರ ಸ್ವಾಮಿಯವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಶರಣರ ವಚನಗಳನ್ನ ತತ್ವಗಳನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಈ ಕಾದಂಬರಿಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಬದುಕನ್ನ ಹೇಗೆ ಪ್ರೀತಿಸ್ತಾ ಇದ್ರು, ಈ ಐಹಿಕ ಬದುಕಿನಲ್ಲಿ ನಾವು ಹೇಗೆ ಮೋಕ್ಷವನ್ನ ಪಡಿಬಹುದು, ಇಲ್ಲದಿದ್ದನ್ನ ನಾವು ಬೆನ್ನತ್ತುವುದಕ್ಕಿಂತ ಇರುವುದರಲ್ಲಿ ನಾವು ಹೇಗೆ ನಮ್ಮ ಸುತ್ತಮುತ್ತಲ ಪರಿಸರವನ್ನೇ ಸುಂದರಗೊಳಿಸಬಹುದು, ಪ್ರೀತಿಯಿಂದ ಬಾಳಬಹುದು, ವಿಶ್ವಾಸದಿಂದ ಬಾಳಬಹುದು, ಮನುಷ್ಯತ್ವದಿಂದ ಹೇಗೆ ಲೋಕವನ್ನ ಗೆಲ್ಲಬಹುದು ಅನ್ನುವಂತ ಒಂದು ತತ್ವದ ಹಿನ್ನೆಲೆಯಲ್ಲಿಯೇ ಈ 11 ಕಾದಂಬರಿಗಳು ರಚನೆ ಆಗಿರೋದನ್ನ ನಾವು ಗಮನಿಸಬಹುದು. ಈ ಕಾದಂಬರಿಗಳ ಭಾಷೆ ಈ ಸುಲಿದ ಬಾಳೆಯ ಹಣ್ಣಿನಂದದೆ ಅಂತೀವಲ್ಲ, ಹಾಗೆ ತುಂಬಾ ಸರಳವಾದ ಭಾಷೆ. ಪರಿಪೂರ್ಣದೆಡೆಗೆ ನೀವು ಓದಿದಾಗ ಅಲ್ಲಮಪ್ರಭುವಿನ ಎಷ್ಟೋ ಬೆಡಗಿನ ವಚನಗಳನ್ನು ಕೂಡ ಎಷ್ಟು ಸರಳವಾಗಿ ಕಾದಂಬರಿಗೆ ಇವರು ಅಳವಡಿಸ್ಕೊಂಡಿದ್ದಾರೆ ತಮ್ಮ ಭಾಷೆಗೆ ಅನ್ನೋದನ್ನ ನಾವು ನೋಡಬಹುದು. ಹಾಗೆ ಬಹಳ ಕ್ಲಿಷ್ಟವಾದಂತ ಧರ್ಮ ತತ್ವಗಳನ್ನು ಕೂಡ ತುಂಬಾ ಸರಳಗೊಳಿಸಿ, ತತ್ವ ಅನ್ನೋದೇನು ಆಕಾಶದಿಂದ ಇಳಿದು ಬಂದಿಲ್ಲ, ನಾವು ರೂಪಿಸಿಕೊಂಡಿರೋದು. ಅದು ನಮ್ಮ ಬದುಕನ್ನ ಹಸನು ಮಾಡೋದಕ್ಕೆ ಇದೆಯೇ ಹೊರತು ನಮ್ಮ ಬದುಕನ್ನ ಕ್ಲಿಷ್ಟಗೊಳಿಸುವುದಕ್ಕಲ್ಲ. ನಮ್ಮ ನಡುವಿನ ಅಂತರವನ್ನ ಹೋಗಲಾಡಿಸೋದಕ್ಕೆ ಆ ತತ್ವಗಳು ಇರೋದು. ಮನುಷ್ಯನನ್ನ ಪ್ರೀತಿಸದಿರ ಇನ್ನೇನನ್ನ ಪ್ರೀತಿಸ್ಬೇಕು. ಈ ಬಹಳ ಮುಖ್ಯವಾದಂತ ಜಾತೀಯತೆಯ ಕಂದರಗಳನ್ನಾಗ್ಬೋದು, ಆರ್ಥಿಕ ಅಸಮಾನತೆಯನ್ನಾಗ್ಬೋದು, ಗಂಡು ಹೆಣ್ಣು ಅನ್ನುವಂತ ಭೇದದ ಒಂದು ಆ ಸ್ವರೂಪವನ್ನಾಗ್ಬೋದು, ಅವನ್ನ ವೈಚಾರಿಕ ಹಿನ್ನೆಲೆಯಲ್ಲಿ ಆಯಾ ಪಾತ್ರಗಳ ಬಾಯಿಯಲ್ಲಿ ಟೀಕಿಸುವ ಮಾತುಗಳನ್ನ ಆಡ್ತಾ ಅವರ ತತ್ವಗಳನ್ನ ಸರಳಗೊಳಿಸ್ತಾ ತಿಪ್ಪೇರುದ್ರ ಸ್ವಾಮಿಯವರು ಇಡೀ ಕಾದಂಬರಿಗಳನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ. ಹೀಗಾಗಿ ಈ ಕಾದಂಬರಿಗಳನ್ನ ಓದ್ತಾ ಹೋದಾಗೆಲ್ಲ ನಮಗೆ ಆ ತಿಪ್ಪೇರುದ್ರ ಸ್ವಾಮಿಯವರ ತಾತ್ವಿಕ ಒಲವು, ವಚನಕಾರರನ್ನ ಅರ್ಥ ಮಾಡಿಕೊಂಡಂತ ಅವರ ನಿಲುವು ನಮಗೆ ಗೋಚರ ಆಗ್ತಾ ಹೋಗ್ತದೆ. ಹೀಗಾಗಿಯೇ ತಿಪ್ಪೇರುದ್ರ ಸ್ವಾಮಿಯವರ ಈ 11 ಕಾದಂಬರಿಗಳು ಕೇವಲ ಚಾರಿತ್ರಿಕ ವ್ಯಕ್ತಿಗಳನ್ನ ಆಧರಿಸಿದ ಕಾದಂಬರಿಗಳು ಅಂತ ಹೇಳೋಕ್ಕಾಗಲ್ಲ, ಅಥವಾ ಕೇವಲ ವಚನಕಾರರ ಕಾದಂಬರಿಗಳಷ್ಟೇ ಇವು ಅಂತ ಹೇಳೋಕ್ಕಾಗಲ್ಲ. ಅವರ ಬದುಕನ್ನ ತತ್ವಗಳ ಮೂಲಕ ನಮ್ಮ ಮುಂದೆ ಮಂಡಿಸುವ ಒಂದು ಅಪೂರ್ವವಾದಂತ ಒಂದು ಪ್ರಯತ್ನ ಅಂತ ನಾವು ಹೇಳಬೇಕಾಗ್ತದೆ ತಿಪ್ಪೇರುದ್ರ ಸ್ವಾಮಿಯವರ ಈ ಕಾದಂಬರಿಗಳನ್ನ ನಾವು ಗಮನಿಸಿದಾಗ. ಒಂದು ವಿಧದಲ್ಲಿ ಕಲ್ಪನೆಯನ್ನೂ ಕೂಡ ತಿಪ್ಪೇರುದ್ರ ಸ್ವಾಮಿಯವರು ವಾಸ್ತವದ ನೆಲಗಟ್ಟಿನಲ್ಲಿ ಚಿತ್ರಿಸಿರೋದನ್ನ ನಾವು ಅವರ ಕಾದಂಬರಿಗಳನ್ನ ನೋಡಿದಾಗ ಗೊತ್ತಾಗ್ತದೆ. ಎಲ್ಲೂ ಅತಿಮಾನುಷ ಅನ್ನೋ ಅಂತ ಒಂದು ಅಭಿಪ್ರಾಯ ನಮ್ಮಲ್ಲಿ ವ್ಯಕ್ತ ಆಗೋದೇ ಇಲ್ಲ. ಅಷ್ಟು ಸರಳವಾಗಿ ಮಂಡಿಸ್ತಾ ಹೋಗ್ತಾರೆ. ಇದು ಸಹಜವೇನೋ ಅನ್ನೋ ಹಾಗೆ ಘಟನೆಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ ತಿಪ್ಪೇರುದ್ರ ಸ್ವಾಮಿಯವರು. ಇನ್ನು ಕಾದಂಬರಿಗಳನ್ನ ಹೊರತುಪಡಿಸಿದ್ರೆ
ಕಾವ್ಯ ಮೀಮಾಂಸೆ ಕೃತಿಗಳು ಮತ್ತೆ ವಿಮರ್ಶಾ ಕೃತಿಗಳೇನಿವೆ ಇವು ಕೂಡ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಬಹಳ ದೊಡ್ಡದಾದಂತಹ ಹೆಸರನ್ನ ತಂದುಕೊಟ್ಟಂತ ಸಾಹಿತ್ಯ ಪ್ರಕಾರ. 1985ರಲ್ಲಿ ತೌಲನಿಕ ಕಾವ್ಯ ಮೀಮಾಂಸೆ ಅಂತ ಹೇಳಿ ಒಂದು ಕೃತಿಯನ್ನ ಪ್ರಕಟಿಸಿದ್ರು. ಇದರಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಅನೇಕ ಒಳ ಹೊರಗಿನ ಸೂಕ್ಷ್ಮತೆಯನ್ನ, ರಸ, ಧ್ವನಿ, ಬೇರೆ ಬೇರೆ ವಾದಗಳ ಮೂಲಕ, ಬೇರೆ ಬೇರೆ ಪ್ರಾಚೀನ ಕಾವ್ಯ ಮೀಮಾಂಸಕರ ಮೂಲಕ, ಭರತನ ನಾಟ್ಯ ಶಾಸ್ತ್ರದಿಂದ ಮೊದಲುಗೊಂಡು ಆನಂತರದವರೆಗಿನ ಕಾವ್ಯ ಮೀಮಾಂಸಕರ ಅಭಿಪ್ರಾಯಗಳನ್ನೆಲ್ಲ ವಿಮರ್ಶಾತ್ಮಕ ದೃಷ್ಟಿಕೋನದಲ್ಲಿ ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತಾರೆ. ಸ್ಫೋಟವಾದ ಅಂದ್ರೆ ಏನು, ಧ್ವನಿ ಸಿದ್ಧಾಂತ ಅಂದ್ರೆ ಏನು, ರಸ ಸಿದ್ಧಾಂತ ಅಂದ್ರೆ ಏನು, ಹೀಗೆ ಅನೇಕ ಸಿದ್ಧಾಂತಗಳನ್ನ ಉದಾಹರಣೆಗಳ ಸಮೇತ ನಮ್ಮ ಮುಂದೆ ಮಂಡಿಸ್ತಾ ಹೋಗೋದನ್ನ ನಾವು ಈ ಕೃತಿಯನ್ನ ನೋಡಿದಾಗ ಗೊತ್ತಾಗ್ತದೆ. ಕಾವ್ಯ ಮೀಮಾಂಸಾ ಅಭ್ಯಾಸಿಗಳ ಪ್ರವೇಶಕ್ಕೆ ಈ ಕಾವ್ಯ ಮೀಮಾಂಸೆಯ ಕೃತಿ ಒಂದು ಕೈಗನ್ನಡಿಯ ಹಾಗೆ ಇರೋದು, ಕೈ ದೀವಿಗೆಯ ಹಾಗೆ ಇದೆ ಅನ್ನೋದನ್ನ ನಾವು ಮರಿಬಾರದು. ಹಾಗೆಯೇ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಅನ್ನುವಂತ ಲೇಖನಗಳ ಸಂಗ್ರಹ ಏನಿದೆ 1970ರಲ್ಲಿ ಪ್ರಕಟವಾದಂತಹ ಕೃತಿ ಇದು. ಇದರಲ್ಲೂ ಕೂಡ ಸಾಹಿತ್ಯ ವಿಮರ್ಶೆಯನ್ನ ಬೇರೆ 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 ಪಾಶ್ಚಾತ್ಯ ವಿದ್ವಾಂಸರ ಒಂದು ತತ್ವಗಳ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಹೇಗೆ ಸಾಹಿತ್ಯ ವಿಮರ್ಶೆಯ ತತ್ವಗಳು ರೂಪಿತವಾಗ್ತಾ ಇವೆ ಅಂತ ಹೇಳಿ ಅನೇಕ ಲೇಖನಗಳ ಮೂಲಕ ನಮಗೆ ಕಟ್ಟಿಕೊಡುವ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನ ಗಮನಿಸಿದಾಗ ನೋಡಿ, ಇನ್ನೊಂದು ಕೃತಿ ಇದೆ ಅವರದು 1978ರಲ್ಲಿ ಪ್ರಕಟಿಸಾದಂತ ಕನ್ನಡ ವಿಮರ್ಶೆ ಕವಲು ದಾರಿಯಲ್ಲಿ ಅನ್ನುವಂಥದ್ದೇನಿದೆ. ಈ ಕನ್ನಡ ವಿಮರ್ಶೆ ನವ್ಯರ ಕಾಲದಲ್ಲಿ ಆ ವಿಮರ್ಶೆ ಹೇಗೆ ಬೇರೆ ದಾರಿಯನ್ನ ಹಿಡಿತು, ತಿಪ್ಪೇರುದ್ರ ಸ್ವಾಮಿಯವರ ಆ ವಿಮರ್ಶೆಯ ಬರಹಗಳ ಕೃತಿಗಳನ್ನ ಓದ್ತಾ ಹೋದಾಗೆ ನವ್ಯ ಮತ್ತೆ ನವ್ಯ ಪಂಥದವರ ಬಗ್ಗೆ ಒಂದು ಅಸಹನೆ ಇರೋದು ನಮಗೆ ಕಾಣ್ತಾ ಹೋಗ್ತದೆ. ಅವರು ಒಂದು ರೀತಿ ರಸಾಸ್ವಾದನೆಗೆ ಇವರ ತತ್ವಗಳು ಅಡ್ಡಿಯನ್ನುಂಟು ಮಾಡ್ತವೆ ಅನ್ನುವಂಥ ಅಭಿಪ್ರಾಯಗಳು ನಮಗೆ ಗೋಚರ ಆಗ್ತಾ ಹೋಗ್ತವೆ. ಆದರೆ ಅವರು ತೀವ್ರವಾಗಿ ಅದನ್ನ ಪ್ರಕಟಿಸಿಲ್ಲ, ತಮ್ಮ ಅಭಿಪ್ರಾಯಗಳನ್ನ, ನವ್ಯವನ್ನ ವಿರೋಧಿಸಿಲ್ಲ ತೀವ್ರವಾಗಿ. ಆದ್ರೆ ಒಂದು ಸಣ್ಣ ಅಸಹನೆಯನ್ನ, ಅಸಮಾಧಾನವನ್ನ ತಮ್ಮ ಬರಹಗಳ ಉದ್ದಕ್ಕೂ ಅವರು ಪ್ರಕಟಿಸ್ತಾ ಹೋಗ್ತಾರೆ. ಇದು ಬಹುಶಃ ತಿಪ್ಪೇರುದ್ರ ಸ್ವಾಮಿ ಅವರ ಆ ಸಮಕಾಲೀನ ವ್ಯಕ್ತಿಗಳ ಪ್ರಭಾವ ಅಥವಾ ಅವರನ್ನ ಪ್ರಭಾವಿಸಿದ ಆ ಕಾಲದ ಸಾಹಿತ್ಯ, ಹಿಂದಿನ ಸಾಹಿತ್ಯ ಇದಕ್ಕೆ ಕಾರಣ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡೋಕ್ಕೆ ಅವಕಾಶ ಇದೆ. ಅದನ್ನ ನಾನು ಇಲ್ಲಿ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗೆ 1979ರಲ್ಲಿ ಸಾಹಿತ್ಯ ಮತ್ತು ಸಮಕಾಲೀನ ವಾಸ್ತವಿಕತೆ ಅನ್ನುವಂತ ಒಂದು ವಿಮರ್ಶಾ ಕೃತಿಯನ್ನು ಕೂಡ ತಿಪ್ಪೇರುದ್ರ ಸ್ವಾಮಿ ಅವರು ಪ್ರಕಟಿಸಿದ್ದಾರೆ. ಈ 4-5 ವಿಮರ್ಶಾ ಕೃತಿಗಳನ್ನ ನಾವು ಗಮನಿಸಿದಾಗ ತಿಪ್ಪೇರುದ್ರ ಸ್ವಾಮಿ ಅವರ ಆ ಒಂದು ವಿಮರ್ಶಾ ದೃಷ್ಟಿಕೋನ ಅವರ ವ್ಯಕ್ತಿತ್ವದ ಹಾಗೆಯೇ ಬಹಳ ಮೃದುವಾದ್ದು ಅಂತ ನಾವು ಯಾವುದೇ ಸಂಕೋಚ ಇಲ್ಲಿರ ಒಪ್ಕೋಬಹುದು. ಒಂದು ವಿಧದಲ್ಲಿ ಸಹೃದಯತೆಯ ವಿಮರ್ಶೆ. ಯಾಕೆ ಅಂದ್ರೆ ಇದು ನವೋದಯ ಕಾಲದ ಪ್ರಭಾವ ತಿಪ್ಪೇರುದ್ರ ಸ್ವಾಮಿ ಅವರ ಮೇಲೆ ಆಗಿರುವಂಥದ್ದು. ಒಂದು ವಿಧದಲ್ಲಿ ಆ ಕೃತಿಯ ಒಳ್ಳೆಯ ಅಂಶಗಳನ್ನ ಎತ್ತಿ ತೋರಿಸುವಂಥದ್ದು, ಆ ದೋಷಗಳನ್ನ ಖಡಾಖಂಡಿತವಾಗಿ ಟೀಕಿಸುವುದಕ್ಕಿಂತ ಒಳ್ಳೆಯತನವನ್ನು ಎತ್ತಿ ತೋರಿಸುವುದು. ಇದು ಒಂದು ವಿಮರ್ಶಾ ಪರಂಪರೆ. ಈ ರೀತಿದು ಕನ್ನಡ ಸಾಹಿತ್ಯದಲ್ಲಿ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿದೆ, ಇವತ್ತು ಕೂಡ ಅದು ಇದೆ. ಆ ಒಂದು ದಾರಿಯನ್ನ ತಿಪ್ಪೇರುದ್ರ ಸ್ವಾಮಿ ಅವರು ಬಹಳ ಪ್ರಮುಖವಾಗಿ ಅವಲಂಬಿಸಿದ್ರು ಅನ್ನೋದು ಈ 4-5 ಕೃತಿಗಳನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಎಲ್ಲೂ ಕೂಡ ಯಾರನ್ನೂ ತೀಕ್ಷ್ಣವಾಗಿ ಅವರು ಆಕ್ಷೇಪಿಸೋದಕ್ಕೆ ಹೋಗೋದಿಲ್ಲ. ಬಹಳ ಸಹೃದಯ ಪೂರ್ವಕವಾಗಿ ಪ್ರಾಚೀನ ಒಂದು ಕಾವ್ಯಶಾಸ್ತ್ರಜ್ಞರ ಮನೋಭಾವದ ಹಿನ್ನೆಲೆಯಲ್ಲಿಯೇ ಅವರು ಆಧುನಿಕ ಸಾಹಿತ್ಯ ವಿಮರ್ಶೆಯ ತತ್ವಗಳನ್ನು ಕೂಡ ಅಷ್ಟೇ ಮೃದುವಾಗಿ ತತ್ವಶಾಸ್ತ್ರವನ್ನಾಗ್ಬೋದು, ಬೇರೆ ಬೇರೆ ವಿಚಾರಗಳನ್ನಾಗ್ಬೋದು, ಮನಃಶಾಸ್ತ್ರವನ್ನಾಗ್ಬೋದು, ಸಾಹಿತ್ಯದ ಜೊತೆಗೆ ಇಟ್ಟು ಅವರು ನೋಡುವಾಗ ಅದೇ ರೀತಿಯ ಮನೋಭಾವವನ್ನೇ ಅವರು ವ್ಯಕ್ತಪಡಿಸಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸಾಹಿತ್ಯ ಅನ್ನೋದು ರಸಾಸ್ವಾದನೆಗೆ ಅಂತ ಏನಿತ್ತು ಪ್ರಾಚೀನ ಕಾಲದಲ್ಲಿ, ಆ ನಂತರ ಅದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಸಂದರ್ಭಕ್ಕೆ ಬಂದಾಗ ಸಾಹಿತ್ಯ ಅನ್ನೋದು ಮೋಕ್ಷವನ್ನ ಪಡೆಯುವುದಕ್ಕೆ, ಪುಣ್ಯ ಪ್ರಾಪ್ತಿಗೆ,
ಅನ್ನುವಂತ ಅದು ಒಂದು ಪರಿವರ್ತನೆಯನ್ನು ಕೂಡ ಪಡಿತಾ ಬಂತು. ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ, ಇಂಗ್ಲಿಷ್ ವಿಮರ್ಶೆಯ ಪ್ರಭಾವದಿಂದ ಸಾಹಿತ್ಯ ಅನ್ನೋದು ವ್ಯಕ್ತಿಗತ ಬದಲಾವಣೆಗೆ, ಸಾಹಿತ್ಯ ಅನ್ನೋದು ಸಮಾಜದ ಬದಲಾವಣೆಗೆ, ಈ ರೀತಿಯ ಅಭಿಪ್ರಾಯಗಳು ಅದರಲ್ಲಿ ಸೇರ್ತಾ ಬಂತು. ಹೀಗಾಗಿ ಒಬ್ಬ ಕವಿಯ ಸಾಹಿತ್ಯವನ್ನ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿಯೂ ವಿಶ್ಲೇಷಿಸುವ ಸಂಪ್ರದಾಯವು ನಮಗೆ ಪಾಶ್ಚಾತ್ಯರಿಂದಲೇ ನಮಗೆ ಬಂದದ್ದು. ಹೀಗಾಗಿ ಸಾಹಿತ್ಯ ಮತ್ತೆ ತತ್ವಶಾಸ್ತ್ರ, ಸಾಹಿತ್ಯ ಮತ್ತೆ ಸಮಾಜ, ಸಾಹಿತ್ಯ ಮತ್ತೆ ಮನೋವಿಜ್ಞಾನ, ಈ ಎಲ್ಲ ಅಂಶಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದಂತ ತಿಪ್ಪೇರುದ್ರ ಸ್ವಾಮಿಯವರು ಅದನ್ನ ಒಂದ್ ರೀತಿ ಪ್ರಾಯೋಗಿಕ ವಿಮರ್ಶೆಗೆ ಹೆಚ್ಚು ಒಳಪಡಿಸೋದಕ್ಕೆ ಹೋಗೋದಿಲ್ಲ. ಆ ತತ್ವಗಳನ್ನೇ ಬಹಳ ಮೃದುವಾಗಿ ನಮ್ಮ ಮುಂದೆ ಮಂಡಿಸಿ ಅವರವರ ವಿವೇಚನೆಗೆ ಬಿಟ್ಟು ಬಿಡ್ತಾರೆ ತಿಪ್ಪೇರುದ್ರ ಸ್ವಾಮಿಯವರು. ಹೀಗಾಗಿ ಆಳವಾದಂತ ಈ ಎಲ್ಲ ಜ್ಞಾನ ಶಾಖೆಗಳ ಪರಿಚಯವಿದ್ರೂ ಕೂಡ ಅದನ್ನ ಒಂದು ಮೃದು ಧೋರಣೆಯ ಹಿನ್ನೆಲೆಯಲ್ಲಿ, ಮೃದು ಮನಸ್ಸಿನ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಮಂಡಿಸಿದರೆ ಅದು ಅವರ ವ್ಯಕ್ತಿತ್ವ ಮತ್ತೆ ಅವರು ಬೆಳೆದು ಬಂದ ಪರಿಸರವೇ ಇದಕ್ಕೆ ಕಾರಣ ಅಂತ ನಾವು ಹೇಳಬೇಕಾಗ್ತದೆ. ಮತ್ತೆ ಅವರಿಗೆ ಪ್ರಭಾವಿಸಿದ ಪೂರ್ವಿಕರ ಪ್ರಭಾವವು ಕೂಡ ಕಾರಣ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗ್ತದೆ. ಒಂದ್ ರೀತಿ ನೋಡಿ, ಶಾಸ್ತ್ರ ವಿಷಯಗಳನ್ನು ಕೂಡ ಬಹಳ ಸರಳವಾದ ಭಾಷೆಯಲ್ಲಿ ಮಂಡಿಸೋದು ತಿಪ್ಪೇರುದ್ರ ಸ್ವಾಮಿಯವರ ಬರಹದ ವೈಶಿಷ್ಟ್ಯ ಏನು ಅಂದ್ರೆ, ಪಂಡಿತರನ್ನ ಮೆಚ್ಚಿಸುವ ಬರವಣಿಗೆ ಅವರ ಯಾವ ಕೃತಿಯಲ್ಲೂ ಕೂಡ ಇಲ್ಲ. ಅನಪೇಕ್ಷಿತವಾದಂತ, ಅಸಂಬದ್ಧವಾದಂತ ಪಾರಿಭಾಷಿಕ ಪದಗಳನ್ನ ಪದಪುಂಕಗಳಾಗಿ ಪ್ರಯೋಗಿಸುವ ಒಂದು ಇಷ್ಟವೂ ಕೂಡ ತಿಪ್ಪೇರುದ್ರ ಸ್ವಾಮಿಯವರ ಬರಹದಲ್ಲಿ ನಾವು ಕಾಣುವ ಹಾಗಿಲ್ಲ. ಅನೇಕರ ಬರಹಗಳು ಪಾರಿಭಾಷಿಕ ಶಬ್ದಗಳಲ್ಲಿ ಕುಸಿದು ಹೋಗ್ತದೆ. ಆದರೆ ತಿಪ್ಪೇರುದ್ರ ಸ್ವಾಮಿಯವರ ಬರವಣಿಗೆಯಲ್ಲಿ ಭಾಷೆ ಅನ್ನೋದು ಹೂವು ಹರಳುವ ಹಾಗೆ ಹರಳುತ್ತಾ ಹೋಗ್ತದೆ. ತುಂಬಾ ಒಂದು ಸರಳವಾದ ಮನಸ್ಥಿತಿಯವರು ಕೂಡ ಅದನ್ನ ಅರ್ಥ ಮಾಡ್ಕೋಬಹುದು. ಹಾಗೆ ತಿಪ್ಪೇರುದ್ರ ಸ್ವಾಮಿಯವರ ಬರವಣಿಗೆ ಒಂದು ಆದರ್ಶಮಯವಾದಂತ ಒಂದು ಬರವಣಿಗೆ ಅನ್ನೋದನ್ನ ನಾವು ಜ್ಞಾಪಿಸ್ಕೋಬೇಕು. ಇನ್ನ ಇವರ ಸಂಶೋಧನಾ ಕೃತಿಗಳಿಗೆ ಬಂದಾಗ, ಇವರ ಅನೇಕ ಕೃತಿಗಳನ್ನ ಆಳವಾದ ಸಂಶೋಧನೆಯ ಒಂದು ಫಲದಿಂದ ನಮಗೆ ಇವರು ಇದನ್ನ ರಚಿಸಿಕೊಟ್ಟಿದ್ದಾರೆ ಅನ್ನೋದು ನಮಗೆ ಕಾಣುತ್ತದೆ. 1963ರಲ್ಲಿ ಶರಣರ ಅನುಭವ ಸಾಹಿತ್ಯ ಅನ್ನೋ ಕೃತಿಯನ್ನ ಇವರು ಪ್ರಕಟಿಸಿದ್ರು. ಇದು ಸಾಸ ಮಾಳವಾಡ ಅವರ ಮಾರ್ಗದರ್ಶನದಲ್ಲಿ ಇವರು PhD ಪದವಿಗೋಸ್ಕರ ಮಾಡಿದಂತ ಒಂದು ಕೆಲಸದ ಫಲಿತಾಂಶ ಈ ಒಂದು ಕೃತಿ. ಹೆಸರೇ ಹೇಳುವ ಹಾಗೆ ಆ ಶರಣರ ಸಾಹಿತ್ಯ ಹೇಗೆ ಅನುಭವದ ಹಿನ್ನೆಲೆಯಲ್ಲಿ ಮೂಡಿಬಂದಿದೆ. ಅದು ಕೇವಲ ತೋರಿಕೆಯ, ಹೇಳಿಕೆಯ ಸಾಹಿತ್ಯವಷ್ಟೇ ಅಲ್ಲ, ತಾವು ಸ್ವತಃ ಅನುಭವಿಸಿ ಹೇಳಿದಂತ ಮಾತುಗಳು ಅನ್ನೋದನ್ನ ಆ ಅನುಭವವನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಗೆ ನಮ್ಮ ಶರಣರು ಬದುಕನ್ನ ಕಂಡವರು, ಭಕ್ತಿ ಅಂದ್ರೆ ಅವರ ದೃಷ್ಟಿಯಲ್ಲಿ ಏನು, ದೇವರು ಅಂದ್ರೆ ಏನು, ಹೀಗೆ ಅನೇಕ ದೃಷ್ಟಿಕೋನದಲ್ಲಿ ಅವರ ಅನುಭವ ಸಾಹಿತ್ಯವನ್ನ ಹಂತವಾಗಿ ವಿಶ್ಲೇಷಿಸಿರುವ ಅತ್ಯದ್ಭುತವಾದಂತ ಒಂದು ಕೃತಿ ಈ ಶರಣರ ಅನುಭವ ಸಾಹಿತ್ಯ ಅನ್ನುವಂಥ ಕೃತಿ. ಹಾಗೆ 1969ರಲ್ಲಿ ಪ್ರಕಟಿಸಿದಂತ ವಚನಗಳಲ್ಲಿ ವೀರಶೈವ ಧರ್ಮ ಅನ್ನುವಂಥದ್ದು. ಈ ನೋಡಿ, ವೀರಶೈವ ಮತ್ತೆ ಲಿಂಗಾಯತ ಅನ್ನುವಂಥ ಭೇದವನ್ನ ಮಾಡುವಂತ ಮಾತುಗಳು ಏನು ಇವತ್ತು ಪ್ರಚಲಿತದಲ್ಲಿವೆ, ತಿಪ್ಪೇರುದ್ರ ಸ್ವಾಮಿಯವರಿಗೆ ಈ ಭೇದದ ಬಗ್ಗೆ ನಂಬಿಕೆ ಇಲ್ಲ. ಅವರ ಕೃತಿಯನ್ನ ಓದಿದಾಗ ನಮಗೆ ಗೊತ್ತಾಗ್ತದೆ, ಅವರ ಕಾದಂಬರಿಗಳಲ್ಲೂ ಅಷ್ಟೆ. ಹೀಗಾಗಿ ವಚನ ಸಾಹಿತ್ಯ ಪ್ರತಿಪಾದಿಸುವ ಲಿಂಗಾಯತ ಧರ್ಮ, ನಮ್ಮ ಪ್ರಾಚೀನ ಕಾವ್ಯಗಳು ಪ್ರತಿಪಾದಿಸುವ ವೀರಶೈವ ಧರ್ಮ ಏನಿದೆ, ಈ ಎರಡೂ ಒಂದಕ್ಕೊಂದು ಪೂರಕ ಅನ್ನೋ ಭಾವನೆ ಈ ಕೃತಿಯಲ್ಲಿ ನಮಗೆ ವ್ಯಕ್ತ ಆಗಿದೆ. ಎರಡೂ ಕೂಡ ದಾರಿ ಬೇರೆ ಆದ್ರೂ ಕೂಡ ಅವೆರಡರ ಗುರಿ ಒಂದೇ, ಸಂಧಿಸು ಇರುವುದು ಅದು 12ನೇ ಶತಮಾನದಲ್ಲಿ
ಸಂಧಿಸುವ ಮೂಲಕ ಹೇಗೆ ಅವರು ಮಾನವತೆಯ ಕಡೆಗೆ ಬೆಳಕನ್ನ ಹರಿಸಿದ್ರು ಅನ್ನೋದನ್ನ ಈ ಕೃತಿ ಒಳಗಡೆ ನಮಗೆ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇನ್ನು 1978ರಲ್ಲಿ ವಚನ ಸಾಹಿತ್ಯ ವೈಚಾರಿಕ ಅಧ್ಯಯನ ಅನ್ನುವಂಥ ಕೃತಿ ಏನಿದೆ, ತಿಪ್ಪೇರುದ್ರ ಸ್ವಾಮಿಯವರ ಒಂದು ವಿಮರ್ಶಕನ ಗುಣವನ್ನ ನಾವು ಈ ಕೃತಿಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಕಾಣಬಹುದು. ವಚನ ಸಾಹಿತ್ಯವನ್ನ ಮೊಟ್ಟ ಮೊದಲ ಬಾರಿಗೆ, ಅದಕ್ಕೂ ಪೂರ್ವದಲ್ಲಿ ಬೇರೆಯವರು ಲೇಖನಗಳ ಮೂಲಕ ಈ ಒಂದು ಅಂಶವನ್ನ ಸಾಕಷ್ಟು ಪ್ರಕಟ ಮಾಡಿದ್ರು, ಮೆಚ್ಚಿಕೊಂಡಿದ್ರು, ಪ್ರಕಟಿಸಿ. ಆದರೆ ತಿಪ್ಪೇರುದ್ರ ಸ್ವಾಮಿಯವರು ಒಂದು ವ್ಯಾಪಕವಾಗಿ ಅನೇಕ ವಚನಕಾರರನ್ನ ಆಧಾರವಾಗಿಟ್ಟುಕೊಂಡು ವಚನಕಾರರ ಬಹಳ ಮುಖ್ಯ ನೆಲೆಗಟ್ಟು ವೈಚಾರಿಕತೆ ಅನ್ನೋದನ್ನ ಬಹಳ ಪ್ರಬಲವಾಗಿ ಪ್ರತಿಪಾದಿಸುವ ಒಂದು ಮುಖ್ಯ ಕೃತಿ ಈ ವಚನ ಸಾಹಿತ್ಯ ವೈಚಾರಿಕ ಅಧ್ಯಯನ ಅನ್ನುವಂಥ ಕೃತಿ. ಈ ಕೃತಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು, ನಾನು ಆರಂಭದಲ್ಲೇ ಹೇಳಿದಾಗೆ, ಯಾವ ಪಕ್ಷವನ್ನು ಕೂಡ ಇವರು ವಹಿಸಿಲ್ಲ. ನಿಷ್ಪಕ್ಷಪಾತವಾಗಿ ವಚನಕಾರರನ್ನ ಒಬ್ಬ ನಿರ್ದುಷ್ಟವಾದಂಥ ಅಧ್ಯಯನಕಾರ ಹೇಗೆ ಅದನ್ನ ಯಾವುದೇ ಪಕ್ಷಪಾತವಿಲ್ಲದೆ ಓದಿ ಗ್ರಹಿಸಬಹುದು, ಹಾಗೆ ಅದನ್ನ ಗ್ರಹಿಸಿಕೊಂಡು ನಮ್ಮ ಮುಂದೆ ಅದನ್ನ ಮಂಡಿಸ್ತಾ ಹೋಗ್ತಾರೆ. ವೈಚಾರಿಕತ್ವಕ್ಕೆ ಸಾಕಷ್ಟು ಇತಿಹಾಸ ಇದೆ ನಮ್ಮ ಕರ್ನಾಟಕದಲ್ಲಿ. ಆ ಇತಿಹಾಸಕ್ಕೆ ವಚನಕಾರರ ವೈಚಾರಿಕತೆ ಏನಿದೆ ಅದು ಬಹಳ ದೊಡ್ಡ ಕೊಡುಗೆ. ವೈಚಾರಿಕತೆಯನ್ನ ಮಾನವೀಯ ಬದುಕಿನ ಹಿನ್ನೆಲೆಯಲ್ಲಿ, ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಂತವರು ವಚನಕಾರರು. ಹೀಗಾಗಿಯೇ ಆ ವಚನಕಾರರ ಅಭಿವ್ಯಕ್ತಿಯಲ್ಲಿ ವೈಚಾರಿಕತೆ ಅನ್ನೋದು ಹೇಗೆ ಅಡಗಿದೆ ಅನ್ನೋದಕ್ಕಿಂತ ಹೇಗೆ ಪ್ರಬಲವಾಗಿ ಎದ್ದು ಕಾಣ್ತಾ ಇದೆ ಅನ್ನೋದನ್ನ ತಿಪ್ಪೇರುದ್ರ ಸ್ವಾಮಿಯವರು ಅನೇಕ ವಿಭಾಗಗಳ ಮೂಲಕ ನಮಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ವಚನ ಸಾಹಿತ್ಯ ಒಂದು ಧರ್ಮವನ್ನ ರೂಪಿಸುವುದಕ್ಕೆ ಹುಟ್ಟಿದ್ದಲ್ಲ, ಆ ಧರ್ಮದ ಮೂಲಕ ಕೆಲವು ಧಾರ್ಮಿಕರು ಇದನ್ನ ಸೃಷ್ಟಿಸಿದ್ದಲ್ಲ ಅನ್ನುವುದನ್ನ ಅವರು ಬಹಳ ಮುಖ್ಯವಾಗಿ ಈ ಕೃತಿಯಲ್ಲಿ ಕಟ್ಟಿಕೊಡುವ ಮೂಲಕ ಇದು ಹೇಗೆ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಕಲ ಮನುಷ್ಯರ, ಸಕಲ ಜೀವಿಗಳ ಒಳಿತನ್ನ ಬಯಸುವ, ಆ ಒಳಿತನ್ನ ವೈಚಾರಿಕ ನೆಲೆಗಟ್ಟಿನಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತುಂಬಾ ಸೊಗಸಾಗಿ ತಿಪ್ಪೇರುದ್ರ ಸ್ವಾಮಿಯವರು ಈ ಕೃತಿಯಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. 78ನೇ ಇಸವಿಯಲ್ಲೇ ಅಂತಹ ಒಂದು ಅತ್ಯದ್ಭುತವಾದಂತಹ ಕೃತಿಯನ್ನ ನಮಗೆ ತಿಪ್ಪೇರುದ್ರ ಸ್ವಾಮಿಯವರು ಕೊಟ್ಟಿದ್ದಾರೆ. ಅವರ ವ್ಯಕ್ತಿತ್ವ ನಮಗೆ ಎಷ್ಟು ಮೃದು, ಸರಳವಾದ ಉಡುಪು, ಸರಳವಾದ ನುಡಿ, ಸರಳವಾದ ಕ್ರಿಯೆ. ಆದ್ರೆ ಈ ಕೃತಿಯನ್ನ ನೋಡಿದಾಗ ಅವರು ವೈಚಾರಿಕತೆಯನ್ನ ಎಷ್ಟು ಅಳವಡಿಸ್ಕೊಂಡಿದ್ರು ತಮ್ಮ ಬದುಕಿನಲ್ಲಿ, ಹೇಗೆ ವಚನಕಾರರನ್ನ ಒಂದು ಹೊಸ ಆಲೋಚನೆಯಲ್ಲಿ ಗಮನಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಕಾಲದಲ್ಲಿ ಅನ್ನೋದು ನಮಗೆ ಈ ಕೃತಿಯ ಮೂಲಕ ನಮಗೆ ಗೊತ್ತಾಗ್ತದೆ. ಮತ್ತೊಂದು ವೀರಶೈವ ವೈಚಾರಿಕ ವಿವೇಚನೆ ಎನ್ನುವಂತ ಒಂದು ಸಣ್ಣ ಕೃತಿ ಇದು. ಇದರಲ್ಲೂ ಕೂಡ ಆ ವೀರಶೈವ ಧರ್ಮ ಅನ್ನುವಂಥದ್ದು ಹೇಗೆ ಸಕಲ ಜೀವಿಗಳ ಒಳಿತನ್ನ ಚಿಂತಿಸುವ ಒಂದು ಧರ್ಮ ಅನ್ನುವಂಥದ್ದನ್ನ ಬೇರೆ ಬೇರೆ ಧರ್ಮಗಳ ಈ ತೌಲನಿಕ ದೃಷ್ಟಿಕೋನದಲ್ಲಿ ಈ ವೀರಶೈವ ಧರ್ಮವನ್ನ, ಅದರ ಒಳಿತನ್ನ, ಅದರಲ್ಲಿರುವಂತಹ ಅತ್ಯುತ್ತಮವಾದಂತಹ ಅಂಶಗಳನ್ನ ನಮ್ಮ ಮುಂದೆ ಮಂಡಿಸಿದರೆ ಈ ಕೃತಿಲಿ. ಇದು 1982ರಲ್ಲಿ ಪ್ರಕಟವಾದಂತ ಕೃತಿ ಇದು. ಇದು ಅನೇಕ ಬಾರಿ ಮರುಮುದ್ರಣನೂ ಕೂಡ ಆಗಿದೆ. ಬಹಳ ಪ್ರಮುಖವಾಗಿ ತಿಪ್ಪೇರುದ್ರ ಸ್ವಾಮಿಯವರನ್ನ ನಾವು ಅದರಲ್ಲೂ ಇತಿಹಾಸ ಮತ್ತೆ ಸಂಸ್ಕೃತಿ ಇದರ ಅಧ್ಯಯನಕಾರರಾದಂಥ ನಾವು ಬಹಳ ಪ್ರಮುಖವಾಗಿ ಪರಿಗಣಿಸೋದು ಅವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥ ಕೃತಿ. 1968ರಲ್ಲಿ ಪ್ರಕಟವಾದಂಥ ಈ ಕೃತಿ, ನಾನು ಈಗಾಗಲೇ ಹೇಳಿದಾಗೆ ಶರಣರ ಬದುಕನ್ನ ಅನ್ವೇಷಿಸುವ ಸಂದರ್ಭದಲ್ಲಿ ಇವರು ಮಾಡಿದಂಥ ಕ್ಷೇತ್ರ ಕಾರ್ಯ, ಸಂದರ್ಶಿಸಿದಂಥ ಸ್ಥಳಗಳು, ಸಂಗ್ರಹಿಸಿದಂಥ ಮಾಹಿತಿಗಳು, ಆಕರಗಳನ್ನ ನೋಡಿದಂಥ ಅವರು ಅದನ್ನ ಇಟ್ಕೊಂಡು
ಕರ್ನಾಟಕ ಸಂಸ್ಕೃತಿಯ ಒಂದು ಸಮೀಕ್ಷೆಯನ್ನ ಯಾಕೆ ಮಾಡಬಾರದು ಅನ್ನುವಂತ ಒಂದು ಪ್ರಯತ್ನವನ್ನ ಅವರು ಮಾಡಿದ್ರು. ಸತತ 8 ವರ್ಷಗಳ ಪರಿಶ್ರಮವನ್ನ ಪಟ್ಟು ಈ ಕೃತಿಯನ್ನ ನಮಗೆ ರೂಪಿಸಿ ಕೊಟ್ಟಿದ್ದಾರೆ. ಈ ಕೃತಿಯನ್ನ ನೋಡಿದಾಗ ಅವರ ಶ್ರದ್ಧೆ, ತಾಳ್ಮೆ, ಆಕರಗಳ ಬಳಕೆಯ ಒಂದು ವಿನ್ಯಾಸ ಬಹಳ ಅನುಕರಣೀಯ ಅಂತ ನಮಗೆ ತೋಚ್ತದೆ. ಒಂದು ವಿಧದಲ್ಲಿ ಅನೇಕ ಬೇರೆ 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 ದೃಷ್ಟಿಕೋನದ ಆಕರಗಳನ್ನ ಒಮ್ಮುಖವಾಗಿ ತಿರುಗಿಸಿಕೊಂಡು ತಮಗೆ ಬೇಕಾದ ಹಾಗೆ ಅವನ್ನ ಬಳಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಕಷ್ಟ. ಈಗ ನಾವು ಇವತ್ತು ಬಹುಶಿಸ್ತಿನ ಅಧ್ಯಯನ ಅಂತ ಇವತ್ತು ನಾವು ಮಾತಾಡ್ತೀವಿ ಸಂಶೋಧನೆಯಲ್ಲಿ. ಬಹುಶಿಸ್ತು, ಸಂಶೋಧನೆಯಲ್ಲಿ ಬಹುಶಿಸ್ತು ಅನ್ನೋದು ಇರಬೇಕು ಅಂತ ಇವತ್ತು ನಾವು ಮಾತಾಡ್ತೀವಿ. ಆದ್ರೆ ತಿಪ್ಪೇರುದ್ರ ಸ್ವಾಮಿಯವರು 1968ರಲ್ಲೇ 50-60 ವರ್ಷಕ್ಕೂ ಪೂರ್ವದಲ್ಲೇ ಈ ಬಹುಸಂಸ್ಕೃತಿಯ ಒಂದು ದೃಷ್ಟಿಕೋನವನ್ನ, ಬಹುಶಿಸ್ತಿನ ದೃಷ್ಟಿಕೋನವನ್ನ ಹೊಂದಿದ್ರು ಅನ್ನೋದಕ್ಕೆ ನಮಗೆ ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಕೃತಿ ನಮಗೆ ಸಾಕ್ಷಿಯಾಗಿ ನಿಂತಿದೆ. ಈ ಹೊತ್ತಿಗೆ ಇತಿಹಾಸದಲ್ಲಿ ಅನೇಕ ಹೊಸ ಹೊಸ ಸಂಶೋಧನೆಗಳು ಆಗೋಗಿವೆ 1968ರಿಂದ ಈಚೆಗೆ. ಇದು 4-5 ಮುದ್ರಣಗಳನ್ನು ಕೂಡ ಕಂಡಿವೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ. ತಿಪ್ಪೇರುದ್ರ ಸ್ವಾಮಿಯವರು 1994ರ ಅವಧಿಯಲ್ಲಿ ಇದನ್ನ 2-3 ಬಾರಿ ಪರಿಷ್ಕರಿಸಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಪರಿಷ್ಕರಿಸಿಯೂ ಕೂಡ ಆನಂತರ ಆದಂತ ಅನೇಕ ಸಂಶೋಧನೆಗಳ ಫಲವಾಗಿ ಅವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯ ಕೆಲವೊಂದು ಹೇಳಿಕೆಗಳು, ಕೆಲವೊಂದು ತೀರ್ಮಾನಗಳನ್ನ ಬದಲಾಯಿಸುವ ಅಗತ್ಯವೂ ಕೂಡ ಇದೆ. ಯಾಕೆಂದ್ರೆ ತಿಪ್ಪೇರುದ್ರ ಸ್ವಾಮಿಯವರು ಬರೆದಿರೋದೆಲ್ಲ 100ಕ್ಕೆ 100 ಇವತ್ತಿಗೆ ಸರಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅನೇಕ ಅವರ ಅಂಶಗಳೇನಿವೆ ಇವತ್ತಿಗೆಯೂ ಕೂಡ ಅವರು ಹೇಳಿರುವ ಅನೇಕ ಅಂಶಗಳನ್ನ ನಾವು ಮೀರೋದಕ್ಕಾಗ್ತಾ ಇಲ್ಲ, ದಾಟೋದಕ್ಕಾಗ್ತಾ ಇಲ್ಲ. ಅಷ್ಟು ಅದ್ಭುತವಾದಂತ ತೀರ್ಮಾನಗಳನ್ನ ಆಕರಗಳ ಮೂಲಕ ಅವರು ಕೈಗೊಂಡಿರೋದು ನಮಗೆ ಆಶ್ಚರ್ಯವನ್ನ ಉಂಟು ಮಾಡ್ತದೆ. ನೋಡಿ, ಇದು ಪ್ರಕಟವಾದಂತ ಮರುವರ್ಷನೇ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಾಪ್ತಿಯಾಯಿತು. ಆಗ ಇವರಿಗೆ ಕೇವಲ 41 ವರ್ಷ ವಯಸ್ಸು. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ, ಈ ಪ್ರಶಸ್ತಿ ಘೋಷಣೆಯಾದ ತಕ್ಷಣ ಕುವೆಂಪು ಅವರು ಒಂದು ಮಾತನ್ನ ಹೇಳಿದ್ರಂತೆ ತಮ್ಮ ಬೇರೆ ಬೇರೆ ತಮ್ಮ ಹಿತಾಸಕ್ತರ ಮುಂದೆ. ಇದನ್ನ ಯಾರು ಕೂಡ ಅನ್ಯತಾ ಭಾವಿಸಬಾರದು. ಆ ಮಾತನ್ನ ನಾನು ಈಗ ಹೇಳಿದ್ರೆ ತಪ್ಪಾಗಲಾರದು. ಹೇಳ್ತಾರಂತೆ ಅವರು, ತಿಪ್ಪೇರುದ್ರ ಸ್ವಾಮಿಯವರ ವಯಸ್ಸನ್ನ ಪರಿಗಣಿಸಿದ್ರೆ ಈ ಪ್ರಶಸ್ತಿ ಕೊಡಬಾರದು. ಆದರೆ ಅವರ ಕೃತಿಯ ಯೋಗ್ಯತೆಯನ್ನ ಗಮನಿಸಿದಾಗ ಈ ಪ್ರಶಸ್ತಿ ಸಂದಿರೋದು ನಿಜವಾಗ್ಲೂ ಕೂಡ ಮೆಚ್ಚತಕ್ಕ ಅಂಶ ಅಂತ ಹೇಳ್ತಾರಂತೆ. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವರಿಗೆ ಇಷ್ಟು ದೊಡ್ಡ ಪ್ರಶಸ್ತಿ ಬಂತಲ್ಲ ಅಂತ ಕುವೆಂಪು ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ. ಮೆಚ್ಕೊಂಡು ಹೇಳ್ತಾರೆ, ವಯಸ್ಸಿನ ದೃಷ್ಟಿಯಿಂದ ಅವರು ಅನರ್ಹರು, ಆದ್ರೆ ಕೃತಿಯ ಯೋಗ್ಯತೆಯ ದೃಷ್ಟಿಯಿಂದ ಅವರು ಅರ್ಹರು ಅನ್ನೋ ಮಾತನ್ನ ಕುವೆಂಪು ಅವರು ಹೇಳಿದ್ದಾರೆ. ಇದನ್ನ ಅನೇಕರು ಸ್ಮರಿಸಿದ್ದಾರೆ ತಮ್ಮ ಲೇಖನಗಳಲ್ಲಿ. ಹೀಗಾಗಿ 41ನೇ ವಯಸ್ಸಿನಲ್ಲೇ ತಿಪ್ಪೇರುದ್ರ ಸ್ವಾಮಿಯವರು 8 ವರ್ಷಗಳು ಶ್ರಮಪಟ್ಟು ಕ್ಷೇತ್ರ ಕಾರ್ಯಗಳ ಮೂಲಕ, ಬೇರೆ ಬೇರೆ ಆಕರಗಳ ಮೂಲಕ ಮಾಹಿತಿಯನ್ನ ಕ್ರೋಢೀಕರಿಸಿ ಒಂದು ಅತ್ಯದ್ಭುತವಾದಂತ ಕೃತಿಯನ್ನ ನಮಗೆ ರಚಿಸಿಕೊಟ್ಟಿದ್ದಾರೆ. ಈ ಕೃತಿ ಪ್ರಕಟವಾದ ನಂತರ ಕರ್ನಾಟಕ ಸಂಸ್ಕೃತಿಯನ್ನ ಅಧ್ಯಯನ ಮಾಡುವ, ಕರ್ನಾಟಕದ ಇತಿಹಾಸವನ್ನ ಅಧ್ಯಯನ ಮಾಡುವ ಅನೇಕ 100 ಜನ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಒಂದು ಕೈಗನ್ನಡಿಯ ಹಾಗೆ ಇತ್ತು ಅನ್ನೋದನ್ನ ಮರಿಬಾರದು. ಶಾಸನಶಾಸ್ತ್ರದ ಅಧ್ಯಯನ ಮಾಡೋರ್ಗೂ ಕೂಡ ಈ ಕೃತಿ ಆರಂಭದ ಒಂದು ದೀವಿಗೆ ಆಗಿದೆ ಅನ್ನೋದನ್ನು ನಾವು ಮರಿಬಾರದು. ಒಂದು ವಿಧದಲ್ಲಿ ಕನ್ನಡ MA ಮತ್ತೆ ಪದವಿ ಹಂತದಲ್ಲಿ ಕರ್ನಾಟಕ ಸಂಸ್ಕೃತಿಯ ಪಠ್ಯಕ್ರಮವನ್ನು ರೂಪಿಸುವಾಗ
ತಿಪ್ಪೇರುದ್ರಸ್ವಾಮಿಯವರ ಪುಸ್ತಕವನ್ನ ಮುಂದೆ ಇಟ್ಟುಕೊಂಡು ಅಲ್ಲಿ ಅವರು ರೂಪಿಸಿರುವ ಅಧ್ಯಾಯಗಳನ್ನೇ ಪಠ್ಯಕ್ರಮದ ರೂಪದಲ್ಲಿ ರೂಪಿಸಿರುವ ಉದಾಹರಣೆಗಳು ಕೂಡ ಇವೆ. ಅಂದ್ರೆ ಅಷ್ಟು ಜನಪ್ರಿಯವಾದಂತ, ಅಷ್ಟೊಂದು ಆದ್ಯಂತಿಕವಾದಂತ ಒಂದು ಸಂಸ್ಕೃತಿಯನ್ನ ಕುರಿತಂತ ಚಿಂತನೆ, ಕರ್ನಾಟಕ ಸಂಸ್ಕೃತಿಯನ್ನ ಕುರಿತಂತ ಚಿಂತನೆ ಈ ಕೃತಿಯಲ್ಲಿ ಮಡುಗಟ್ಟಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಮೆಚ್ಕೋಬೇಕಾಗ್ತದೆ. ಇವರ ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಕೃತಿಯನ್ನ ನಾವು ಗಮನಿಸಿದಾಗ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆಯನ್ನ ಕೈಗೊಂಡಿರೋದು ನಮಗೆ ತುಂಬಾ ಪ್ರಬಲವಾಗಿ ಕಾಣುತ್ತದೆ ಅಂತ ಹೇಳಿ ಅನೇಕ ವಿದ್ವಾಂಸರು ಹೇಳ್ತಾರೆ. ಯಾಕೆ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಸ್ಕೃತಿಯನ್ನ ಕಟ್ಟಿಕೊಡೋದಕ್ಕೆ ಇವರು ಪ್ರಯತ್ನ ಪಟ್ಟರು ಅಂದ್ರೆ ಇವರ ಸಮಕಾಲೀನ ಕಾರಣ. ಆಗ ರಾಷ್ಟ್ರೀಯತೆ ಅನ್ನುವಂಥದ್ದು ಹೆಚ್ಚು ಒಂದು ಉಮೇದಿನ ರೂಪದಲ್ಲಿ ಎಲ್ಲ ಬರಹಗಾರರಲ್ಲೂ ಅದು ವ್ಯಕ್ತವಾಗ್ತಾ ಇತ್ತು. ಹೀಗಾಗಿ ಆ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ಭಾರತೀಯ ಒಂದು ವಿಧದಲ್ಲಿ ಕುವೆಂಪು ಅವರು ಹೇಳಾಗೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಏನಿದೆ, ಆ ಒಂದು ತತ್ವದ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಪರಿಪೂರ್ಣ ಒಂದು ಚೌಕಟ್ಟಿನ ಒಳಗಡೆ ಕರ್ನಾಟಕ ಸಂಸ್ಕೃತಿ ಹೇಗಿದೆ ಮತ್ತೆ ಹೇಗೆ ಅದಕ್ಕೆ ಪೂರಕವಾಗಿದೆ ಭಾರತೀಯ ಸಂಸ್ಕೃತಿಗೆ, ಆ ಅಂಶಗಳು ಹೇಗೆ ಕರ್ನಾಟಕ ಸಂಸ್ಕೃತಿಯಲ್ಲಿ ಮುಂದುವರೆದಿವೆ ಅನ್ನುವಂಥದ್ದನ್ನ ಹೇಳುವ ಒಂದು ಉಮೇದು ಈ ಕೃತಿಯ ಮೂಲಕ ನಮಗೆ ಕಾಣ್ತಾ ಹೋಗ್ತದೆ. ಹೀಗಾಗಿ ಈ ತಿಪ್ಪೇರುದ್ರಸ್ವಾಮಿ ಅವರು ಏಕಕಾಲಕ್ಕೆ ಇದು ತಿಪ್ಪೇರುದ್ರಸ್ವಾಮಿ ಅವರ ಒಂದು ಅತ್ಯದ್ಭುತವಾದ ಕೃತಿಯೂ ಕೂಡ ಆಗುತ್ತೆ, ಹಾಗೆ ಕನ್ನಡ ನಾಡಿನ ಆ ಕಾಲದ ಒಂದು ಆಶಯದ ಕೃತಿಯೂ ಕೂಡ ಆಗುತ್ತೆ, ಜೊತೆಗೆ ಆ ಕಾಲದ ಒಂದು ಸಂಸ್ಕೃತಿ ಚಿಂತನೆಯ ಕೃತಿಯೂ ಕೂಡ ಆಗಿ ಇದು ರೂಪ ತಳೆದಿದೆ ಅಂತ ನಾವು ಹೇಳಬಹುದು. 10 ಅಧ್ಯಾಯಗಳಲ್ಲಿ ಈ ಕೃತಿಯನ್ನ ರೂಪಿಸಿದರೆ 10 ಅಧ್ಯಾಯಗಳಲ್ಲಿ 800ಕ್ಕೂ ಹೆಚ್ಚು ಪುಟಗಳ ಮೂಲಕ ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆಯನ್ನ ಇವರು ನಡೆಸಿದ್ದಾರೆ. ಆರಂಭದಲ್ಲಿ ಭಾರತೀಯ ಸಂಸ್ಕೃತಿ ಅನ್ನೋ ತಲೆಬರಹದಲ್ಲಿ ಸಂಸ್ಕೃತಿ ಮತ್ತೆ ನಾಗರಿಕತೆಗಿರುವಂತ ವ್ಯತ್ಯಾಸ, ಸಿಂಧು ಸಂಸ್ಕೃತಿ, ವೇದಯುಗ, ಉಪನಿಷತ್ತಿನ ಯುಗ, ಹಾಗೆ ಇತಿಹಾಸ ಪುರಾಣಗಳ ವ್ಯತ್ಯಾಸಗಳು, ಒಂದು ನಾಡಿನ ಸಂಸ್ಕೃತಿಯನ್ನು ಅರಿಯುವಲ್ಲಿ ಅವುಗಳ ಮಹತ್ವ, ಸ್ಮೃತಿಗಳು ಮತ್ತೆ ಆಗಮಾದಿಗಳು, ಹಾಗೆ ಭಾರತೀಯ ಸಂಸ್ಕೃತಿ ಹೇಗೆ ಒಂದು ಸಮನ್ವಯ ಸಂಸ್ಕೃತಿ. ನೋಡಿ, ತಿಪ್ಪೇರುದ್ರಸ್ವಾಮಿ ಅವರ ಬದುಕಿನ ಗುಣವೂ ಕೂಡ ಸಮನ್ವಯ ಸಂಸ್ಕೃತಿ ಅನ್ನೋದನ್ನ ನಾವು ಮರಿಬಾರದು. ಅವರ ವೃತ್ತಿ ಬದುಕಿನಲ್ಲಿ ಅನೇಕ ಅಡಚಣೆಗಳು ಬಂದರೂ ಕೂಡ ಅವರು ಎಂದೂ ನೇರವಾಗಿ ಪ್ರತಿಭಟಿಸಿದವರಲ್ಲ. ಬಹಳ ಮೌನವಾಗಿ ಕಹಿಯನ್ನ ನುಂಗಿ ಸಿಹಿಯನ್ನ ಕೊಟ್ಟವರು ತಿಪ್ಪೇರುದ್ರಸ್ವಾಮಿಯವರು. ನಾನು ಆಗಲೇ ಹೇಳಿದಾಗೆ ಅವರ ಬದುಕಿನ ಒಂದು ಗುರಿ, ಬದುಕಿನ ವ್ಯಕ್ತಿತ್ವ ಏನಿದೆ, ಅವರ ವ್ಯಕ್ತಿತ್ವ ಅವರ ಸಾಹಿತ್ಯಗಳಲ್ಲಿ ಪ್ರತಿನಿಧಿಸಿದೆ ಅನ್ನೋದನ್ನ ನಾವು ಹೇಳಬೇಕು. ಹೀಗಾಗಿ ಭಾರತೀಯ ಸಂಸ್ಕೃತಿ ಹೇಗೆ ಒಂದು ಸಮನ್ವಯ ಸಂಸ್ಕೃತಿಯಾಗಿದೆ, ವಿವಿಧತೆಯಲ್ಲಿ ಹೇಗೆ ಏಕತೆಯನ್ನ ಪ್ರತಿನಿಧಿಸ್ತಾ ಇದೆ ಭಾರತೀಯ ಸಂಸ್ಕೃತಿ, ಇದು ಆ ಕಾಲದ ಒಂದು ಮನೋಭಾವ ಆಗಿತ್ತು. ತಿಪ್ಪೇರುದ್ರಸ್ವಾಮಿಯವರು ಈ ಕೃತಿಯನ್ನ ರಚಿಸುವ ಕಾಲದಲ್ಲಿ ಭಾರತೀಯ ಸಂಸ್ಕೃತಿ ಭಿನ್ನತೆಯಲ್ಲಿ ಏಕತೆ, ಎಲ್ಲ ಧರ್ಮಗಳ ಒಂದು ಸಮನ್ವಯದ ಬೀಡು ಅನ್ನುವಂಥ ನೆಲಗಟ್ಟಿನಲ್ಲೇ ಸಂಸ್ಕೃತಿ ಅನ್ನೋದು ಚರ್ಚೆ ಆಗ್ತಾ ಇದ್ದಂತ ಒಂದು ಪರಿಸರ. ಹೀಗಾಗಿ ಆ ಒಂದು ಚಿಂತನೆಯ ಪ್ರಭಾವ ತಿಪ್ಪೇರುದ್ರಸ್ವಾಮಿಯವರಲ್ಲಿ ತುಂಬಾ ದಟ್ಟವಾಗಿತ್ತು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ನೋಡಿ, ಸಂಸ್ಕೃತಿ ಮತ್ತೆ ನಾಗರಿಕತೆ ಬಗ್ಗೆ ಈಗ DVG ಅವರು ಸಂಸ್ಕೃತಿ ಅನ್ನುವಂಥ ಕೃತಿಯನ್ನ ಪ್ರಕಟಿಸಿದ್ದಾರೆ, ಬೇರೆ ಬೇರೆಯವರು ಕೂಡ ಸಂಸ್ಕೃತಿ ಅನ್ನೋ ಕೃತಿಯನ್ನ ಪ್ರಕಟಿಸಿದ್ದಾರೆ. ಆದ್ರೆ ಸಂಸ್ಕೃತಿ ಮತ್ತೆ ನಾಗರಿಕತೆ ಅನ್ನೋದನ್ನ ಅತ್ಯಂತ ಸರಳವಾಗಿ ನಮಗೆ
ತೌಲನಿಕವಾಗಿ ಅರ್ಥ ಮಾಡಿಸಿದಂತ ಮೊಟ್ಟ ಮೊದಲ ಕೃತಿ ತಿಪ್ಪೇರುದ್ರ ಸ್ವಾಮಿಯವರ ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಕೃತಿ. ಇದರಲ್ಲಿ ಸಂಸ್ಕೃತಿ ಅನ್ನೋದನ್ನ ತಿಪ್ಪೇರುದ್ರ ಸ್ವಾಮಿಯವರು ನಾನಾಗಲೇ ಹೇಳಿದಾಗೆ ಒಂದು ಸಮನ್ವಯ ಸಂಸ್ಕೃತಿ, ಒಂದು ವ್ಯಾಪಕವಾದಂತ ಒಂದು ನಡಾವಳಿ ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಸಂಸ್ಕೃತಿ ಅಂದ್ರೆ ನಾವು ಅದನ್ನ ಹೇಗೆ ವ್ಯಾಖ್ಯಾನಿಸಬೇಕು, ಏಕ ಸಂಸ್ಕೃತಿ ಅನ್ನೋದು ಇದೆಯೇ ಅನ್ನುವಂಥ ಚರ್ಚೆಗಳು ಇವತ್ತು ಸಾಕಷ್ಟು ನಡೆದಿವೆ. ಇವತ್ತು ಸಂಸ್ಕೃತಿಯ ವ್ಯಾಖ್ಯಾನವೇ ಬೇರೆ ಬೇರೆ ಆಗ್ತಾ ಇದೆ, ಅದು ಎಲ್ರಿಗೂ ತಿಳಿದಿದ್ದೆ. ಆದರೆ ಒಂದು ಪರಂಪರೆಯ ಹಿನ್ನೆಲೆಯಲ್ಲಿ ಸಂಸ್ಕೃತಿಯನ್ನ ಹೇಗೆ ತೌಲನಿಕವಾಗಿ ಅಧ್ಯಯನ ಮಾಡಿದ್ದಾರೆ ಅನ್ನೋದಕ್ಕೆ ತಿಪ್ಪೇರುದ್ರ ಸ್ವಾಮಿಯವರ ಈ ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನುವಂಥ ಈ ಒಂದು ಅಧ್ಯಾಯವೇ ಬಹಳ ಪ್ರಮುಖವಾದಂಥ ಸಾಕ್ಷಿ. ಆವರೆಗಿನ ವಿದೇಶಿಯ ಚಿಂತಕರ, ಭಾರತೀಯ ಚಿಂತಕರ ಸಂಸ್ಕೃತಿ ಬಗೆಗಿನ ವ್ಯಾಖ್ಯಾನಗಳನ್ನೆಲ್ಲ ಇವರು ಅಧ್ಯಯನ ಮಾಡಿ ತೀರ ಸರಳಗೊಳಿಸಿ ಅದನ್ನ ಕರ್ನಾಟಕಕ್ಕೆ ಒಗ್ಗುವ ಹಾಗೆ ಅವರು ವ್ಯಾಖ್ಯಾನವನ್ನ ಮಾಡಿರೋದನ್ನ ಈ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು. ಇನ್ನು ಎರಡನೇ ಅಧ್ಯಾಯ ಕರ್ನಾಟಕ ರಾಜ್ಯ ಅಂತ ಹೇಳಿ. ಈ ಕರ್ನಾಟಕ ರಾಜ್ಯ ಅನ್ನೋ ಅಧ್ಯಾಯದಲ್ಲಿ ಕರ್ನಾಟಕದ ಬಹುಮುಖ್ಯ ಅರಸು ಮನೆತನಗಳನ್ನ ಕೇಂದ್ರೀಕರಿಸಿ ಅಧ್ಯಯನವನ್ನ ನಡೆಸಿರೋದನ್ನ ನಾವು ಗಮನಿಸಬಹುದು. ಈ ಪ್ರಮುಖ ಅರಸರನ್ನ ಆಧರಿಸಿ ನಮ್ಮ ಚರಿತ್ರೆಯನ್ನ ಅಧ್ಯಯನ ಮಾಡುವ ಕ್ರಮವೂ ಕೂಡ ಇದು ನಮಗೆ ಪ್ರಾಚೀನರಿಂದಲೇ ಬಂದಂಥದ್ದು. ಮತ್ತೆ ಏನು ವಸಾಹತು ವಿದ್ವಾಂಸರು ನಮ್ಮಲ್ಲಿ ಆ ಒಂದು ರೂಢಿಯನ್ನ ಮಾಡಿದ್ರು ಅದು ಕೂಡ ಹೀಗೆ ಬಂದಂಥದ್ದು. ಅದರ ಒಂದು ಪ್ರಭಾವ ತಿಪ್ಪೇರುದ್ರ ಸ್ವಾಮಿಯವರ ಮೇಲೂ ಕೂಡ ದಟ್ಟವಾಗಿ ಬೀರಿದೆ. ಹೀಗಾಗಿ ಅವರು ಸಹಜವಾಗಿಯೇ ಅರಸ ವಂಶಗಳನ್ನ ಇಟ್ಟುಕೊಂಡು, ಉದಾಹರಣೆ ಕದಂಬರು ಮತ್ತೆ ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತೆ ಸೇವಣರು, ವಿಜಯನಗರ ಸಾಮ್ರಾಜ್ಯ, ಕೆಳದಿ ಮತ್ತು ಮೈಸೂರು ದೊರೆಗಳು ಅಂತ ಹೇಳಿ ಉಪ ಅಧ್ಯಾಯಗಳನ್ನಾಗಿ ಮಾಡಿಕೊಂಡು ತಮ್ಮ ಚರ್ಚೆಯನ್ನ ವಿಸ್ತರಿಸ್ತಾ ಹೋಗ್ತಾರೆ. ಈ ಅಧ್ಯಾಯದಲ್ಲಿ ತಿಪ್ಪೇರುದ್ರ ಸ್ವಾಮಿಯವರ ಆಕರ ಸಂಗ್ರಹ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಈ ವಿಚಾರದಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಅನೇಕ ತಪ್ಪುಗಳನ್ನು ಕೂಡ ಮಾಡಿದ್ದಾರೆ. ಇದು ಕಣ್ತಪ್ಪೋ ಕೈ ತಪ್ಪೋ ಅಥವಾ ಅವರಿಗೆ ದೊರಕಿದಂತ ಆಕರಗಳು ಮಾಡಿರುವ ತಪ್ಪೋ ಇದನ್ನ ನಾವು ಹೆಚ್ಚು ಚರ್ಚೆ ಬೆಳೆಸೋದು ಬೇಡ. ಡಾಕ್ಟರ್ ಬಾರಾ ಗೋಪಾಲ್ ಅವರು ಏನ್ ಮಾಡ್ತಾರೆ, ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೃತಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಯವರ ಗಮನಕ್ಕೆ ಬರದಂತೆ ಎಷ್ಟು ತಪ್ಪುಗಳಾಗಿವೆ ಅನ್ನೋದನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಇದನ್ನು ನಾವು ಮೆಚ್ಕೊಳ್ಳೋಣ. ಸಂಶೋಧನಾ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಅದನ್ನ ಮುಂದಿನ ಮುದ್ರಣಗಳಲ್ಲಿ ಅದನ್ನ ಸಂಬಂಧಪಟ್ಟವರು ತಿದ್ದುಕೋಬಹುದು. ಆದ್ರೆ ಬಹಳ ಪ್ರಮುಖವಾಗಿ ಶಾಸನಗಳನ್ನ, ಪ್ರಾಚೀನ ಕೃತಿಗಳಲ್ಲಿ ಸಂಸ್ಕೃತ ಕೃತಿಗಳನ್ನ, ಕನ್ನಡ ಕೃತಿಗಳನ್ನ, ಹಾಗೆಯೇ ಕನ್ನಡದಲ್ಲಿ ಉಳಿದು ಬಂದಿರುವಂತ ಪ್ರಾಕೃತದ ಕೆಲವು ಆಧಾರಗಳನ್ನ, ಜನಪದ ಸಾಹಿತ್ಯವನ್ನ, ಇವೆಲ್ಲವನ್ನೂ ಇಟ್ಕೊಂಡು ಏನ್ ಮಾಡಿದ್ದಾರೆ, ಕರ್ನಾಟಕದ ಈ ಅರಸು ಮನೆತನಗಳ ಚರಿತ್ರೆಯನ್ನ ನಮಗೆ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕರ್ನಾಟಕದ ಅರಸು ಮನೆತನಗಳು ಅಂತ ಹೇಳಿ ಒಂದು ಕೃತಿ ಇದೆ. ಆ ಕೃತಿಗೂ ತಿಪ್ಪೇರುದ್ರ ಸ್ವಾಮಿಯವರ ಈ ಒಂದು ಅಧ್ಯಾಯಕ್ಕೂ ಬಹಳ ಮುಖ್ಯವಾಗಿ ಏನು ವ್ಯತ್ಯಾಸ ಅನ್ನೋದನ್ನ ನಾವು ನೋಡಿದ್ರೆ, ಕರ್ನಾಟಕದ ಅರಸು ಮನೆತನಗಳು ಅನ್ನೋ ಕೃತಿ ಶಾಸನಗಳನ್ನಷ್ಟೇ ಆಧರಿಸಿ ಶಾಸನಗಳಿಲ್ಲದ ಮಾಹಿತಿ ನಂಬಿಕೆಗೆ ಅನರ್ಹ ಅನ್ನೋ ಹಾಗೆ ಹೇಗೆ ನಮಗೆ ಮಂಡಿಸ್ತಾ ಹೋಗ್ತಾರೆ. ಆದ್ರೆ ಅದಕ್ಕಿಂತ ಭಿನ್ನವಾಗಿ ತಿಪ್ಪೇರುದ್ರ ಸ್ವಾಮಿಯವರು ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಕೃತಿಯಲ್ಲಿ ಶಾಸನಗಳು ನಮಗೆ ಒಂದು ಆಕರ ಅಷ್ಟೇ. ಶಾಸನಗಳಲ್ಲಿ ನಮಗೆ ಬೇರೆ ಆಕರಗಳು ಸಿಕ್ಲಿಲ್ಲ ಅಂದಾಕ್ಷಣ ನಾವು ಆ ಘಟನೆಗಳನ್ನ ಅಥವಾ ಹೇಳಿಕೆಗಳನ್ನ ತಿರಸ್ಕರಿಸುವಂತಿಲ್ಲ. ಯಾಕೆಂದ್ರೆ ಅವಕಾಶ ಇದ್ದವರಷ್ಟೇ ಶಾಸನಗಳನ್ನ ಹಾಕ್ಸಿದರೆ, ಅವಕಾಶ ಸಿಕ್ಕಿದಾಗಷ್ಟೇ ಶಾಸನಗಳಲ್ಲಿ ಎಲ್ಲ ವಿಚಾರಗಳು ಮಂಡಿತವಾಗಿವೆ. ಹೀಗಾಗಿ ಅವಕಾಶದಿಂದ ವಂಚಿತವಾದ ಸಮುದಾಯವೇ ನಮ್ಮಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಅವರ ಚರಿತ್ರೆ ಈ ಶಾಸನಗಳಲ್ಲಿ ದಾಖಲಾಗಿಲ್ಲ. ಹೀಗಾಗಿ ಶಾಸನಗಳನ್ನೂ ಅಲ್ಲದೆ ಬೇರೆ ಬೇರೆ ಆಕರಗಳನ್ನೂ ಕೂಡ ನಾವು ಚರಿತ್ರೆಗೆ ಬಳಸಬೇಕು ಅನ್ನುವಂಥ ಒಂದು ಮನೋಭಾವ
ತಿಪ್ಪೇರುದ್ರ ಸ್ವಾಮಿ ಅವರದು. ಈ ಅಧ್ಯಾಯದಲ್ಲಿ ಆ ದೃಷ್ಟಿಕೋನ ನಮಗೆ ಬಹಳ ಮುಖ್ಯವಾಗಿ ಕಾಣ್ತಾ ಹೋಗ್ತದೆ. ಇನ್ನ ಕನ್ನಡ ಜನಪದ ಅನ್ನುವಂತ ಮತ್ತೊಂದು ಅಧ್ಯಾಯದಲ್ಲಿ ಆಡಳಿತ ಕ್ರಮ ಹೇಗಿತ್ತು, ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು, ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ಆ ಕಾಲದ ವಿದ್ಯಾಭ್ಯಾಸದ ಸ್ಥಿತಿ ಹೇಗಿತ್ತು ಅನ್ನೋದನ್ನ ತುಂಬಾ ಸರಳವಾಗಿ ನಮಗೆ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನಮಗೆ ಈ ಸಂದರ್ಭದಲ್ಲಿ ನಮ್ಮ ಮತ್ತೊಬ್ಬರು ಗುರುಗಳಾದಂಥ ಪ್ರೊಫೆಸರ್ ಚಿದಾನಂದ ಮೂರ್ತಿಯವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನೋ ಕೃತಿಯನ್ನು ನಾವು ಗಮನಿಸಿದಾಗ, ಆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನೋ ಕೃತಿಯ ಕೆಲವೊಂದು ಅಧ್ಯಾಯಗಳಿಗೂ ತಿಪ್ಪೇರುದ್ರ ಸ್ವಾಮಿಯವರ ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೃತಿಯ ಕೆಲವು ಅಧ್ಯಾಯಗಳನ್ನು ನಾವು ತೌಲನಿಕವಾಗಿ ಇಟ್ಟು ನೋಡಿದಾಗ, ಚಿದಾನಂದ ಮೂರ್ತಿಯವರು ಬಹಳ ಪ್ರಮುಖವಾಗಿ ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಷ್ಟೇ ಅದನ್ನ ಪರಿಗಣಿಸುವ, ಆದರೆ ತಿಪ್ಪೇರುದ್ರ ಸ್ವಾಮಿಯವರು ಸಂಶೋಧನಾತ್ಮಕ ಹಿನ್ನೆಲೆಯಲ್ಲಿ ಪರಿಗಣಿಸಿಯೂ ಅದನ್ನ ಜನಪ್ರಿಯ ನೆಲೆಯಲ್ಲಿ ಮಂಡಿಸುವ ಒಂದು ವಿಧಾನ ಹೇಗೆ ಇಬ್ಬರಲ್ಲೂ ಭಿನ್ನವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಚಿದಾನಂದ ಮೂರ್ತಿಯವರ ಆ ಕೃತಿಯಲ್ಲೂ ಕೂಡ ಪ್ರಾಚೀನ ಕಾಲದ ವಿದ್ಯಾಭ್ಯಾಸದ ಸ್ಥಿತಿಯನ್ನ ಮಂಡಿಸಿದರೆ, ಪ್ರಾಚೀನ ಕಾಲದ ಆಡಳಿತ ಹೇಗಿತ್ತು ಅಂತ ಹೇಳ್ತಾರೆ, ಪ್ರಾಚೀನ ಕಾಲದ ಸಾಮಾಜಿಕ ಸ್ಥಿತಿಯನ್ನ ಕುರಿತು ಹೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿಯವರು ಇಲ್ಲಿ ಅದನ್ನ ಬೇರೆಯ ರೀತಿಯಲ್ಲಿ ಮಂಡಿಸ್ತಾ ಹೋಗ್ತಾರೆ. ತಮ್ಮ ಎಂದಿನ ಒಂದು ಸರಳತೆಯ ಒಂದು ಹಿನ್ನೆಲೆಯಲ್ಲಿ, ಮೃದು ಧೋರಣೆಯ ಹಿನ್ನೆಲೆಯಲ್ಲಿ ಅದನ್ನ ನಮ್ಮ ಮುಂದೆ ಸರಳೀಕರಿಸುವ ಒಂದು ಪ್ರಯತ್ನವನ್ನ ತಿಪ್ಪೇರುದ್ರ ಸ್ವಾಮಿಯವರು ತಮ್ಮ ಕೃತಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಇವರಿಗಿಂತ 4 ವರ್ಷ ಮುಂಚೆ ಚಿದಾನಂದ ಮೂರ್ತಿಯವರು ತಮ್ಮ ಮಹಾಪ್ರಬಂಧವನ್ನ ಪ್ರಕಟಿಸಿದ್ರು ಅನ್ನೋದನ್ನ ನಾವು ಮರಿಬಾರದು. 1944ರಲ್ಲಿ ಅವರು ಈ ಕೃತಿಯನ್ನ ಪ್ರಕಟಿಸಿದ್ರು. ತಿಪ್ಪೇರುದ್ರ ಸ್ವಾಮಿಯವರು 1968ರಲ್ಲಿ ತಮ್ಮ ಕೃತಿಯನ್ನ ಪ್ರಕಟಿಸಿರೋದ್ರಿಂದ ಚಿದಾನಂದ ಮೂರ್ತಿಯವರ ಆ ಒಂದು ಕೃತಿ, ಸಂಶೋಧನಾ ಕೃತಿ ತಿಪ್ಪೇರುದ್ರ ಸ್ವಾಮಿಯವರ ಮೇಲೆ ದಟ್ಟ ಪ್ರಭಾವವನ್ನ ಬೀರಿದೆ. ಅದನ್ನ ಅವರು ಉಲ್ಲೇಖಿಸಿಯೂ ಕೂಡ ಇದ್ದಾರೆ. ಆದ್ರೆ ಆ ಪ್ರಭಾವದಿಂದ ತಪ್ಪಿಸಿಕೊಂಡು ಅನೇಕ ಜನ ಸಂಶೋಧಕರು ಸಂಸ್ಕೃತಿ ಅಧ್ಯಯನವನ್ನ ಮಾಡುವಾಗ ಗುರುಗಳಾದಂಥ ಚಿದಾನಂದ ಮೂರ್ತಿಯವರ ಆ ಕೃತಿಯನ್ನ ಮಾದರಿಯನ್ನಾಗಿ ಇಟ್ಟುಕೊಂಡು ಅದರ ಒಳಗಡೆ ಕೊನೆಗೆ ಬಿಡಿಸಿಕೊಳ್ಳಲಾರದ ಸ್ಥಿತಿಗೆ ಬಂದಿರೋದನ್ನ ನಾವು ಗಮನಿಸಿದ್ದೀವಿ. ಅದರ ಒಂದು ಅನುಕರಣೆಯ ಒಂದು ಸ್ವರೂಪದಲ್ಲಿ ಬರವಣಿಗೆ ಮಾಡಿರೋದನ್ನ ನಾವು ಗಮನಿಸ್ತೀವಿ, ತಮ್ಮ ಸಂಶೋಧನೆ ಮಾಡಿರೋದನ್ನ. ಆದ್ರೆ ಚಿದಾನಂದ ಮೂರ್ತಿಯವರು ಕ್ಷಮಿಸಿ, ಈ ತಿಪ್ಪೇರುದ್ರ ಸ್ವಾಮಿಯವರು ಹಾಗೆ ಅವರ ಆ ಒಂದು ಆಕರಗಳ ಬಲೆಯೊಳಗೆ ಸಿಗದಿರ ಬಹಳ ಸರಳವಾಗಿ ತಮ್ಮದೇ ಆದಂತ ಶೈಲಿ ಒಳಗಡೆ ಆ ವಿಚಾರಗಳನ್ನ ಮಂಡಿಸ್ತಾ ಹೋಗ್ತಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಇದನ್ನ ನೋಡಿದಾಗ ಜನಸಾಮಾನ್ಯರ ಒಂದು ದೃಷ್ಟಿಕೋನದಿಂದ ತಿಪ್ಪೇರುದ್ರ ಸ್ವಾಮಿಯವರ ಈ ಒಂದು ಬರವಣಿಗೆ, ಈ ಒಂದು ಕೃತಿ ಹೆಚ್ಚು ಮಹತ್ವವನ್ನ ಪಡೆಯುತ್ತೆ ಅನ್ನೋದನ್ನ ನಾವು ಮರಿಬಾರದು. ಇಲ್ಲೂ ಕೂಡ ಆಡಳಿತ ಕ್ರಮ ಆಗಲಿ, ಧಾರ್ಮಿಕ ಪರಿಸ್ಥಿತಿ ಆಗಲಿ, ಇದನ್ನ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿಯೇ ಇವರು ಪ್ರಬಲ ಧರ್ಮಗಳನ್ನ ಆಧರಿಸಿಯೇ ಕಟ್ಟಿಕೊಡೋದನ್ನ ನಾವು ಗಮನಿಸ್ಬೋದು. ಇದು ಈ ಕೃತಿಯ ಮಿತಿಯೂ ಕೂಡ ಆಗ್ತದೆ, ಕೃತಿಯ ಒಂದು ಮಹತ್ವ ಕೂಡ ಆಗ್ತದೆ. ಆ ಮಿತಿ ಹೇಗಾಗ್ತದೆ ಅನ್ನೋದನ್ನ ನಾವು ಬೇರೆ ಸಂದರ್ಭಗಳಲ್ಲಿ ಅದನ್ನ ನಾವು ಚರ್ಚೆ ಮಾಡಬಹುದು. ಇನ್ನ ಶಾಸನಗಳಲ್ಲಿ ಸಂಸ್ಕೃತಿ ಅಂತೇನಿದೆ, ಇಲ್ಲೂ ಕೂಡ ತಿಪ್ಪೇರುದ್ರ ಸ್ವಾಮಿಯವರು ಚಿದಾನಂದ ಮೂರ್ತಿಯವರ ಅನೇಕ ಅಭಿಪ್ರಾಯಗಳನ್ನ ಒಪ್ಪಿಕೊಂಡು ಸರಳಗೊಳಿಸುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಶಾಸನ ಸಂಪತ್ತು, ವೀರಗಲ್ಲುಗಳು, ದಾನ ಶಾಸನಗಳು, ಧರ್ಮ ಸಮನ್ವಯ, ಸಾಮಾಜಿಕ ಜೀವನ, ಸಾಹಿತ್ಯ ಸೌಂದರ್ಯ ಅನ್ನುವಂತ ಒಳ ಅಧ್ಯಾಯಗಳಲ್ಲಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಇಲ್ಲೂ ಕೂಡ ಶಾಸನಗಳು ಒಂದು ವಿಧದಲ್ಲಿ ಹೇಗೆ ಕರ್ನಾಟಕ ಸಂಸ್ಕೃತಿಯ ಅಂಶಗಳನ್ನ ಪ್ರತಿನಿಧಿಸುತ್ತಾ ಭಾರತೀಯ ಸಂಸ್ಕೃತಿಗೆ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋ ಹಾಗೆಯೇ ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತಾರೆ. ಈ ತಿಪ್ಪೇರುದ್ರ ಸ್ವಾಮಿಯವರ ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಕರ್ನಾಟಕ ಸಂಸ್ಕೃತಿಯ ಸಮೀಕ್ಷೆ ಆಗಿದ್ರೂ ಕೂಡ ಕರ್ನಾಟಕ ಸಂಸ್ಕೃತಿ ಅನ್ನೋದು ಹೇಗೆ ಭಾರತೀಯ ಸಂಸ್ಕೃತಿಯ ಒಂದು ಉಪ ಉತ್ಪನ್ನ ಅನ್ನೋದನ್ನ ಅವರು ಬಹಳ ಪ್ರಮುಖವಾಗಿ
ತಿಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಅದನ್ನೇ ಪ್ರತಿಪಾದಿಸ್ತಾರೆ ಈ ಭಾಗದಲ್ಲೂ. ಹಾಗೆ ನಾವೆಲ್ಲ ಶಾಸನದ ವಿದ್ಯಾರ್ಥಿಗಳು ಈ ಭಾಗವನ್ನ ನೋಡಿಯೇ ನಾವು ಅಧ್ಯಯನವನ್ನ ನಾವು ವಿಸ್ತರಿಸ್ಕೊಂಡಿದ್ದು. ನಮಗೆಲ್ಲ ಆರಂಭದಲ್ಲಿ ಈ ಭಾಗವೇ ನಮಗೆ ಮಾರ್ಗದರ್ಶಕವಾಗಿ ನಿಂತಿದ್ದು ಅನ್ನೋದನ್ನ ನಾವು ಬರಿಬಾರದು. ಪರೀಕ್ಷೆಯನ್ನ ಎದುರಿಸುವ ಸಂದರ್ಭದಲ್ಲಿ ನಮಗೆ ಈ ಭಾಗ ಒಂದು ಭಗವದ್ಗೀತೆಯ ಹಾಗೆ, ನನ್ನೊಬ್ಬನಿಗೆ ಅಷ್ಟೇ ಅಲ್ಲ, ಕರ್ನಾಟಕ ಸಂಸ್ಕೃತಿಯ ಅಧ್ಯಯನದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಈ ಪುಸ್ತಕ ಒಂದು ವಿಧದಲ್ಲಿ ಭಗವದ್ಗೀತೆಯ ಹಾಗೆ ಸಹಾಯ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನ ಶಾಸನಗಳಲ್ಲಿ ಸಂಸ್ಕೃತಿ ಆದ್ಮೇಲೆ ಸಾಹಿತ್ಯದಲ್ಲಿ ಸಂಸ್ಕೃತಿ ಅನ್ನುವಂತ ಮತ್ತೊಂದು ಮಹತ್ವವಾದಂತ ಇನ್ನೊಂದು ಅಧ್ಯಾಯವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅಲ್ಲಿ ಏನು ಈಗಾಗಲೇ ಶರಣರನ್ನ ಕುರಿತು ಕಾದಂಬರಿ ಇವೆಲ್ಲ ರಚನೆ ಮಾಡೋದಕ್ಕೆ ಅವರು ತಯಾರು ಮಾಡ್ಕೊಂಡಿದ್ರು, ಆ ಎಲ್ಲ ಅಂಶಗಳನ್ನು ಇಲ್ಲಿ ಮತ್ತೆ ಅವರು ಮಂಡಿಸಿದ್ದಾರೆ. ಶರಣರ ವಚನಗಳು ಹೇಗೆ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾ ಇವೆ, ದಾಸರ ಕೀರ್ತನೆಗಳು ಹೇಗೆ ಸಂಸ್ಕೃತಿಯ ನೆಲೆಯಲ್ಲಿ ರಚನೆಯಾಗಿವೆ, ಆ ಸಾಹಿತ್ಯದಲ್ಲಿರುವಂತ ತತ್ವ ಸಾಹಿತ್ಯ ಹೇಗಿದೆ, ಸರ್ವಜ್ಞ ಕವಿಯಲ್ಲಿ ತತ್ವ ಮತ್ತೆ ಸಾಹಿತ್ಯ ಹೇಗೆ ಮೇಳೈಸಿದೆ, ಹೀಗೆ ಅನೇಕ ಅಂಶಗಳನ್ನ ಇಲ್ಲಿ ನಮ್ಮ ಮುಂದೆ ಮಂಡಿಸಿರೋದನ್ನ ನಾವು ಗಮನಿಸಬಹುದು. ಇನ್ನ ಜನಪದ ಸಾಹಿತ್ಯ ಅನ್ನೋ ಭಾಗದಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಒಬ್ಬ ಶಾಸ್ತ್ರಕಾರರಷ್ಟೇ ಅಲ್ಲ, ಜನಪದ ಸಂಗ್ರಾಹಕರು ಕೂಡ ಅನ್ನೋದನ್ನ ನಮಗೆ ತೋರಿಸುತ್ತೆ. ಇದರಲ್ಲಿ ಮೊದಲ ಮಾತು ಅನ್ನೋ ಭಾಗದಲ್ಲಂತೂ ಕೂಡ ಜನಪದ ಸಾಹಿತ್ಯವನ್ನ ನಾವು ಯಾಕೆ ಅಧ್ಯಯನ ಮಾಡಬೇಕು, ಜನಪದ ಸಾಹಿತ್ಯ ಅಧ್ಯಯನದಲ್ಲಿ ಈವರೆಗೆ ಏನು ಲೋಪದೋಷಗಳಾಗಿವೆ, ಜನಪದ ಸಾಹಿತ್ಯದಲ್ಲಿ ನಾವು ಮುಖ್ಯ ಅಧ್ಯಯನ ಕ್ರಮದಲ್ಲಿ ಅದನ್ನ ನಾವು ಪರಿಗಣಿಸಿದಿರ ಹೇಗೆ ನಾವು ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತುಗಳ ಹಿನ್ನೆಲೆಯಲ್ಲಿಯೇ ಹೇಗೆ ಅದು ಶಿಷ್ಟ ಸಾಹಿತ್ಯದ ಜೊತೆಯಲ್ಲಿಯೇ ಜನಪದ ಸಾಹಿತ್ಯವೂ ಕೂಡ ನಮಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನ, ಚರಿತ್ರೆಯನ್ನ, ಜನರ ಬದುಕನ್ನ ಕಟ್ಟಿಕೊಡುತ್ತೆ ಅನ್ನೋದನ್ನ ತುಂಬಾ ಸೊಗಸಾಗಿ ಈ ಅಧ್ಯಾಯದಲ್ಲಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಈ ಧಾರ್ಮಿಕ ಪರಿಭಾವನೆ ನಮ್ಮ ಜನಸಾಮಾನ್ಯರು ಹೇಗೆ ಪರಿಭಾವಿಸ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಧರ್ಮ ಅನ್ನೋದನ್ನ, ಹೇಗೆ ಅವರ ಬದುಕಿನಲ್ಲಿ ಸಹಜವಾಗಿ ಧರ್ಮ ಅನ್ನೋದು ಮೇಳೈಸಿ ಹೋಗಿದೆ ಅನ್ನೋ ಅನೇಕ ವಿಚಾರಗಳನ್ನ, ಸಮಾಜ, ಸಂಸಾರ, ಹೀಗೆ ಇದರಲ್ಲಿ ಇದ್ದಿಯೂ ಕೂಡ ಅದನ್ನು ಮೀರುವ ಪ್ರಯತ್ನವನ್ನ ಜನಪದ ಸಾಹಿತ್ಯ ಹೇಗೆ ನಮಗೆ ತೋರಿಸ್ತಾ ಇದೆ, ಅದರ ಸೊಗಸು ಹೇಗೆ, ಗಾದೆಗಳು ಹೇಗೆ ಜೀವನದ ಅನುಭವದ ಒಂದು ಮೊತ್ತವಾಗಿ ನಮ್ಮ ಮುಂದೆ ನಿಂತಿವೆ ಅನ್ನುವಂಥ ಎಲ್ಲ ಅಂಶಗಳ ಮೂಲಕ ಕರ್ನಾಟಕ ಸಂಸ್ಕೃತಿಯ ಮತ್ತೊಂದು ಮುಖವನ್ನ ಪರಿಚಯಿಸೋದಕ್ಕೆ ತಿಪ್ಪೇರುದ್ರ ಸ್ವಾಮಿಯವರು ಈ ಅಧ್ಯಾಯದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ನಾವು ಈ ಕೃತಿಯನ್ನ ನೋಡುವಂತ ಮತ್ತೊಂದು ಲಕ್ಷಣ ಏನು ಅಂದ್ರೆ ವಾಸ್ತುಶಿಲ್ಪ ಮತ್ತೆ ಶಿಲ್ಪದ ಬಗ್ಗೆ ಈ ಪುಸ್ತಕದಲ್ಲಿ ಇರುವ ಒಂದು ನಿರೂಪಣೆ. ವಾಸ್ತುಶಿಲ್ಪ, ಶಿಲ್ಪ ಅಂದ ತಕ್ಷಣ ಬಹಳಷ್ಟು ಕೃತಿಗಳು ಶಾಸ್ತ್ರೀಯ ನೆಲೆಯಲ್ಲಿಯೇ ಚರ್ಚೆ ಮಾಡ್ತಾ ಹೋಗ್ತವೆ. ಆದ್ರೆ ಇವರು ತೀರಾ ಶಾಸ್ತ್ರೀಯವೆನ್ನದೆ, ಆದ್ರೆ ಅಶಾಸ್ತ್ರೀಯವಾಗಿ ಇವರು ಚರ್ಚೆ ಮಾಡಿಲ್ಲ. ತೀರಾ ಶಾಸ್ತ್ರಕ್ಕೆ ಜೋತು ಬೀಳದೆ ವಾಸ್ತುಶಿಲ್ಪ ಮತ್ತೆ ಶಿಲ್ಪಗಳು ಹೇಗೆ ನಮ್ಮ ಪ್ರಾಚೀನ ಕಲಾಕಾರರ ಒಂದು ಮನಸ್ಸನ್ನ ತೋರಿಸ್ತದೆ, ಪ್ರಾಚೀನ ಕಲಾಕಾರರು ತಮ್ಮ ಅಭಿವ್ಯಕ್ತಿಯನ್ನ ಈ ಮೂಲಕ ಹೇಗೆ ವ್ಯಕ್ತಪಡಿಸಿದರೆ, ಕವಿಗಳು ಕಾವ್ಯಗಳ ಮೂಲಕ, ಜನಪದರು ಜನಪದ ಸಾಹಿತ್ಯದ ಮೂಲಕ, ಹಾಗೆಯೇ ಶಿಲ್ಪಿಗಳು, ಚಿತ್ರಕಾರರು ವಾಸ್ತುಶಿಲ್ಪ ಮತ್ತೆ ಶಿಲ್ಪಗಳ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಿದರೆ, ಇವುಗಳ ಮೂಲಕವೂ ನಾವು ಹೇಗೆ ಸಮಾಜದ ಸಮಕಾಲೀನ ಸಮಾಜವನ್ನ ಅಧ್ಯಯನ ಮಾಡಬಹುದು, ಹೇಗೆ ಇವು ಆಕರವಾಗ್ತವೆ ನಮಗೆ ಅನ್ನೋದನ್ನ ತುಂಬಾ ಸೊಗಸಾಗಿ ಇವನ್ನ ರಾಜವಂಶಗಳ ಹಿನ್ನೆಲೆಯಲ್ಲಿ ಆಯಾ ರಾಜವಂಶಗಳ ಪ್ರಮುಖ ಲಕ್ಷಣಗಳೇನು, ವಾಸ್ತುಶಿಲ್ಪದ್ದು, ದೇವಾಲಯಗಳ ಲಕ್ಷಣಗಳೇನು, ಶಿಲ್ಪಗಳ ಲಕ್ಷಣಗಳೇನು, ಪ್ರಮುಖವಾದಂತ ಒಂದು ಬೆಳವಣಿಗೆ ಹೇಗೆ ನಡ್ಕೊಂಡು ಬಂದಿದೆ, ಈ ಎಲ್ಲ ಅಂಶಗಳನ್ನ ಮೊಟ್ಟ ಮೊದಲಿಗೆ ಬಹಳ ವಿಸ್ತಾರವಾಗಿ ಕನ್ನಡದಲ್ಲಿ ಕಟ್ಟಿಕೊಟ್ಟವರು ತಿಪ್ಪೇರುದ್ರ ಸ್ವಾಮಿಯವರು ಅನ್ನೋದನ್ನ ನಾವು ಮರಿಬಾರದು. ಇದ್ರ ಜೊತೆಗೆ ಸಂಗೀತ ಮತ್ತೆ ನೃತ್ಯ, ಈ ಭಾಗದಲ್ಲಂತೂ ಸಂಗೀತ ಕಲೆಯ ಬಗ್ಗೆಯೂ ಕೂಡ ಆಳವಾದಂತ ಅಧ್ಯಯನ ಮಾಡಿದ್ದಾರೆ ತಿಪ್ಪೇರುದ್ರ ಸ್ವಾಮಿಯವರು. ಹೇಗೆ ವಚನಕಾರರಿಂದ ಮೊದಲುಗೊಂಡು ದಾಸಕಾರರಿಂದ ಮೊದಲುಗೊಂಡು ಕರ್ನಾಟಕ ಸಂಗೀತ ಅನ್ನೋದು ಉಗಮ ಆಯಿತು, ಇಡೀ ಭಾರತದಲ್ಲಿ ಅದು ಪಸರಿಸ್ತು. ಆ ಕರ್ನಾಟಕ ಸಂಗೀತಕ್ಕೆ ಕನ್ನಡಿಗರ ಕೊಡುಗೆ ಏನು, ಹಿಂದೂಸ್ತಾನಿ ಸಂಗೀತಕ್ಕೆ ಕನ್ನಡಿಗರ ಕೊಡುಗೆ ಏನು,
ಈ ರೀತಿ ಅನೇಕ ವಿಧವಾದ ಚರ್ಚೆಯನ್ನ ಇಲ್ಲಿನ ಅವರು ಅನೇಕ ಭರತನಾಟ್ಯದ ಹಿನ್ನೆಲೆಯಲ್ಲಿ, ಯಕ್ಷಗಾನ, ದೊಡ್ಡಾಟದ ಅನೇಕ ಕಲಾ ಪ್ರಕಾರಗಳ, ಜನಪದ ಕಲಾ ಪ್ರಕಾರಗಳ ಹಿನ್ನೆಲೆಯಲ್ಲಿ ಮಂಡಿಸ್ತಾ ಹೋಗ್ತಾರೆ. ಸಂಗೀತ ಮತ್ತೆ ನೃತ್ಯ ಅನ್ನೋದು ಇವರು ಶಾಸ್ತ್ರಕ್ಕಿಂತಲೂ ಹೆಚ್ಚಾಗಿ ಜನರು ತಮ್ಮ ಒತ್ತಡವನ್ನ ಕಳೆದುಕೊಳ್ಳುವ, ತಮ್ಮ ಬದುಕನ್ನ ಸುಂದರಗೊಳಿಸಿಕೊಳ್ಳುವ ಒಂದು ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಇವರು ಕಂಡುಕೊಂಡಿದ್ರು ಅನ್ನೋದನ್ನ ತಿಪ್ಪೇರುದ್ರ ಸ್ವಾಮಿಯವರು ತುಂಬಾ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದ್ದಾರೆ. ಚಿತ್ರಕಲೆಯ ಬಗ್ಗೆ ಅಷ್ಟೇ, ಕರ್ನಾಟಕದ ಚಿತ್ರಕಲೆಯ ಬಗ್ಗೆ ಶಿವರಾಮ ಕಾರಂತರು ಕೂಡ ತುಂಬಾ ಆಳವಾದಂತ ಅಧ್ಯಯನವನ್ನ ಮಾಡಿದ್ದಾರೆ. ಹಾಗೆಯೇ ಇವರು ಭಾರತೀಯ ಚಿತ್ರಕಲೆಯ ಪರಂಪರೆಯನ್ನ ಹೇಳುತ್ತಾ ಬಾದಾಮಿ, ಅಜಂತ, ಎಲ್ಲೋರಾದ ಗುಹೆಗಳಲ್ಲಿರುವಂತಹ ಚಿತ್ರಕಲೆಗಳ ಒಂದು ಪರಂಪರೆಯನ್ನ ಮುಂದುವರಿಸ್ತಾ ವಿಜಯನಗರ ಕಾಲದಲ್ಲಿ ಚಿತ್ರಕಲೆ ಹೇಗೆ ವಿಕಸಿಸ್ತಾ ಹೋಯ್ತು, ಬಹಳ ಪ್ರಮುಖವಾದಂತ ಚಿತ್ರಕಲಾ ತಾಣಗಳು ಯಾವುದು, ಅಲ್ಲಿ ಆ ಚಿತ್ರಕಲೆಗಳಲ್ಲಿ ಅವರು ಬಳಸಿರುವಂತ ವರ್ಣಗಳ ಸಂಯೋಜನೆ ಹೇಗಿದೆ, ಯಾವ ರೀತಿ ಬದುಕು ಅಲ್ಲಿ ಬಿತ್ತರಗೊಂಡಿದೆ, ವಸ್ತ್ರ ಸಂಯೋಜನೆ ಹೇಗೆ, ಈ ರೀತಿ ಅನೇಕ ದೃಷ್ಟಿಕೋನಗಳಿಂದ ಚಿತ್ರಕಲೆಯೂ ಕೂಡ ಆ ಕಾಲದ ಒಂದು ಸಾಮಾಜಿಕ ಬದುಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕರ ಆಗುತ್ತೆ ಅನ್ನೋ ಹಾಗೆ, ಮತ್ತೆ ಅದು ಕರ್ನಾಟಕ ಸಂಸ್ಕೃತಿಯ ಒಂದು ಪ್ರತಿನಿಧಿಯಾಗಿಯೂ ಕೂಡ ನಮಗೆ ಗೋಚರಿಸುತ್ತೆ ಅನ್ನೋದನ್ನ ತುಂಬಾ ಸೊಗಸಾಗಿ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮೈಸೂರು ಚಿತ್ರಕಲೆಗೆ ಸಂಬಂಧಪಟ್ಟಂತೆ ತುಮಕೂರು ಜಿಲ್ಲೆಯ ಸಿಬಿಯ ಚಿತ್ರಕಲೆಯನ್ನು ಕೂಡ ಪ್ರತ್ಯಕ್ಷವಾಗಿ ಹೋಗಿ ಇವರು ತಿಪ್ಪೇರುದ್ರ ಸ್ವಾಮಿ ಅವರು ನೋಡಿ ಅದನ್ನ ಅಧ್ಯಯನ ಮಾಡಿ ತಮ್ಮ ಬರಹದಲ್ಲಿ ಅಳವಡಿಸ್ಕೊಂಡಿರೋದು ನಮಗೆ ಗೊತ್ತಾಗ್ತದೆ. ಇನ್ನ ಈ ಕೃತಿಯ ಸಮಾರೋಪವನ್ನ ನೋಡಿದಾಗ ಎಷ್ಟು ವಿಸ್ತಾರವಾಗಿ ಇವರು ತಮ್ಮ ಅಧ್ಯಯನದ ವ್ಯಾಪ್ತಿಯನ್ನ ಒಳಗೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಲ್ಲಿ ಕೊಟ್ಟಿರುವಂತ ಆಕರ ಗ್ರಂಥಗಳನ್ನ ನಾವು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ತಿಪ್ಪೇರುದ್ರ ಸ್ವಾಮಿಯವರು ಇಷ್ಟೆಲ್ಲ ಗಮನಿಸಿದ್ರ ಅಂತ. ಇವತ್ತಿನ ಅನೇಕ ಸಂಶೋಧನಾ ಗ್ರಂಥಗಳನ್ನ ನಾವು ನೋಡಿದಾಗ ಯಾವುದೋ ಒಂದು ಪ್ರಸಿದ್ಧ ಸಂಶೋಧನಾ ಗ್ರಂಥದ ಆಕರ ಗ್ರಂಥಗಳ ಒಂದು ಸೂಚಿಯನ್ನೇ ಇಲ್ಲೂ ಕೂಡ ಮುದ್ರಣ ಮಾಡಿರೋದನ್ನ ನಾವು ಗಮನಿಸ್ತೀವಿ. ಅವ್ರ ಪುಸ್ತಕವನ್ನೇ ನೋಡಿರೋದ್ರಿಲ್ಲ, ಆದ್ರೂ ಕೂಡ ಇದನ್ನ ನಾವು ಅಧ್ಯಯನ ಮಾಡಿದೀವಿ ಅಂತ ಹೇಳಿ ಗ್ರಂಥ ಸೂಚಿಯನ್ನ ಕೊಡೋದನ್ನ ನೋಡ್ತೀವಿ. ಅಂತ ಒಂದು ಸ್ಥಿತಿಯಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಎಷ್ಟೆಲ್ಲ ಕೃತಿಗಳನ್ನ ಅಧ್ಯಯನ ಮಾಡಿ ಈ ಕೃತಿಯನ್ನ ನಮ್ಮ ಮುಂದೆ ಮಂಡಿಸಿದ್ದಾರೆ ಅನ್ನೋದನ್ನ ನೋಡಿದಾಗ ತಿಪ್ಪೇರುದ್ರ ಸ್ವಾಮಿಯವರ ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಅಧ್ಯಯನದ ಶಿಸ್ತಿನ ಬಗ್ಗೆ ನಮಗೆ ಮತ್ತೆ ಅಧ್ಯಯನದ ಪ್ರೀತಿಯ ಬಗ್ಗೆ, ಕರ್ನಾಟಕ ಅಂದ್ರೆ ಅವರು ತುಂಬಾ ಪ್ರೀತಿಯನ್ನ ಹೊಂದಿದ್ದಂಥವ್ರು. ಕರ್ನಾಟಕ ಸಂಸ್ಕೃತಿ ಅಂದ್ರೆ ಅವರು ಶರಣರು ಹೇಗೆ ಸಮಾಜವನ್ನ ಪ್ರೀತಿಸಿದ್ರು, ಎಲ್ಲ ವರ್ಗದ ಜನರನ್ನ ಪ್ರೀತಿಸ್ತಾ ಇದ್ರು, ಹಾಗೆ ತಿಪ್ಪೇರುದ್ರ ಸ್ವಾಮಿಯವರು ಕರ್ನಾಟಕದ ಚರಿತ್ರೆ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಸಂಸ್ಕೃತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಚಿತ್ರಕಲೆಗೆ ಸಂಬಂಧಪಟ್ಟಂತೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ, ಜನಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಕರಗಳನ್ನು ಕೂಡ ಬಹಳ ಪ್ರೀತಿಯಿಂದ ಈ ಕೃತಿಯಲ್ಲಿ ಬಳಸಿರೋದು ನಮಗೆ ಗೊತ್ತಾಗ್ತದೆ. ಇಡೀ ಕೃತಿಯನ್ನ ಓದಿದಾಗ ಕರ್ನಾಟಕ ಸಂಸ್ಕೃತಿ ಅನ್ನೋದು ಹೇಗೆ ಭಾರತೀಯ ಸಂಸ್ಕೃತಿಯ ಒಂದು ಶಿಶುವಾಗಿ ರೂಪುಗೊಂಡಿದೆ ಅನ್ನುವಂಥದ್ದು ನಮಗೆ ಗೋಚರ ಆಗ್ತಾ ಹೋಗ್ತದೆ. ಹೀಗಾಗಿ ಒಂದು ರೀತಿ ಕನ್ನಡ ನಾಡಿನ ಆತ್ಮಕತೆ ಈ ಕೃತಿ ಅಂತ ಒಬ್ಬರು ವಿದ್ವಾಂಸರು ಹೇಳ್ತಾರೆ. ಮಲ್ಲಿಕಾರ್ಜುನ ಮೊರಬಾ ಅನ್ನೋರು ಈ ಮಾತನ್ನ ಹೇಳ್ತಾರೆ ಈ ಕೃತಿಗೆ ಸಂಬಂಧಪಟ್ಟಂತೆ. ಈ ತಿಪ್ಪೇರುದ್ರ ಸ್ವಾಮಿಯವರ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಕೃತಿ ಕನ್ನಡ ನಾಡಿನ ಆತ್ಮಕತೆ ಇದ್ದಾಗಿದೆ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಮಾತು ನೋಡಿ ಇದು. ಹೀಗಾಗಿ ಒಂದು ಸಂಶೋಧನೆಯ ವಸ್ತುವನ್ನು ಕೂಡ ಹೇಗೆ ಸೃಜನಶೀಲವಾಗಿ ನಾವು ಗಮನಿಸ್ಬೋದು, ಸಂಶೋಧನೆಯಲ್ಲಿ ಸೃಜನಶೀಲ ಬರವಣಿಗೆಯನ್ನ ಬೆರೆಸಬೇಕೇ ಬೇಡವೇ ಅಂತಾನೆ ದೊಡ್ಡ ಚರ್ಚೆ ಆಗಿದೆ. ಆದ್ರೆ ಹೇಗೆ ಅದನ್ನ ಒಂದು ಸುಂದರವಾಗಿ ಮಿತಿಮೀರದ ಹಾಗೆ ಬೆರೆಸಬಹುದು ಅನ್ನೋದಕ್ಕೆ ತಿಪ್ಪೇರುದ್ರ ಸ್ವಾಮಿಯವರ ಈ ಸಂಶೋಧನಾ ಕೃತಿಗಳೇ ನಮಗೆ ಸಾಕ್ಷಿಯಾಗಿ ನಿಂತಿವೆ. ಆ ಕೃತಿಯ ಬರವಣಿಗೆಯ ಉದ್ದೇಶವೇ ಅವರ ಅರಿಕೆಯಲ್ಲಿ ಹೇಳ್ತಾರೆ. ಭಾರತೀಯ ಸಂಸ್ಕೃತಿ ಎಷ್ಟು ವಿಶಾಲವಾದ್ದು, ಭಾರತೀಯ ಸಂಸ್ಕೃತಿ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ, ಆ ಭಾರತೀಯ ಸಂಸ್ಕೃತಿ ಕರ್ನಾಟಕ ಸಂಸ್ಕೃತಿಯಲ್ಲಿ ಪ್ರತಿನಿಧಿಸಿದೆ.
ಕರ್ನಾಟಕ ಸಂಸ್ಕೃತಿಯ ಅನೇಕ ಅಂಶಗಳು ಭಾರತೀಯ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಗೆ ಬಲವನ್ನ ಕೊಟ್ಟಿವೆ. ಹೀಗಾಗಿ ನಾನು ಇದನ್ನ ಬಹಳ ವಿನಮ್ರನಾಗಿ ಇದನ್ನ ಅಧ್ಯಯನ ಮಾಡಿದ್ದೇನೆ, ಬಹಳ ವಿನಮ್ರನಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತಾನೆ ಹೇಳ್ತಾ ಹೋಗ್ತಾರೆ ಅವರು. ತಿಪ್ಪೇರುದ್ರ ಸ್ವಾಮಿ ಅವರ ಯಾವ ಬರವಣಿಗೆಯಲ್ಲೂ ಅಹಂ ಅನ್ನೋ ಒಂದು ಗುಣ ನಮಗೆ ಕಂಡು ಬರೋದೇ ಇಲ್ಲ. ಬಹಳ ವಿನಯವಂತಿಕೆ. ಹೀಗಾಗಿಯೇ ಅವರ ಎಲ್ಲ ಬರಹಗಳಲ್ಲಿ ಅವರ ವ್ಯಕ್ತಿತ್ವ ಎದ್ದು ಕಾಣುತ್ತೆ ಅನ್ನುವಂಥ ಮಾತನ್ನ ನಾವು ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸಬಹುದು. ತಿಪ್ಪೇರುದ್ರ ಸ್ವಾಮಿಯವರ ಒಂದು ಸಾಹಿತ್ಯ ಪ್ರಕಾರ ಏನಿದೆ, ಅವರು ಕೃಷಿ ಮಾಡಿರೋದು ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳಲ್ಲೆಲ್ಲ ಅವರು ಕೃಷಿಯನ್ನ ಮಾಡಿದ್ದಾರೆ. ನಾನು ಬಹಳ ಪ್ರಮುಖವಾಗಿ ಆ 3 ಪ್ರಕಾರಗಳನ್ನಷ್ಟೇ ಇಟ್ಕೊಂಡು ನಿಮ್ಮ ಮುಂದೆ ನಾನು ಕೆಲವೊಂದು ಅಂಶಗಳನ್ನ ಹೇಳಿದ್ದೀನಿ. ಅವರ ಎಲ್ಲ ಕೃತಿಗಳಿಗಿಂತಲೂ ನಮಗೆ ಬಹಳ ಪ್ರಮುಖವಾಗಿ ನಿಲ್ಲುವಂಥದ್ದು ಸಂಸ್ಕೃತಿ ಅಥವಾ ಚರಿತ್ರೆ ಅಥವಾ ವಾಸ್ತುಶಿಲ್ಪದ ಅಧ್ಯಯನಕಾರರಿಗೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥ ಕೃತಿ. ತಿಪ್ಪೇರುದ್ರ ಸ್ವಾಮಿಯವರು ಇವತ್ತು ನಮ್ಮ ನಡುವೆ ಇಲ್ಲ, ಆದರೆ ತಿಪ್ಪೇರುದ್ರ ಸ್ವಾಮಿಯವರ ಕೃತಿಗಳು ಇವತ್ತು ನಮ್ಮ ನಡುವೆ ಇವೆ. ಆ ಕೃತಿಗಳನ್ನ ಓದ್ತಾ ಇದ್ರೆ ತಿಪ್ಪೇರುದ್ರ ಸ್ವಾಮಿಯವರ ಜೊತೆಗೇ ಒಂದು ನಾವು ಸಂವಹನವನ್ನ ನಡೆಸ್ತಾ ಇದ್ದೀವೇನೋ, ಸಂವಾದವನ್ನ ನಡೆಸ್ತಾ ಇದ್ದೀವೇನೋ ಅನ್ನೋ ಅಷ್ಟು ಒಂದು ಆತ್ಮೀಯತೆ ನಮಗೆ ಉಂಟಾಗ್ತಾ ಹೋಗ್ತದೆ. ಜೊತೆಗೆ ಕರ್ನಾಟಕ, ಕನ್ನಡ, ಕನ್ನಡತ್ವ, ಕರ್ನಾಟಕತ್ವ ಅದರ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ. ಆ ಒಂದು ಸಾರ್ಥಕ್ಯ, ಆ ಒಂದು ಭಾವನೆಯನ್ನ ತಿಪ್ಪೇರುದ್ರ ಸ್ವಾಮಿಯವರ ಬರಹಗಳು ನಮ್ಮ ಮುಂದೆ ಮಂಡಿಸಿವೆ. ಈ ದೃಷ್ಟಿಯಿಂದ ನಾವು ಕನ್ನಡಿಗರೆಲ್ಲರೂ ಪ್ರೊಫೆಸರ್ ತಿಪ್ಪೇರುದ್ರ ಸ್ವಾಮಿ ಅವರಿಗೆ ಚಿರಋಣಿಗಳಾಗಿರಬೇಕು. ಒಂದು ಅದ್ವಿತೀಯವಾದಂತ ಒಂದು ಕೃತಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಇನ್ನು 100 ಕಾಲ ನಿಲ್ಲುವಂತ ಕೃತಿ. ನಾನು ಆಗಲೇ ಹೇಳಿದಾಗೆ ಇತ್ತೀಚಿನ ಸಂಶೋಧನೆಗಳು ಅವರ ಅನೇಕ ಅಂಶಗಳನ್ನ ತಿದ್ದುಪಡಿ ಮಾಡುವ ಹಂತಕ್ಕೆ ನಮ್ಮನ್ನ ತಂದು ನಿಲ್ಲಿಸಿವೆ. ಅಷ್ಟೆಲ್ಲ ಆದರೂ ಕೂಡ ಈ ಕೃತಿಯ ಒಂದು ಪ್ರಾಶಸ್ತ್ಯ ಇವತ್ತು ಕಡಿಮೆ ಆಗಿಲ್ಲ. ಅನೇಕ ಅಧ್ಯಯನಗಳಲ್ಲಿ ಇವತ್ತು ಆ ಕೃತಿಯನ್ನ ಬಳಸ್ತಾನೆ ಬಂದಿದ್ದಾರೆ. ಅಷ್ಟು ಅದು ಹೊಸ 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 ಒಂದು ಮಾಹಿತಿಯನ್ನ ನಮಗೆ ಇವತ್ತಿಗೂ ಕೂಡ ಕೊಡ್ತಾ ಇದೆ. ಈ ಒಂದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯನ್ನ ಅದಕ್ಕೆ ಸಂಬಂಧಪಟ್ಟವರು ಕಾಲದಿಂದ ಕಾಲಕ್ಕೆ ಪರಿಷ್ಕರಿಸ್ತಾ ಪ್ರಕಟಿಸ್ತಾ ಹೋದ್ರೆ ಅದು ಇನ್ನೂ ಕೂಡ ಪ್ರಸ್ತುತವಾದಂತ ಕೃತಿ ಆಗ್ತದೆ ಅನ್ನುವಂಥ ಮಾತನ್ನ ನಾನು ವಿನಯದಿಂದ ಹೇಳ್ತಾ ನನ್ನ ಮಾತುಗಳನ್ನ ನಾನು ಇಲ್ಲಿಗೆ ನಿಲ್ಲಿಸೋ ಪ್ರಯತ್ನವನ್ನ ಮಾಡ್ತೇನೆ. ಬಹಳ ದೀರ್ಘವಾಗಿ ನಾನು ಮಾತಾಡಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಈ ತಿಪ್ಪೇರುದ್ರ ಸ್ವಾಮಿಯವರ ಬಗ್ಗೆ ದಿನಗಟ್ಲೆ ಮಾತಾಡ್ಬೋದು. ಈ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನೋ ಒಂದು ಕೃತಿಯ ಬಗ್ಗೆಯೇ ನಾವು ದಿನಗಟ್ಲೆ ಮಾತಾಡ್ಬೋದು. ಅಷ್ಟು ವಸ್ತು ಅದರಲ್ಲಿ ಇದೆ. ಅವರ ವ್ಯಕ್ತಿತ್ವವೂ ಕೂಡ ಹಾಗೆಯೇ ಇದೆ. ಅವರ ಸಾಹಿತ್ಯ ಪ್ರಕಾರಗಳು ಕೂಡ ಅಷ್ಟೊಂದು ವಿಧದಲ್ಲಿ ನಮ್ಮ ಮುಂದೆ ಮಂಡಿಸಿದರೆ ಅವರ ಚಿಂತನೆಯೂ ಕೂಡ ಹಾಗೆ ಇದೆ. ಹೀಗಾಗಿ ಈ ಇಂಥ ಒಂದು ಮಹತ್ವದ ಲೇಖಕರು, ಮಹತ್ವದ ಕನ್ನಡದ ಪ್ರಾಧ್ಯಾಪಕರು, ಮಹತ್ವದ ಸಂಶೋಧಕರು, ಮಹತ್ವದ ಚಿಂತಕರು ಆದಂತ ಪ್ರೊಫೆಸರ್ ತಿಪ್ಪೇರುದ್ರ ಸ್ವಾಮಿ ಅವರ ಮೇಲೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು ನನ್ನ ಗುರುಗಳು ಆದಂತ ಪ್ರೊಫೆಸರ್ ದೇವರಕೊಂಡಾರೆಡ್ಡಿ ಅವರಿಗೆ, ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿಯವರೆಗೂ ತಾಳ್ಮೆಯಿಂದ ಕೇಳಿದಂತ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸವಿಸ್ತಾರವಾಗಿ ನಮ್ಗೆ ತಿಪ್ಪೇರುದ್ರ ಸ್ವಾಮಿ ಅವರ ಬದುಕು, ಅವರ ಸಾಧನೆ, ಅವರ ವ್ಯಕ್ತಿತ್ವ ಕುರಿತಾಗಿ ಉಪನ್ಯಾಸದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಈ ಉಪನ್ಯಾಸವನ್ನ ಮೆಚ್ಚಿ ಹಲವಾರು ಮೆಚ್ಚುಗೆ ಕಮೆಂಟ್ಸ್ಗಳು ಬಂದಿದೆ. ಪ್ರಕಾಶ್ ಚಿನ್ನಪ್ಪ ಅವರು, ಆದಪ್ಪ ಪಾಸೋಡಿ ಅವರು, ಶಿವತಾರಕ್ ಅವರು, ರಾಜೇಂದ್ರಪ್ಪ ಅವರಂತೂ ಒಂದು ಕವನಾನೇ ಬರೆದು ಕಳಿಸಿದ್ದಾರೆ. ಅರುಣಿ ಅವರು, ಗೋಪಾಲರಾವ್ ಅವರು ಇವರೆಲ್ಲ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾರೆ. ಮತ್ತೆ ತಿಪ್ಪೇರುದ್ರ ಸ್ವಾಮಿ ಅವರ ಸಂಬಂಧಿಕರು ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದಾರೆ. ನಿರ್ಮಲಾ HD ಅವರು ಮೆಸೇಜ್ ಮಾಡಿದ್ದಾರೆ. ಅದೇ ರೀತಿ ಅವ್ರ ಊರಿನವರು ಅಂತ ಮಲ್ಲಿಕಾರ್ಜುನ ಅವರು ಮೆಸೇಜ್ ಮಾಡಿದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿದೆ ಸರ್. MB ಪಾಟೀಲ್ ಅವರು ಒಂದು ಪೂರಕ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಬಿ ಪುಟ್ಟಸ್ವಾಮಯ್ಯ ಅನ್ನೋರು ಗುಬ್ಬಿ ವೀರಣ್ಣನ ಕಂಪನಿನಲ್ಲಿ ಕತೆ ನಾಟಕವನ್ನ ಬರಿತಾ ಇದ್ರು. ಅವರು ಮೊದಲ ಐತಿಹಾಸಿಕ ಕಾದಂಬರಿಯನ್ನ ಬರೆದ್ರು. ಅವರ ನಂತರ ಐತಿಹಾಸಿಕ ಕಾದಂಬರಿಯನ್ನ ಬರೆದವರು ತಿಪ್ಪೇರುದ್ರ ಸ್ವಾಮಿ ಅವರು.
ಸೊ ಹಾಗಾಗಿ ನಾವು ಇದನ್ನ ಕೂಡ ಗಮನಿಸ್ಬೇಕು ಅಂತ ಹೇಳ್ತಾರೆ. ಮಹೇಶ್ ಕುಂಚಿಗನಹಾಳ್ ಅನ್ನೋರು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಇದಕ್ಕೆ ನೀವು ಈಗಾಗಲೇ ಉತ್ತರ ಕೊಟ್ಬಿಟ್ಟಿದ್ದೀರಾ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಮಾತ್ರ ತಗೊಳ್ತೀನಿ. ಉಷಾರಾಣಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅಕ್ಕ ಮಹಾದೇವಿಯನ್ನು ಹೊರತುಪಡಿಸಿ ಬೇರೆ ಯಾವ್ದಾರ ಮಹಿಳೆಯರ ಬಗ್ಗೆ ಇವರು ಲೇಖನ ಅಥವಾ ಕಥೆಯನ್ನ ಬರೆದಿದ್ದಾರಾ? ಯಾಕಂದ್ರೆ ಅಬ್ಬಕ್ಕ, ಗೇರುಸೊಪ್ಪೆಯ ಚೆನ್ನಭೈರಾದೇವಿ, ಕಿತ್ತೂರಿನ ಚೆನ್ನಮ್ಮ, ಹೀಗೆ ನಮಗೆ ಸಾಕಷ್ಟು ಐತಿಹಾಸಿಕ ಮಹಿಳೆಯರು ಕಂಡು ಬರ್ತಾರೆ. ಅಕ್ಕ ಮಹಾದೇವಿಯನ್ನ ಹೊರತುಪಡಿಸಿ ಬೇರೆ ಇನ್ಯಾವ್ದಾರ ಮಹಿಳೆಯರು ಇವ್ರ ಕೃತಿನಲ್ಲಿ ಇದ್ದಾರಾ, ಜಾಗ ಪಡೆದಿದ್ದಾರಾ ಅಂತ? ಇಲ್ಲ ಇಲ್ಲ ಇಲ್ಲ. ಅವರ ವಚನಗಳು ಮತ್ತೆ ವೈಚಾರಿಕ ಚಿಂತನೆ ಒಳಗಡೆ ಆ ಸೂಳೆ ಸಂಕವ್ಯ ಆಗ್ಬೋದು, ಬೇರೆ ಬೇರೆ ಕೆಲವು ಮಹಿಳಾ ವಚನಕಾರ್ತಿಯರನ್ನ ಕುರಿತು ಅವರು ತಮ್ಮ ಚಿಂತನೆಯನ್ನ ಮಂಡಿಸಿದ್ದಾರೆ. ಆದರೆ ಪ್ರತ್ಯೇಕವಾಗಿ ಅವರು ಬರೆದಿಲ್ಲ. ಕಾದಂಬರಿಗಳಲ್ಲೂ ಕೂಡ ಈಗ ಅವರು ಕದಳಿಯ ಕರ್ಪೂರ ಅಂತ ಹೇಳಿ ಅಕ್ಕಮಹಾದೇವಿಯನ್ನ ಕೇಂದ್ರವಾಗಿಟ್ಟುಕೊಂಡು ಅವರು ಒಂದು ಕಾದಂಬರಿಯನ್ನ ರಚಿಸಿದ್ದಾರೆ. ಆದ್ರೆ ಆ ಅಕ್ಕಮಹಾದೇವಿಯ ಪಾತ್ರ ಬೇರೆ ಬೇರೆ ಕಾದಂಬರಿಗಳಲ್ಲೂ ಕೂಡ ಬರ್ತದೆ, ಪರಿಪೂರ್ಣದೆಡೆಗೂ ಕೂಡ ಬರ್ತದೆ. ಹಾಗೆ ಕರ್ತಾರನ ಕಮ್ಮಟದಲ್ಲೂ ಅಕ್ಕಮಹಾದೇವಿಯ ಪಾತ್ರ ಬಂದು ಹೋಗ್ತದೆ. ಆದ್ರೆ ಅಲ್ಲಿ ಅದು ಸಾಂದರ್ಭಿಕವಾಗಿ ಬಂದು ಹೋಗ್ತದೆ. ಅನೇಕ ಮಹಿಳಾ ವಚನಕಾರ್ತಿಯರು ಆ ರೀತಿ ಸಾಂದರ್ಭಿಕ ಪಾತ್ರಗಳಲ್ಲಿ ಬಂದು ಹೋಗೋದನ್ನ ನಾವು ಅವರ ಅನೇಕ ಕಾದಂಬರಿಗಳಲ್ಲಿ ಮತ್ತೆ ಅವರ ವೈಚಾರಿಕ ಬರವಣಿಗೆಗಳಲ್ಲೂ ಕೂಡ ನಾವು ನೋಡಬಹುದು. ಆದ್ರೆ ಪ್ರತ್ಯೇಕವಾಗಿ ಹಾಗೆ ಅವರು ರಚನೆ ಮಾಡಿಲ್ಲ. ಮಹೇಶ್ ಕುಂಚಿಗನಾಳ್ ಅವ್ರದೊಂದು ಪ್ರಶ್ನೆ ಇದೆ. ಇವರು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆಯಂತಹ ಸಂಶೋಧನಾ ಕೃತಿಯನ್ನ ಮತ್ತೆ ಕಾವ್ಯ ಮೀಮಾಂಸೆ ಅಂತ ಕೃತಿಗಳನ್ನ ಬರೆದಾದ ನಂತರ ದಿನಗಳಲ್ಲಿ ಕಾದಂಬರಿಗಿಂತ ಸಂಶೋಧನಾ ಕೃತಿಗಳ ರಚನೆ ಕಡೆಗೆ ಅಷ್ಟಾಗಿ ಅವ್ರ ಗಮನ ಹರಿಸಿಲ್ಲ. ಇದಕ್ಕೇನಾರ ಕಾರಣ ಇರಬಹುದಾ ಅಂತ ಕೇಳ್ತಾರೆ. ಇಲ್ಲ, ಏನಿಲ್ಲ. ಅವರು 93ನೇ ಇಸ್ವಿವರೆಗೂ ಕೂಡ ಅವರು ಕಾದಂಬರಿ ರಚನೆ ಮಾಡಿದ್ದಾರೆ. ಶರಣ ಬಸವೇಶ್ವರನ್ ಕುರಿತಂತೆ ಚಿತ್ತಲೋಕದ ಚಿತ್ತಬೆಳಗು ಅಂತ ಏನು ಕಾದಂಬರಿ ಇದೆ, ಅದು 1993ರಲ್ಲಿ ರಚಿಸಿದ್ದು. ಅದಾಗಿ ಸುಮಾರು 1 ವರ್ಷಕ್ಕೆ ಅವರು ತೀರ್ಕೋತಾರೆ. ಹೀಗಾಗಿ ಕಾದಂಬರಿಗೆ ಅವರು ವಸ್ತುವನ್ನ ಸಂಗ್ರಹಿಸಿದಾಗ ಅದನ್ನ ಪೋಲಾಗೋದಕ್ಕೆ ಬಿಡಬಾರದು ಅಂತೇಳಿ ವೈಚಾರಿಕ ಬರವಣಿಗೆಗಳು, ಮಕ್ಕಳ ಸಾಹಿತ್ಯ, ನಾಟಕ, ಹೀಗೆ ಬೇರೆ 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 ಪ್ರಕಾರಗಳಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಹೋಗಿದ್ದಾರೆ. ಹೀಗಾಗಿ ಒಂದು ಅವಧಿಯಲ್ಲಿ ಒಂದು ಪ್ರಕಾರ, ನಂತರ ಇನ್ನೊಂದು ಪ್ರಕಾರ ಅಂತ ಏನಿಲ್ಲ. ನಾನು ಅಧ್ಯಯನದ ದೃಷ್ಟಿಯಿಂದ ಅಷ್ಟೇ ನಾನು ಆ ರೀತಿ ಬೇರೆ ಬೇರೆ ಪ್ರಕಾರಗಳನ್ನು ಕುರಿತು ಹೇಳಿದ್ದೀನಿ. ಆದ್ರೆ ನಡುವೆ ಅವರು ನಾವು ಅವರ ಪ್ರಕಟಣೆ ಇತಿಹಾಸವನ್ನ ಗಮನಿಸಿದ್ರೆ ಕಾದಂಬರಿ ಆದ್ಮೇಲೆ ವಿಚಾರ ಸಾಹಿತ್ಯ, ಆಮೇಲೆ ಕಾದಂಬರಿ, ಆಮೇಲೆ ಜೀವನ ಚರಿತ್ರೆ, ಆಮೇಲೆ ಗ್ರಂಥ ಸಂಪಾದನೆ, ಈ ತರದ್ದನ್ನೆಲ್ಲ ಪ್ರಕಟಿಸಿದ್ದಾರೆ. ಅವರ ಇತ್ತೀಚೆಗೆ ಒಂದು ಅವರ ಮನೆಯವರ ಪ್ರಯತ್ನದಿಂದ ಶರಣರತ್ನ ಅಂತ ಒಂದು ಬೃಹತ್ ಕೃತಿ ಬಂದಿದೆ. ಅವರ ಮಗಳು ಡಾಕ್ಟರ್ ಎಸ್.ಟಿ. ಶೈಲಜಾ ಅಂತೇಳಿ ಅವರು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು. ಅವರು ತಿಪ್ಪೇರುದ್ರ ಸ್ವಾಮಿ ಅವರ 75ರ ಸಂಸ್ಮರಣ ಗ್ರಂಥ ಅಂತ ತಂದಿದ್ದಾರೆ ತಂದೆ ಹೆಸರಲ್ಲಿ. ಅದನ್ನ ನೋಡಿದ್ವಿ, ಅದರ ಕೊನೆಗಳಲ್ಲಿ ಈ ರೀತಿಯ ಒಂದು ಕ್ರಮಪೂರ್ವಕವಾದಂತ ಅವರ ಪ್ರಕಟಣೆಗಳನ್ನ ನಮಗೆ ಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಆಗುತ್ತೆ ಅದು ತಿಪ್ಪೇರುದ್ರ ಸ್ವಾಮಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಧನ್ಯವಾದಗಳು ಸರ್. ಇವ್ರದ್ದೇ ಮಹೇಶ್ ಅವ್ರದ್ದೇ ಇನ್ನೊಂದು ಪ್ರಶ್ನೆ ಇದೆ. ಸಾಹಿತ್ಯ ಮತ್ತು ಮನಃಶಾಸ್ತ್ರದ ಸಂಬಂಧಗಳನ್ನ ಕುರಿತಂತೆ ಅವರು ತಮ್ಮ ವಿಮರ್ಶೆನಲ್ಲಿ ಏನಾದ್ರು ತಿಳಿಸಿದಾರಾ? ಅದರ ಅಂಶಗಳನ್ನೇನಾದ್ರು ತಿಳಿಸ್ಕೊಡ್ತೀರಾ ಅಂತ. ತಿಳಿಸಿದರೆ ಮತ್ತೆ ಸಾಹಿತ್ಯ ಮತ್ತೆ ಮನಃಶಾಸ್ತ್ರದ ಬಗ್ಗೆ ಮಾತಾಡೋದಕ್ಕೆ ಅದಕ್ಕೆ ಬೇಕಾದ ಇನ್ನೂ 1 ಗಂಟೆ ಸಮಯಾವಕಾಶ ಬೇಕಾಗ್ತದೆ. ಅವರ ಬರವಣಿಗೆಲ್ಲ ಅದಿದೆ. ಅವರ ವಿಮರ್ಶಾ ಕೃತಿಗಳನ್ನ ನೋಡಿದ್ರೆ ಸಾಹಿತ್ಯ ಮತ್ತು ಮನಃಶಾಸ್ತ್ರದ ಬಗ್ಗೆ ತಿಳ್ಕೋಬಹುದು. ಮತ್ತೆ ಅದರ ಬಗ್ಗೆ ಬೇರೆ ಬೇರೆ ವಿಮರ್ಶಕರು ಕೂಡ ಚರ್ಚೆ ಮಾಡಿದ್ದಾರೆ. ಸರ್, ರವೀಂದ್ರನಾಥ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿ ಅವರು ಮೊದಲು ಕರ್ತಾರನ ಕಮ್ಮಟ ಬರೆಯಲು ಹೊರಟರು. ಅದಕ್ಕಾಗಿ ಬಸವಣ್ಣನವರ ಜೀವನ ಚರಿತ್ರೆಯನ್ನ ಹುಡುಕಾಟಕ್ಕೆ ಶಾಸನ ಮೊದಲಾದ ಆಕರಗಳನ್ನ ಪರಿಶೋಧನೆ ಮಾಡುವಾಗ ಅವುಗಳಲ್ಲಿ ಕಂಡ ಸಂಸ್ಕೃತಿ ಇವರ ಮನಸ್ಸನ್ನ ಆವರಿಸಿ ಕರ್ತಾರನ ಕಮ್ಮಟವನ್ನ ಬದಿಗಿರಿಸಿ ಕರ್ನಾಟಕ ಸಂಸ್ಕೃತಿ ಬರೆದ್ರು ಅಂತ ಕೇಳಿದೀನಿ. ಇದು ಇರಬಹುದಾ, ಹೌದಾ ಅಂತ ಕೇಳ್ತಾ ಇದ್ದಾರೆ. ಹೌದು ಹೌದು, ನಿಜ. ಅದು ಅವರು ದಾಖಲಿಸಿದ್ದಾರೆ, ಅದು ನಿಜ. ಅದು ಇವ್ರದ್ದೇ ಇನ್ನೂ ಒಂದು ವಿಷಯ. ತಿಪ್ಪೇರುದ್ರ ಸ್ವಾಮಿ ಅವರು ಅಳಿವಿನಿಂದ ಉಳಿವಿಗೆ ಕಾದಂಬರಿಯ ಹೆಸರೇ ತುಂಬಾ ಕುತೂಹಲ ಮೂಡಿಸಿದೆ. ಕಲ್ಯಾಣ ಕ್ರಾಂತಿಯಿಂದ ವಚನ ಸಂಸ್ಕೃತಿ ನಾಶವಾದ ಕಲ್ಯಾಣದ ಅಳಿವಿನ ಸಂಕೇತವಾಗಿ ಕಂಡರೆ ವಚನ ಸಂಸ್ಕೃತಿಯನ್ನ ಸಂರಕ್ಷಿಸಿ ಉಳಿವಿ ಅನ್ನೋದು ಒಂದು ಪ್ಲೇಸ್ ಹೆಸರಲ್ಲ, ವಚನ ಸಂರಕ್ಷಣೆ ಅನ್ನುವಂತಹ ವಿಶೇಷಣ ಬರುವ ಹಾಗೆ ಪರಿಭಾವಿಸಿದ್ದಾರೆ ಅಂತ ಹೆಚ್ಚಿನ ಪೂರಕ ಮಾಹಿತಿಯನ್ನ. ಹೌದು,
ಉಳುವಿ ಅನ್ನೋದು ಎರಡಕ್ಕೂ ನಮಗೆ ಸಂಕೇತ ಆಗುತ್ತೆ, ಉಳಿಸೋದಕ್ಕೂ ಸಂಕೇತ ಆಗುತ್ತೆ, ಉಳುವಿ ಕ್ಷೇತ್ರಕ್ಕೂ ಅದು ಸಂಬಂಧಿಸಿದೆ. ಚನ್ನಬಸವಣ್ಣ ಕೊನೆಗೆ ಅಲ್ಲಿಗೆ ಹೋದ ಅಂತ ಹೇಳ್ತಾರಲ್ಲ, ಹೀಗಾಗಿ ಅದನ್ನ ಸಾಂಕೇತಿಕವಾಗಿ ಇಟ್ಕೊಂಡು ಅಳಿವಿನಿಂದ ಉಳಿವಿಗೆ ಅಂತ ಹೇಳಿ ತುಂಬಾ ಅದ್ಭುತವಾದಂತ ತಿಪ್ಪೇರುದ್ರ ಸ್ವಾಮಿಯವರು ತಮ್ಮ ಈ ಶರಣರನ್ನ ಆಧರಿಸಿ ಬರೆದಿರೋ ಕಾದಂಬರಿಗಳಿಗೆ ಹೆಸರುಗಳನ್ನ ಕೊಟ್ಟಿದಾರಲ್ಲ, ಆ ಒಂದೊಂದು ಹೆಸರು ಕೂಡ ಆಯಾ ಕಾದಂಬರಿಯ ನಾಯಕರ ವ್ಯಕ್ತಿತ್ವವನ್ನ ಪ್ರತಿನಿಧಿಸುತ್ತೆ ಅನ್ನೋದನ್ನ ನಾವು ಮರಿಬಾರದು. ಸರ್, ಅಪ್ಪಣ್ಣ ಹಂಜೆ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರ ಬದುಕು ಮತ್ತೆ ಬರಹವನ್ನ ಕುರಿತು ಅಧ್ಯಯನಗಳು ನಡೆದಿದ್ಯಾ ಅಂತ. ಅವ್ರ ಬಗ್ಗೆ ಒಂದು PhD ಬಂದಿರಬಹುದು ಅಲ್ವಾ ಸರ್? ಇದೆ, ಸಾಕಷ್ಟು ಇದೆ. ಸಾಕಷ್ಟು MPhil ಪ್ರಬಂಧನೂ ಆಗಿದೆ, PhDನೂ ಬಂದಿದೆ. ಮತ್ತೆ ಅವರನ್ನ ಕುರಿತು ಹೊನ್ನಾಳಿಯ ಹೊನ್ನು ಅನ್ನುವಂತ ಒಂದು ಪುಸ್ತಕವೂ ಕೂಡ ಪ್ರಕಟ ಆಗಿದೆ. ನಾನು ಆಗಲೇ ಹೇಳಿದಾಗೆ ಶರಣರತ್ನ ಅಂತನೂ ಆಗಿದೆ. ಇನ್ನೇನು ಸದ್ಯದಲ್ಲೇ ಸುಮಾರು 1000 ಪುಟಗಳ ಮತ್ತೊಂದು ಕೃತಿಯೂ ಕೂಡ ಅವರ ಮಗಳು, ನಾನು ಆಗಲೇ ಹೇಳಿದಾಗೆ ಶ್ರೀಮತಿ ಡಾಕ್ಟರ್ ST ಶೈಲಜಾ ಅವರು ಪ್ರಕಟಿಸುವ ಹಂತದಲ್ಲಿದ್ದಾರೆ. ಅದರಲ್ಲಿ ತಿಪ್ಪೇರುದ್ರ ಸ್ವಾಮಿ ಅವರ ಎಲ್ಲ ಕೃತಿಗಳ ಒಂದು ವಿಮರ್ಶೆಯನ್ನ ಆ ಪುಸ್ತಕದಲ್ಲಿ ಪ್ರಕಟಿಸುವ ಹಂತದಲ್ಲಿ ಇದ್ದಾರೆ ಅವರು. ಹೀಗಾಗಿ ತಿಪ್ಪೇರುದ್ರ ಸ್ವಾಮಿ ಅವರನ್ನ ಕುರಿತಂತೆ ಸಾಕಷ್ಟು ಕೃತಿಗಳಿದೆ. ಇದಕ್ಕೆ ಕಾರಣ ಅವರ ಶಿಷ್ಯ ಪಡೆ ತುಂಬಾ ದೊಡ್ಡದು. ಹೀಗಾಗಿ ಆ ಎಲ್ಲ ಶಿಷ್ಯರು ಸಮಯಾವಕಾಶ ಸಿಕ್ಕದಾಗಲೆಲ್ಲ ತಿಪ್ಪೇರುದ್ರ ಸ್ವಾಮಿ ಅವರ ಆ ಒಂದು ವ್ಯಕ್ತಿತ್ವವನ್ನ ಚಿತ್ರಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಸರ್, ಪದ್ಮಜ ದೇಸಾಯಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಇವ್ರಿಗೆ ಯಾರು ಸ್ಫೂರ್ತಿ ಇರಬಹುದು, ಯಾರು ಪ್ರೇರಣೆಯನ್ನ, ಮೂಲ ಪ್ರೇರಣೆ ಇವ್ರ ಕೃತಿಗಳಿಗೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈ ಕೃತಿಗಳಿಗೆ ಶರಣರ ಬದುಕೆ ಪ್ರೇರಣೆ. ಶರಣ ಸಂಸ್ಕೃತಿಯಲ್ಲಿ ಅವರು ಹುಟ್ಟಿದ್ರಿಂದ, ಮತ್ತೆ ಇವರು ಕಾಲೇಜು ವಿದ್ಯಾಭ್ಯಾಸ ಮತ್ತೆ MA ವಿದ್ಯಾಭ್ಯಾಸವನ್ನೆಲ್ಲ ಒಂದು ವೀರಶೈವ ಮಠದಲ್ಲಿ ಕಳೆದಿದ್ರಿಂದ ಆ ಒಂದು ಪರಿಸರ ಅವರ ಮೇಲೆ ಹೆಚ್ಚು ಪ್ರಭಾವಕ್ಕೆ ಅವರು ಒಳಗಾಗಿದ್ದಾರೆ. ಮತ್ತೆ ಶಿವಮೊಗ್ಗ, ಹೊನ್ನಾಳಿ ಇವೆಲ್ಲ ಶರಣರು ಸುಳಿದಾಡದಂತ ಕ್ಷೇತ್ರಗಳೇ. ಹೀಗಾಗಿ ಸಹಜವಾಗಿ ಅವರಿಗೆ ಈ ಒಂದು ಕ್ಷೇತ್ರ ಆಕರ್ಷಿಸಿದೆ ಅಂತ ನಾವು ಹೇಳ್ಬಹುದು. ಸತ್ಯ ಐರಣಿ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಾಚೀನ ಕವಿಗಳಲ್ಲಿ ಹರಿಹರ ರಾಘವಾಂಕನನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಅದಕ್ಕೆ ಏನಾರ ಕಾರಣ ಇದೆಯಾ ಅಂತ. ಇದು ಕಾರಣ ಬಹಳ ಸರಳ. ತಿಪ್ಪೇರುದ್ರ ಸ್ವಾಮಿ ಅವರು ಆ ಒಂದು ವೀರಶೈವ ಧರ್ಮ ಮತ್ತೆ ಶರಣರ ತತ್ವಗಳನ್ನ ಚಿತ್ರಣ ಮಾಡೋದಕ್ಕೆ ತಮ್ಮ ಬಹುಪಾಲು ಬರವಣಿಗೆಯನ್ನ ಮೀಸಲಾಗಿಟ್ರು. ಅದರಲ್ಲಿ ಹರಿಹರ ಮತ್ತೆ ರಾಘವಾಂಕರು ಕನ್ನಡ ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ ವಚನಕಾರರ ಪರಂಪರೆಯನ್ನ ಮುಂದುವರೆಸಿದಂಥವ್ರು. ಹೀಗಾಗಿಯೇ ಆ ಶರಣರ ಅನೇಕ ತತ್ವಗಳು, ಶರಣರ ಸಾಹಿತ್ಯ ಹರಿಹರ ಮತ್ತೆ ರಾಘವಾಂಕರ ಕಾವ್ಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ಹೀಗಾಗಿ ಅವರು ಏನು ಮಾಡಿದ್ರು, ಹರಿಹರ ರಾಘವಾಂಕರನ್ನ ತನ್ನ ಕಾದಂಬರಿಯ ವಸ್ತುವನ್ನಾಗಿ ಇಟ್ಕೊಂಡು ಕಾವ್ಯವನ್ನ ರಚಿಸಿದ್ದಾರೆ. ಅವರು ಇನ್ನೂ ಬದುಕಿದ್ರೆ ಇನ್ನೂ ಯಾವ ರೀತಿ ಶರಣರ ಒಂದು ಸ್ಫೂರ್ತಿ ಅವರ ಕಾವ್ಯಗಳ ವಸ್ತು ಆಗ್ತಿತ್ತೋ ನಾ ಕಾಣೆ. ಈಗ ಅವರ 2 ಸಾಮಾಜಿಕ ಕಾದಂಬರಿಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿ ಕೆಲವು ಪುಟಗಳನ್ನಷ್ಟೇ ಬರೆದು ಅದು ನಿಲ್ಲಿಸಿದ್ದಾರೆ. ಅದು ಪ್ರಕಟ ಆಗಿಲ್ಲ. ಯಾಕೆಂದ್ರೆ ಅಪೂರ್ಣ ಆಗಿರೋದ್ರಿಂದ ಮನೆಯವರು ಕೂಡ ಅದನ್ನ ಪ್ರಕಟಿಸುವಂತ ಸಾಹಸ ಮಾಡಿಲ್ಲ. ಆ ಕಾದಂಬರಿಯ ಒಳಗಡೆ ವಸ್ತು ಏನಿತ್ತು ಅದು ನಮಗೆ ಗೊತ್ತಿಲ್ಲ ಇನ್ನು. ಅದೇನಾದ್ರು ಗೊತ್ತಾದ್ರೆ ಅದು ಕೂಡ ಏನಾದ್ರೂ ಶರಣರ ತತ್ವಗಳನ್ನೇ ಸಾಮಾಜಿಕಗೊಳಿಸಿ ಏನಾದ್ರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದಾರಾ ನೋಡಬಹುದು. ಧನ್ಯವಾದಗಳು ಸರ್. ಇನ್ನೂ ಒಂದು ಹಲವಾರು ಪ್ರಶ್ನೆಗಳಿದೆ. ಅವರು ಕ್ವಶನ್ ಕೇಳೋ ಅಷ್ಟೊತ್ತಿಗೆ ನೀವು ಉಪನ್ಯಾಸದಲ್ಲಿ ಆ ವಿಚಾರಗಳನ್ನೆಲ್ಲ ಕವರ್ ಮಾಡ್ಬಿಟ್ಟಿದ್ದೀರಿ. ಹಾಗಾಗಿ ನಾನು ಯಾವ ಪ್ರಶ್ನೆಗಳನ್ನ ತಗೊಳ್ತಾ ಇಲ್ಲ. ಇಷ್ಟೊತ್ ತನಕ ನಮ್ಮ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಸುದೀರ್ಘವಾಗಿ ಡಾಕ್ಟರ್ H. ತಿಪ್ಪೇರುದ್ರ ಸ್ವಾಮಿ ಅವ್ರ ಬಗ್ಗೆ ಉಪನ್ಯಾಸವನ್ನ ನಡೆಸಿಕೊಟ್ಟದಕ್ಕಾಗಿ ಅಕಾಡೆಮಿಯ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಸರ್. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮಸ್ಕಾರ ಸರ್. ಧನ್ಯವಾದಗಳು. ಇಲ್ಲಿಯವರೆಗೂ ಉಪನ್ಯಾಸವನ್ನ ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದವನ್ನ ತಿಳಿಸ್ತಾ ಶುಭರಾತ್ರಿ. ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ. ನಮಸ್ಕಾರ.